ಒಂದು 2-3 ಸಂದೇಶ ರವಾನಿಸ್ಬಿಟ್ರಿ ಸರ್. ನಾವು ಡೋಂಟ್ ಕೇರ್, ನಾವು ದೊಡ್ಡವ್ರನ್ನೂ ಕೂಡ ಬಿಡಲ್ಲ, ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂಥ ಸಂದೇಶ ರವಾನಿಸ್ತೀವಿ. ಹೋಟೆಲ್ಗಳದ್ದು ಅದೆಲ್ಲ ಇದೆಲ್ಲ ಕಥೆಗಳು ಒಂದು ದಿನಕ್ಕೆ ಸರಿ ಮಾಡುವಂಥ ಆಟ ಅಲ್ಲ ಸರ್. ಅಲ್ಲ, ಕರೆಕ್ಟ್. ಅದಕ್ಕೆ ನಿರಂತರವಾಗಿ ಏನು ಮಾಡಬೇಕು ಅಂತ ಇರಿ. ಪ್ರತಿಯೊಂದು ಕಡೆ ನಮಗೆ ರೇಡ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಬಾರ್ ಕೋಡ್ ಅಂತ ಮಾಡಿದ್ದೇವೆ. ಇಲ್ಲಿ ಕೆಲವೊಂದು ಅಪಾಯಗಳಿದೆ ಖಾದರ್ಜಿ, ಅದನ್ನೇ ಅಧಿಕಾರಿಗಳು ಬಂಡವಾಳ ಮಾಡ್ಕೊಂಡ್ಬರ್ಬಾರ್ದು. ಸ್ಟಾರ್ ಹೋಟೆಲ್ನವ್ರಿಗೆ ಏನು ದರಿದ್ರ ಬಂತು ಸರ್. ಒಂದು ಹೋಟೆಲಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಡೆನ್ಮಾರ್ಕ್ನ ಮಾಂಸ ಸಿಕ್ಕಿತ್ತು. ಬಾಂಬೆಯಲ್ಲಿ ದೊಡ್ಡ ಮಾಫಿ ಇದ್ದಾನೆ ಇದಕ್ಕೆ. ಬಾಂಬೆಯಿಂದ ದೇಶ ಉದ್ದಗಲಕ್ಕೂ ಎಲ್ಲ 5 ಸ್ಟಾರ್ ಹೋಟೆಲ್ಗೆ ಬರ್ತಾರೆ. ಹೇಗೆ ಒಂದು ದೊಡ್ಡ ಹೋಟೆಲ್ಗೆ ರೇಟ್ ಮಾಡಿದಾಗ ನಮ್ಮವರು ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರ್ ನೋಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳೆದಿದೆ. ಡ್ಯೂಪ್ಲಿಕೇಟೆಡ್ ಡ್ರಗ್ಗಳು ಬಂದ್ಬಿಟ್ರೆ ಬರೀ ಮಾರೋನು ಮಾತ್ರ ಅಲ್ಲ, ಈಗ ನಮಗೆ ಯಾರು ಲಾರಿಯಲ್ಲಿ ತಂದು ಒಪ್ಪಿಸ್ತಾನೆ ಅವನು ಕೂಡ ಜವಾಬ್ದಾರಿ. ಎಲ್ಲಿಂದ ಬಂತು ಅಂತ ಗೊತ್ತಿದೆ, ಎಲ್ಲಿಗೆ ತಲುಪ್ತು ಅನ್ನೋದ್ರ ಬಗ್ಗೆ, ಯಾರ್ಯಾರು ಅದನ್ನು ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದರೂ ಅದಕ್ಕೆ SIT ನಾವು ಮಾಡಿದ್ದು. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನೋಡಿ, ಸರ್ಕಾರದಲ್ಲಿ ಡಿಫರೆಂಟ್ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ನಾವು ಮುಕ್ತ ಕಂಠದಿಂದ ಹೊಗಳಬೇಕು. ಜೊತೆಗೆ ಏನಂದರೆ ಎಲ್ಲಿ ತಪ್ಪಾಗ್ತಾ ಇದೆ ಅದನ್ನು ವ್ಯವಸ್ಥೆಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಬೇಕು. TV9 ಆ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲೂ ನೀವು ನೋಡಿದಿರಿ, ಇತ್ತೀಚಿನ ದಿನಗಳಲ್ಲಿ ಒಂದು 3-4 ಜನ ಮಂತ್ರಿಗಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಇದ್ದಾರೆ ಅಂತಂತಂದರೆ, ಪರವಾಗಿಲ್ಲಪ್ಪ, ಸರ್ಕಾರ ಏನೋ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದೆ, ಒಂದು ಡಿಫ್ರೆಂಟ್ ಹೆಜ್ಜೆ ಇಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅಂಥವರಲ್ಲಿ ಒಬ್ಬರು ನಮ್ಮ ಆರೋಗ್ಯ ಸಚಿವರು UT ಖಾದರ್. UT ಖಾದರ್ ಅವ್ರನ್ನ ಹೊಗಳಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ನಾಯಕ ಹೇಗಿರಬೇಕು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ UT ಖಾದರ್. ಅವ್ರಿಗೆ ಈ ಬೇರೆ ಬೇರೆ ಯಾವ್ಯಾವುದೋ ಸೂತ್ರಗಳು ಯಾವ್ಯಾವುದೋ ನಾಯಕರಿಗೆ ಅನ್ವಯ ಆಗಿಬಿಡುತ್ತೆ, ಆದರೆ ಇವರಿಗೆ ಅದು ಅನ್ವಯ ಆಗಲ್ಲ. ಅದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೀನಿ. ಇದು ಬರೀ UT ಖಾದರ್ ಅವ್ರನ್ನ ಹೊಗಳುವಂಥ ಕಾರ್ಯಕ್ರಮ ಅಂದ್ಕೋಬೇಡಿ. ಇಲಾಖೆಯಲ್ಲಿ ಏನು ತಪ್ಪುಗಳಾಗ್ತಾ ಇದೆ, ಏನು ಎತ್ತ, ಅದನ್ನು ತಿದ್ದುವಂಥ ಬಗೆ ಹೇಗೆ, ಅದ್ರ ಬಗ್ಗೆನೂ ಕೂಡ ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ. ಬನ್ನಿ, ವೆಲ್ಕಮ್ ಮಾಡೋಣ ಆರೋಗ್ಯ ಸಚಿವ UT ಖಾದರ್ ಅವ್ರನ್ನ. ಖಾದರ್ಜಿ, ಕಾರ್ಯಕ್ರಮಕ್ಕೆ ತಮಗೆ ನಮಸ್ಕಾರ, ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಆರೋಗ್ಯ ಇಲಾಖೆಯನ್ನು ವಹಿಸ್ಕೊಂಡಿದ್ದೀರಿ. ಒಂದು ಬಹಳ ಖುಷಿ ಸಂಗತಿ ಏನು ಅಂತಂತಂದರೆ, ಈ ನಿಜಕ್ಕೂ ಯೋಗ್ಯತೆ ಇರುವಂಥವ್ರನ್ನ ಎಲ್ಲೆಲ್ಲೋ ಕೂಡಿಸೋಂಥ ಸಂದರ್ಭದಲ್ಲಿ ಬೇಜಾರಾಗ್ಬಿಡುತ್ತೆ. ಅದರ್ಥ ಸ್ಪೀಕರ್ ಸ್ಥಾನ ಅದು ಕೆಳಗೆ ಮಾಡಿ ನಾವು ಹೇಳ್ತಾ ಇಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಬಹಳ ದೊಡ್ಡ ಸ್ಥಾನಮಾನ ಇದೆ, ಅದರಲ್ಲಿ ಸಂದೇಹನೇ ಇಲ್ಲ. ಆದರೆ ನೀವೆಲ್ಲ ಏನು ಅಂದರೆ, ನೀವೆಲ್ಲ ಜನರ ನಡುವೆ ಇದ್ದು ಕೆಲಸ ಮಾಡುವಂಥವ್ರು. ಜೊತೆಗೆ ಏನು ಅಂದರೆ, ಯಾವುದೇ ಕೆಲಸ ಕೊಟ್ಟರು ಕೂಡ ನಾನು ಡಿಫ್ರೆಂಟಾಗಿ ಮಾಡಬಲ್ಲೆ ಅಂತ ತೋರಿಸಿದ್ದೀಯಲ್ಲ, ಅದು ನಿಮ್ಮ ಕೆಪಾಸಿಟಿ. ಅದಕ್ಕೆ ಮೊದಲು ನಿಮ್ಗೆ ಅಭಿನಂದನೆ ನಮ್ಮ ಕಡೆಯಿಂದ. ಯಾಕಂದರೆ ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಡೌಟ್ ಇತ್ತಲ್ಲ, ಅದೇ ರೀತಿ ಆ ಡೌಟ್ ನನಗೂ ಕೂಡ ಕಾಡಿತ್ತು. UT ಖಾದರ್ ಭಾಳ ಸಾಧು ಮನುಷ್ಯ, ಅವರು ಜೋರ ಮಾತಾಡಲ್ಲ, ಕ್ಲಾಸ್ ತಗೊಳ್ಳಲ್ಲ, ಜಗಳಗಂಟ್ರ ಮೊದಲೇ ಅಲ್ಲ, ಹೋಗಿ ಪಾಪ ಅವ್ರನ್ನ ಎಲ್ಲೋ ಬಲಿ ಹಾಕ್ಬಿಟ್ರಲ್ಲಪ್ಪ ಅನ್ನುವಂಥ ಒಂದು ಮನೋಭಾವನೆ ಇತ್ತು. ಆದರೆ ಆರಂಭದಲ್ಲಿ ನಿಮ್ಮ ಭಾಷೆ, ನಿಮ್ಮ ಭಾಷಾ ಪ್ರಯೋಗ, ನಿಮ್ಮ ಸಜ್ಜನಿಕೆ ಮತ್ತು ನಿಮ್ಮ ಸೌಮ್ಯ ಸ್ವಭಾವ ಒಂಥರ ಟೀಕೆಗೂ ಕೂಡ ಅದು ಗುರಿಯಾಗಿತ್ತು. ನೀವು ಸರಿಯಾಗಿ ನೀವು ಬಾಯಿಸಲ್ಲ, ಹಾಗೆ ಹೀಗೆ ಅಂತ. ಆದರೆ ನನಗನ್ಸಿದ್ದು, ಆಮೇಲೆ ನೀವು ಎಷ್ಟರ ಮಟ್ಟಿಗೆ ಆವಾಹನೆ ಮಾಡ್ಕೊಂಡ್ಬಿಟ್ರಿ ಅಂತಂತಂದರೆ, ಆ ಚೇರಲ್ಲಿ ಕೂತ್ಕೊಂಡ ತಕ್ಷಣ ನೀವು UT ಖಾದರ್ ಆಗ್ತಿರಲಿಲ್ಲ, ಪಕ್ಕಾ ವಿಧಾನಸಭಾಧ್ಯಕ್ಷರು, ಪಕ್ಕಾ ಸ್ಪೀಕರ್. ಅಲ್ಲೇನು ಅಂದರೆ, ಅಲ್ಲಿ ನಮ್ಮ ಪಕ್ಷ, ನಿಮ್ಮ ಪಕ್ಷ, ಆ ಪಕ್ಷ, ಈ ಪಕ್ಷ, ಈ ಸ್ಪೀಕರ್ಗಳಿಗೆ, ಸಭಾಪತಿಗಳಿಗೆ ಪಕ್ಷ ಅನ್ನೋದೇ ಇಲ್ಲ, ಪ್ರಶ್ನೆ ಬೇರೆ. ಅವ್ರ ಪಕ್ಷವನ್ನು ಮೀರಿರ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಅಲ್ಲಿ ಕೂಡಿಸಿರ್ತಾರೆ. ಸೊ ಅಂಥದ್ರಲ್ಲಿ ನೀವು ನಿಭಾಯಿಸಿದಂಥ ರೀತಿ ಇದೆಯಲ್ಲ ಸರ್, ಬಹಳ ಅದ್ಭುತ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಪಕ್ಷದವ್ರನ್ನೇ ಬಾಯಿ ಬಡಿದು ಕೂಡಿಸ್ಬಿಡ್ತಿದ್ರಿ. ಕೆಲವರಿಗಂತೂ ನೀವು ಕೇಳಿದ್ದಿದೆ, ಏನು ಕೈಯಲ್ಲಿ ಕಬ್ಬಣ ಕೊಡಬೇಕಾ, ಬಾಯಿ ಮುಚ್ಕೊಂಡಿರಿ ಅಂತೇಳಿ ಅಂತ. ಸೊ ಇದು ಸಂಗತಿ. ಹೇಗೆ ಅನ್ನಿಸ್ತು ನಿಮಗೆ ಅಂತ? ಇಲ್ಲ, ಆ ಒಂದು 3 ವರ್ಷ 10 ದಿವಸ ಭಾಳ ಆ ಕೆಲಸದ ಖುಷಿ ಪಟ್ಟಿದ್ದೆ. ಯಾಕೆಂತ ಹೇಳಿದರೆ, ಮತ್ತು ಕೆಲಸವನ್ನು ಚೆನ್ನಾಗಿ ನಿಭಾಯಿಸಿದ್ದೆ. ನನ್ನ ಸ್ವಭಾವ ಏನಂತ ಹೇಳಿದರೆ, ನಮಗೆ ಪೋಸ್ಟ್ ಮುಖ್ಯ ಅಲ್ಲ, ವರ್ಕ್ ಈಸ್ ಇಂಪಾರ್ಟೆಂಟ್. ಯಾವ ಕೆಲಸಕ್ಕಿದ್ದು ಕೂಡ ಅದೊಂದು ಪ್ರೀತಿಯಿಂದ ಅದನ್ನು ಕೆಲಸ ಮಾಡಿದರೆ ಎಲ್ಲವೂ ಕೂಡ ಕೆಲಸ ಕೂಡ ಚೆನ್ನಾಗಾಗ್ತದೆ, ನಾವು ಕೂಡ ಖುಷಿಯಿಂದ ಇರ್ತೇವೆ. ಅಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ ನೀವು. 1106 ದಿನಗಳು ನೀವು ಸ್ಪೀಕರ್ ಆಗಿರಿ. ನೀವು 3 ವರ್ಷ 10 ದಿನ ನೀವು ಸ್ಪೀಕರ್ ಆಗಿರೋದು. ಇಲ್ಲ ಒಂದು ಕಡೆಗೆ ನಿಮ್ಮನ್ನು ಸ್ಪೀಕರ್ ಅಂತ ಆಯ್ಕೆ ಮಾಡ್ಕೊಂಡಾಗ ನಿಮ್ಗೆ ಅನಿಸ್ಲಿಲ್ವಾ, ಯಾಕಪ್ಪ ನನಗೆ ಕೂಡಿಸ್ತಾ ಇದ್ದಾರೆ ಅಂತ? ಇಲ್ಲ, ನನ್ನನ್ನು ಹೈಕಮಾಂಡ್ ಅವ್ರು ಕರೆದು ಹೇಳಿದರು, ನಿಮ್ಮ ಮಂತ್ರಿ ಮಾಡಬೇಕಂತ ಲಿಸ್ಟಲ್ಲಿದೆ, ಮತ್ತು ನಮಗೆ ಒಬ್ಬರು ಮೈನಾರಿಟಿಯನ್ನು ಈ ಸಲ ಸ್ಪೀಕರಾಗಿ ಮಾಡಬೇಕು. ಈ 9 ಜನರಲ್ಲಿ ನಮ್ಗೆ ಕಾಣುವುದು
ಅದಕ್ಕಾಗಿ ಇದನ್ನು ನೀವು ವಹಿಸ್ಕೊಳ್ಬೇಕಂತ ಹೇಳಿದಾಗ ನಾನು ಸಂತೋಷದಿಂದ ಒಪ್ಪಿದ್ದೆ. ನಾನು ಎರಡೇ ವಿಚಾರ ಇತ್ತು. ಒಂದು, ದೊಡ್ಡ ದೊಡ್ಡ ಹಿರಿಯ ನಾಯಕರು ಇರುವಾಗ ನಾನು ಸಮರ್ಥವಾಗಿ ಆ ಒಂದು ಸ್ಥಾನ ನಿಭಾಯಿಸಲಿಕ್ಕೆ ಆಗ್ತದೆ ಎಂಬ ಆಲೋಚನೆ ಇತ್ತು. ಎರಡನೇದು, ನಾನು ಸಣ್ಣದಿಂದಲೂ ಕೂಡ ಸಕ್ರಿಯವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡವನು. ಅದು ವಿದ್ಯಾರ್ಥಿ ಸಂಘ ಇರಲಿ, ಯೂತ್ ಕಾಂಗ್ರೆಸ್ಸಿಂದ ಇರಲಿ, ಸೇವಾದಲ್ಲಿ ಇರಲಿ, ಎಲ್ಲೇ ಬೈ ಎಲೆಕ್ಷನ್ ಆದರೂ ಕೂಡ ಹೋಗೋದು, ಮತ್ತು 15 ದಿವಸಕ್ಕೊಮ್ಮೆ ಪ್ರೆಸ್ ಕಾನ್ಫರೆನ್ಸ್, ಇದೆಲ್ಲ ಅಂದರೆ ಡಿಟ್ಯಾಚ್ ಆಗಬೇಕು. ಆ ಎರಡು ಚಿಂತೆ ಇತ್ತಲ್ಲ, ಬೇರೆ ಯಾವುದು ಕೂಡ ಇರಲಿಲ್ಲ. ಆದರೂ ಆ ಸ್ಪೀಕರ್ ಸೀಟ್ ಬಿಟ್ಟು ಮತ್ತೆ ಮಂತ್ರಿ ಆದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಇಲ್ಲ, ಮತ್ತು ಯಾಕೆ ಸ್ಪೀಕರ್ ಸೀಟ್ ಬಿಟ್ಟು ಮತ್ತೆ ಸಂದರ್ಭದಲ್ಲಿ ಬಹುಶಃ ಈಗ ಆವಾಗ ನನಗೆ ಶಾಸಕರ ಮಧ್ಯೆ ಕೆಲಸ ಮಾಡುವಂಥ ಅವಕಾಶ ಇತ್ತು. ಈಗ ಜನರ ಮಧ್ಯದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಇದೆ. ಜನರಿಗೆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಬೋದು, ಎಲ್ಲ ಕಡೆ ಕಷ್ಟದ ಕೇಳ್ಬೋದು, ಸಮರ್ಪಕವಾಗಿ ಏನಾಗಿ ಯಾವುದೋ ಒಂದು ಚೌಕಟ್ಟಿಲ್ಲ, ನೇರವಾಗಿ ಏನು ಮಾತಾಡ್ಬೋದು, ಸರ್ಕಾರದ ಪರವಾಗಿ ಮಾತಾಡೋದು ಅವಕಾಶ ಸಿಗ್ತದೆ. ಇದೆಲ್ಲ ಸ್ವಲ್ಪ ಫ್ರೀ ಮೈಂಡಲ್ಲಿ ಇದ್ದೆ. ಯಾವುದ್ರ ಕಡೆಗೆ ಒಲವು ನಿಮಗೆ ಜಾಸ್ತಿ? ಇಲ್ಲ, ನನಗೆ ಜನರ ಮಧ್ಯೆ ಇರಲಿಕ್ಕೆ, ಫ್ರೀಯಾಗಿ ಮಾತಾಡಲಿಕ್ಕೆ ಅವಕಾಶ. ಅತ್ಯಂತ ಸ್ಪೀಕರ್ ಆಗಿದ್ದ ಕೆಲವೊಮ್ಮೆ ಹೇಳ್ತಿದ್ದೆ, ನನಗೊಂದು ಚಾನ್ಸ್ ಸಿಗಬೇಕು ಅಲ್ಲಿ ಮಾತಾಡಲಿಕ್ಕೆ, ನಾನು ಹೀಗೆ ಮಾತಾಡ್ತಿದ್ದೆ ಅಂತೇಳಿ ಆಗ್ತಾಯಿತ್ತು ನಮಗೆ. ಅಲ್ಲ, ಆದ್ರೂ ಈ 3 ವರ್ಷ ನಿಮ್ಮನ್ನು ಹಿಡಿದಿಟ್ಕೊಂಡಂಗೆ ಆಗ್ಬಿಟ್ಟಿತ್ತೇನೋ ಅಂತ. ಯಾಕಂದರೆ ಆರೋಗ್ಯ ಸಚಿವನಾದ ತಕ್ಷಣ ನಾವು ನೋಡ್ತಾ ಇದ್ದೀವಿ, ರಾತ್ರಿ ನೀವು ಹೋಗಿ ಯಾವುದೋ ಒಂದು ಹಾಸ್ಪಿಟಲ್ ರೈಡ್ ಮಾಡಿದ್ರಿ, ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರಿ, ಆರಂಭದಿಂದಲೇ ಆಪ್ರೇಷನ್ಗೆ ಇಳಿದುಬಿಟ್ರಿ. ಹೌದು, ಯಾಕಂತೇಳಿ ನಮಗೆ ಕೆಲಸ ಮಾಡೋದು ಆಸಕ್ತಿ ಇತ್ತು ಇದರಲ್ಲಿ, ಮತ್ತು ಹೆಲ್ತ್ ಫೀಲ್ಡ್ ಮತ್ತೆ ಸಿಕ್ಕಿದ ಕಾರಣ ನನಗೆ ಕೆಲವು ಸಮಸ್ಯೆಗಳು ಗೊತ್ತಿತ್ತು. ಈ ಒಂದು ಸಂದರ್ಭದಲ್ಲೇ ಈಗ ನಾವೊಂದು ಎಚ್ಚರಿಕೆ ಮತ್ತು ಜಾಗೃತಿ ಎರಡು ಮೂಡಿಸೋದು ಅತಿ ಅಗತ್ಯ. ಯಾಕಂದರೆ ನಮಗೆ ಇಷ್ಟು ಸಾವಿರ ಆಸ್ಪತ್ರೆ, PSC, CSC, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಲಕ್ಷಾಂತರ ಸ್ಟಾಫ್, ಪ್ರತಿಯೊಬ್ಬರು ನಮಗೆ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಡನ್ ವಿಸಿಟ್ ಮತ್ತು ಇಂಥ ಕೆಲವೊಂದು ಕ್ರಮಗಳೇ ಎಲ್ಲರೂ ಕೂಡ ಸರಿದಾರಿಗೆ ಒಂದು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ನಮಗೆ ಒಂದು ಅವಕಾಶ ಕೊಡ್ತದೆ. ಸೊ ಮೊದಲೇ ಆ ಖಾತೆಯನ್ನು ನಿಭಾಯಿಸಿದ್ರಿ, ತುಂಬ ಚೆನ್ನಾಗಿ ಗೊತ್ತಿತ್ತು ನಿಮಗೆ ಲೂಪ್ ಹೋಲ್ ಎಲ್ಲಿ ಅಂತ. ಹೌದು. ಸೊ ಜೊತೆಗೇನು ಅಂದರೆ ಈ ಆರೋಗ್ಯ ಇಲಾಖೆಗೇ ಒಂದು ಮೇಜರ್ ಸರ್ಜರಿಯ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸಲ್ವಾ ಸರ್? ಆರೋಗ್ಯ ಇಲಾಖೆ ಬಹುಶಃ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಕೆಲಸ ಚೆನ್ನಾಗಿ ಮಾಡ್ತದೆ. ಯಾಕಂತ ಹೇಳಿದರೆ ನೋಡಿ, ಖಾಸಗಿ ಆಸ್ಪತ್ರೆ ಎಷ್ಟಿದೆ, ಬರೀ ನಗರದಲ್ಲಿ ಮಾತ್ರ, ಅದೇ ದೊಡ್ಡ ನಗರದಲ್ಲದೆ ಸಣ್ಣ ನಗರದ ಒಂದು ಕೂಡ ಇಲ್ಲ. ನಗರದಲ್ಲಿ ಮಾತ್ರ ಬಿಟ್ಟು ನೀವು ದೊಡ್ಡ ನಗರದಿಂದ 1 ಕಿಲೋಮೀಟ್ರ್ ಆ ಕಡೆ ಹೋಗಿ, ನಿಮಗೆ ಒಂದು ಖಾಸಗಿ ಆಸ್ಪತ್ರೆ ಸಿಕ್ಕುವುದಿಲ್ಲ. ಒಂದೇ ಒಂದು ಸಿಕ್ಕು, 1 ಕಿಲೋಮೀಟ್ರ್ ಹೊರಗೆ ಹೋದರೆ ಸಿಟಿಯಿಂದ ಒಂದು ಆಸ್ಪತ್ರೆ ಇಲ್ಲ ಎಲ್ಲಿಯೂ ಕೂಡ. ಸೊ ನಗರಕ್ಕೆ ಸೀಮಿತವಾಗಿ ಇರುವಂಥ ಒಂದು ವ್ಯವಸ್ಥೆ ಅದು ಇವತ್ತು ಕೂಡ. ಕರ್ನಾಟಕ ರಾಜ್ಯದ ಸುಮಾರು 80% ಎಲ್ಲ ಪ್ರದೇಶದ ಜನಸಾಮಾನ್ಯರ ಆರೋಗ್ಯ ಇವತ್ತು ಚೆನ್ನಾಗಿದ್ದರೆ ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ ಕೆಲಸ ವೈದ್ಯರು ಸಿಬ್ಬಂದಿಗಳು ಕೂಡ ಕಾರಣ. ಲೋಪದೋಷ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ, ನೀವು ಬೆಂಗಳೂರಿನ ಎಲ್ಲ ಖಾಸಗಿ ಆಸ್ಪತ್ರೆ ತಗೊಳ್ಳಿ, ಎಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಟೋಟಲ್ ಎಷ್ಟು ಡೆಲಿವರಿ ಆಗ್ತದೆ ತಿಂಗಳಿಗೆ, ಅದಕ್ಕಿಂತ ಜಾಸ್ತಿ ಒಂದೇ ಆಸ್ಪತ್ರೆಯಲ್ಲಿ ಆಗ್ತದೆ, ವಾನವಿಲಾಸ ಎಂಬ ಆಸ್ಪತ್ರೆಯಲ್ಲಿ. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಎಲ್ಲ ಆಸ್ಪತ್ರೆಯನ್ನು ಸೇರಿಸಿ ಪ್ರೈವೇಟ್, ಅಲ್ಲಿ ಆಗುವ ಡೆಲಿವರಿ ಏನಿದೆಯಲ್ಲ ಅದಕ್ಕಿಂತ ಟೋಟಲ್ ಸೇರಿಸಿದರೆ ಅದಕ್ಕಿಂತ ಹೆಚ್ಚಿನ ಡೆಲಿವರಿ ನಮ್ಮದು ಲೇಡಿ ಘೋಷ ಆಸ್ಪತ್ರೆಯಲ್ಲಿ ಇವತ್ತು ಆಗ್ತದೆ. ಸೊ ಎದ್ದಂತಲ್ಲ ಸೇವೆ ಇದೆ, ಅದನ್ನು ಸಿಸ್ಟಮ್ಯಾಗಿ ಚೆನ್ನಾಗಿ ನಾವು ಇವತ್ತು ತರಬೇಕು. ಒಂದೇನಾಗಿ ಒಂದು ಆಸ್ಪತ್ರೆ ಚೆನ್ನಾಗಿ ನಡೆಸ್ಬೋದು, 1000 ಆಸ್ಪತ್ರೆ ಚೆನ್ನಾಗಿ ನಡೆಸಲಿಕ್ಕೆ ಆಗ್ತದೆ. ಅಲ್ಲಿ ಸಿಬ್ಬಂದಿ ವರ್ಗಗಳ ಸಮಸ್ಯೆ, ಮತ್ತು ಪ್ರೈವೇಟ್ ಆದಾಗ ಏಕದಮ್ ಒಂದೇ ದಿವಸ ತೀರ್ಮಾನ ತಗೊಳ್ಬೋದು. ಅವನು ಕೆಲಸ ಮಾಡೋದಿಲ್ಲ ಅಂತ ತಕ್ಷಣ ತೆಗೆದು ಬಿಸಾಡ್ಬೋದು, ಒಬ್ಬರಂತಂದು ಆಗ್ಬೋದು. ಇಲ್ಲಿ ಒಮ್ಮೆ ಸೇರಿದರೆ ಅಷ್ಟು ಸುಲಭ ತೆಗಲಿಕ್ಕೂ ಆಗೋದಿಲ್ಲ. ಅದು ತೆಗೆದ್ರೆ ಸುಲಭ ತಂದು ಹಾಕ್ಲಿಕ್ಕೆ ಕೂಡ ಆಗೋದಿಲ್ಲ. ಹಿಂದೆ ನನಗೆ ಜ್ಞಾಪಿಸ್ಕೋಬೇಕು ಏನು ಅಂದರೆ, ನಮ್ಮ VS ಆಚಾರ್ಯ ಇದ್ರಲ್ಲ, ನಾವು ಯಾವುದೋ ಒಂದು ಡಾಕ್ಟ್ರ್ ಬಗ್ಗೆ ಸ್ಟಿಂಗ್ ಆಪ್ರೇಷನ್ ಮಾಡಿಬಿಟ್ಟಿದ್ವಿ. ಸೊ ಅವ್ರು ಒಳ್ಳೆ ಡಾಕ್ಟ್ರೇ ಅಂತೆ ಕಿಮ್ಸಲ್ಲಿ, ಅವ್ರಿಗೇನೋ ಗ್ರಾಚಾರ ಸುಮಾರಾಗಿತ್ತು, ಸಿಕ್ಕಾಕೊಂಡ್ರು ಅದು ಯಾವುದೋ ಒಂದು ಇದಕ್ಕೆ. ಆವಾಗ ನಾನೇ ಲೈವಲ್ಲಿ ಕುತ್ಕೊಂಡು ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡೆ, ಇದಕ್ಕೆಲ್ಲ ಆಯಿತು. ಅವರು ಲೈವಿಗೆ ಬಂದರು. ಲೈವಿಗೆ ಬಂದು ಕೇಳಿದೆ, ಏನಿದೆ ಈ ರೀತಿಯಲ್ಲಿ ಆಗ್ತಾಯಿದೆ, ಆಚಾರ್ಯರು ಏನು ಮಾಡ್ತಾಯಿದ್ದೀರಿ ಏನಕ್ಕೆ ಅಂತ. ಅವಾಗ ಅವರು ತುಂಬ ಚೆನ್ನಾಗಿ ಹೇಳಿದರು, ಇಲ್ಲ ಅದು ಮಾಡಿದ ತಪ್ಪು, ನಾನು ಅವ್ರನ್ನ ಸಮರ್ಥನೆ ಮಾಡಲ್ಲ, ನಾವು ಭ್ರಷ್ಟರನ್ನ ನಾವು ಬೆಂಬಲಿಸೋ ಎಲ್ಲ ಸರಿ. ಆದರೆ ರಂಗನಾಥ್ ಒಂದು ಅರ್ಥ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಹ್ಯಾಂಡು,
ಈಗ ಅವ್ರನ್ನ ನಾನು ತೆಗೆದುಬಿಟ್ರೆ ಆ ಜಾಗದಲ್ಲಿ ಕೂಡ್ಸೋಕ್ಕಾಗಲ್ಲ. ನಿಮಗೆ ಅದು ಆಗುವಂಥ ನಷ್ಟ ಇದೆಯಲ್ಲ, ನಾನು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವೇನೋ ಮಾಡಿಬಿಡ್ತೀರಿ, ನಮ್ಮ ಕತೆ ನಾವು ಯಾರಿಗೆ ಹೇಳಬೇಕು ಅಂತ ಹೇಳಿದರು. ನೀವು ಹೇಳೋದಕ್ಕೆ ಜ್ಞಾಪಕ ಆಯ್ತು ನನಗೆ. ಇದೊಂದಿದೆ. ಅದಕ್ಕಾಗಿ ನಾವು ಒಮ್ಮೆ ಎಲ್ಲ ಫಿಲ್ ಮಾಡಿದರೆ, ಡಾಕ್ಟರ್ಸ್ನೆಲ್ಲ ಒಮ್ಮೆ ಫಿಲ್ ಮಾಡಿದರೆ ಮತ್ತೆ ಟ್ರ್ಯಾಕಲ್ಲಿ ತರಲಿಕ್ಕೆ ಆಗ್ತದೆ. ಅದೇನಾಗ್ತದೆ, ಅದಕ್ಕೆ ನನಗೆ ಒಂದು ಪಾಲಿಸಿ ಮಾಡಬೇಕು. ನಮಗೆ ಪ್ರತಿ ವರ್ಷ 100-200 ಜನ ರಿಟೈರ್ಡ್ ಆಗ್ತಾರೆ. ಪ್ರತಿ ವರ್ಷ ಅವರು ರಿಟೈರ್ಡ್ ಆಗೋ 3 ತಿಂಗಳ ಮುಂಚೆ ಅವ್ರು ನಮ್ಮ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋ 1 ವರ್ಷ ಮುಂಚೆ ನಮ್ಗೆ ಒಪ್ಪಿಗೆ ಕೊಡಬೇಕು. ನಿಜ. ನಾವು 3 ವರ್ಷ ನಾವು ನೇಮಕಾತಿ ಮಾಡಿದ್ರೆ 4 ವರ್ಷ ಆಗುವಾಗ ಅಲ್ಲಿ ಒಂದು 500 ವೇಕೆನ್ಸಿ ಆಗ್ತದೆ ಪೋಸ್ಟ್ಗಳು. ಮತ್ತು ನೀವು ಪರ್ಮನೆಂಟ್ ನೇಮಕಾತಿ ಮಾಡಬೇಕಾದ್ರೆ ನಾವು ಕಲಿಸಬೇಕು, ಅಲ್ಲಿಂದ ಒಪ್ಪಿಗೆ ಬರಬೇಕು, ನೋಟಿಫಿಕೇಷನ್ ಮಾಡಬೇಕು, ಕಾಲ್ ಫಾರ್ ಮಾಡಬೇಕು, ವೆರಿಫಿಕೇಷನ್ ಮಾಡಬೇಕು, ಇಂಟ್ರ್ಯೂ ಮಾಡಬೇಕು, ಯಾವುದೇ ಲೋಪದೋಷ ಇಲ್ಲದೆ ಅಪಾಯಿಂಟ್ಮೆಂಟ್ ಮಾಡಬೇಕು. ಇಲ್ಲದ ದಿವಸ ಕೋರ್ಟಿಗೆ ಹೋಗ್ತಾರೆ, ಮತ್ತೆ ಸ್ಟಕ್ ಆಗ್ತದೆ ಕೋರ್ಟಿಗೆ ಹೋಗಿ. ಎಲ್ಲ ಒಂದು ವರ್ಷ ಬೇಕು. ಆಮೇಲೆ ಇದೆಲ್ಲದರ ಹೊರತಾಗಿ ಒಳ್ಳೆಯವ್ರನ್ನ ತರಬೇಕು, ದೊಡ್ಡ ಚಾಲೆಂಜಸ್ ಆಯ್ತು. ಮತ್ತು ಡಾಕ್ಟರ್ ಫೀಲ್ಡ್ ನಾವು ಇಲ್ಲಿ ನಾನು ನೋಡುವಾಗ ಇವರಿಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ಇವರಿಗೆ ಪ್ಲೇಸ್ ಇಂಪಾರ್ಟೆಂಟ್. ಕರೆಕ್ಟ್, ಯು ಆರ್ ರೈಟ್. ಒಳ್ಳೆ ತುಂಬ ಮಾರ್ಕ್ ಇದ್ದವ್ರು ಬರ್ತಾರೆ. ನಾನು ಲಾಸ್ಟ್ ಟೈಮ್ ಡಾಕ್ಟರ್ ಇದ್ದಾಗ, ಮಿನಿಸ್ಟರ್ ಇದ್ದಾಗ ನಾನು ನೇಮಕಾತಿ ಮಾಡಿದ್ದೆ. ನೋಡಿ, ನಮಗೆ 500 ಡಾಕ್ಟ್ರು ಬೇಕಿತ್ತು. 2,000 ಅಪ್ಲಿಕೇಶನ್ ಬಂತು. ನಾವು ಸೆಲೆಕ್ಷನ್ ಮಾಡೋ ಬೇಸಲ್ಲಿ, ಮೆರಿಟ್ ಬೇಸಲ್ಲಿ ನಾವು 500 ಜನರು ನಾವು ಸೆಲೆಕ್ಟ್ ಮಾಡಿದ್ದೆವು. 500ರಲ್ಲಿ 350 ಮಾತ್ರ ಸೇರಿದರು. ಯಾಕೆಂತ ಹೇಳಿದರೆ ಅವ್ರಿಗೆ ಸಿಟಿ ಸಿಕ್ಕಲಿಲ್ಲ, ಅವ್ರಿಗೆ ಗ್ರಾಮೀಣ ಸಿಕ್ಕಿದೆ ಅಂತ ಹೇಳಿ 150 ವೇಕೆನ್ಸಿ. ಈ ರೂಲ್ ಪ್ರಕಾರ ಇವರದು ಈಗ ನೆಕ್ಸ್ಟ್ ವೇಟಿಂಗ್ ಲಿಸ್ಟ್ ಯಾರಿದ್ದಾರೆ ಅವರನ್ನು ತಗೊಳ್ಳಿಕ್ಕಿಲ್ಲ. ಮತ್ತೆ ನೋಟಿಫಿಕೇಷನ್ ಮಾಡಿ ಮತ್ತೆ 1 ವರ್ಷ ಹೋಗ್ತದೆ. ಈ ರೀತಿ ಸರ್ಕಾರದ ಕೆಲವು ವ್ಯವಸ್ಥೆಯನ್ನು, ಈ ಪಾಲಿಸಿಯನ್ನು ಕೂಡ ನಾವು ಬದಲಾವಣೆ ತರಬೇಕಾಗ್ತದೆ ಫಾಸ್ಟ್ ಮಾಡಲಿಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮದು ಬಹಳ ಇಷ್ಟವಾಗಿದ್ದೇನಪ್ಪ ಅಂತಂದರೆ ಕಲಬೆರಕೆ ಆಹಾರದ ಬಗ್ಗೆ ನೀವು ಸಾರಿರುವಂಥ ಸಮರ. ವಂಡರ್ಫುಲ್ ಸರ್. ನಾನು ಹೇಳ್ತೀನಿ, ನಾವು ನಮ್ಮ ಬೆಂಬಲ ನಿಮಗೆ ಯಾವಾಗಲೂ ಕೂಡ ಇದೆ. ಅಷ್ಟೇ ಅಲ್ಲ, ಇಡೀ ಜನರ ಬೆಂಬಲ, ಸಮಾಜದ ಬೆಂಬಲ ನಿಮಗಿದೆ. ಯಾಕಂದರೆ ನೀವೇನು ಮಾಡಿದ್ರಿ ಅಂತಂದರೆ ಯಾವುದೋ ಈ ಸಣ್ಣ ಪುಟ್ಟ ಹೋಟ್ಲ್ಗಳಿಂದ ಶುರು ಮಾಡಲಿಲ್ಲ ನೀವು. ನಮ್ಮಲ್ಲಿ ಅದೊಂದಿದೆ, ಒಂದು ಪರಿಪಾಠ. ಈ ಹೋಟ್ಲ್ ನಡೆಸೋದೇ ಒಂದು ದೊಡ್ಡ ಸಂಗತಿಯಾಗಿದೆ. ಅಂಥದ್ರಲ್ಲಿ ಅಂತಂದ್ರೆ ಹೋಗ್ಬಿಟ್ಟು ಅವ್ರದ್ದು ಬಾಗಿಲು ಬಡ್ದು ಅವ್ರ ಮೇಲೆ ನಿಲ್ಲಿಸಲು ದಂಡ ಹಾಕಿ ಅಧ್ವಾನ ಮಾಡೋದು. ನೀವೇನು ಮಾಡಿದ್ರಿ ಅಂತಂದರೆ, ನೀವು ಟಾಪ್ ಹೋಟೆಲ್ಗಳಿಗೆ ಹೋದ್ರಿ, ಸ್ಟಾರ್ ಹೋಟೆಲ್ಗಳಿಗೆ, ಅಲ್ಲಿ ರೇಡ್ ಆಯಿತು. ಆವಾಗ ಅವ್ರ ಯೋಗ್ಯತೆ ಏನು, ಅದ್ರ ಬಣ್ಣ ಏನು ಅನ್ನೋದು ಜಗತ್ತಿಗೆ ಅನಾವರಣ ಆಯಿತು. ಭಾಳ ಒಳ್ಳೆಯ ಕೆಲಸ ಸರ್. ಹೆಂಗೆ ಅನ್ನಿಸ್ತು ನಿಮಗೆ? ಇಲ್ಲ, ಅದೇ ನನಗೆ ಅದನ್ನು ನಾನು ರೇಡ್ ಮಾಡಿ, ನೀವು ಸ್ಟಾರ್ಟ್ ಮಾಡುವಾಗ, ನೀವು ಫಸ್ಟನ್ನು ಸ್ಟಾರ್ಟ್ ಮಾಡಿದಾಗ ನಾನು ನನ್ನಷ್ಟು ಕೇಳಿದ್ದೆ. ಅದಲ್ಲಿ ಹೋದ ನಂತರ ನನಗಾಯಿತು, ಇದು ಮಾಡಿದರೆ ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಆ ರೀತಿಯ ಒಂದು ಅಲ್ಲಿ ವಿಚಾರ ಇರ್ತಿತ್ತು. ಸೊ ಅದು ನಮಗೆ ಅವರ ಮೇಲೆ ನಮಗೆ ಗೊತ್ತಾಗ್ತದೆ, ದೊಡ್ಡ ಬಂಡವಾಳ ಹಾಕಿದ್ದಾರೆ, ನಗರದ ಅಭಿವೃದ್ಧಿಗೆ ಕೆಲವೊಂದು ಟೂರಿಸಮ್ಗೆ ಪ್ರಯೋಜನ ಕೂಡ ಆಗಿದೆ, ಎಲ್ಲ ಕೂಡ ನಮ್ಗೆ ಗೊತ್ತಿದೆ. ಅದಕ್ಕೆ ನಾವು ತೊಂದರೆ ಮಾಡಬೇಕಂತಲ್ಲ, ಬಟ್ ಪರಿಸ್ಥಿತಿ ಏನು ಅವ್ರಿಗೆ ಅರ್ಥ ಆಗಬೇಕಲ್ಲ, ಜನರಿಗೆ ಕೂಡ ಏನಂತ ಗೊತ್ತಾಗಬೇಕು, ಏನಿದೆ ಅಂತೇಳಿ ಗೊತ್ತಾಗಬೇಕು. ಕರೆಕ್ಟ್. ಅದಕ್ಕಾಗಿ ನಾವು ಇವತ್ತು ಮತ್ತೆ 10 days ಟೈಮ್ ಕೊಟ್ಟಿದ್ದೇವೆ. 10 days ರೆಕ್ಟಿಫೈ ಮಾಡಬೇಕು ಅವರು. ಬಟ್ ಮುಲಾಜಿಲ್ದೇ ಕ್ರಮ ತಗೋಬೇಕು ಸರ್, ಏನಾದರೂ ಖಂಡಿತವಾಗಿ. ಯಾಕಂತ ಹೇಳಿದರೆ ಈಗಾಗಲೇ ಅವ್ರಿಗೆ ಫೈನ್ ಹಾಕಿದ್ದೇವೆ, ಕೆಲವೊಂದು ಬಂದ್ ಮಾಡಿದ್ದೇವೆ, ಬೇರೆಗೆ ನೋಟಿಸ್ ಕೊಟ್ಟು ಜಾರಿ ಮಾಡಿ ಅವ್ರಿಗೆ 10 days ಅವಕಾಶ ಕಂಪ್ಲೀಟ್ಲಿ ಸೆಟಪ್ ಮಾಡಬೇಕು. ಮತ್ತು ಇದರಲ್ಲಿ ನನ್ನ ಮಾಲೀಕರೇ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕೆಲಸ ಮಾಡೋರು ಇರ್ತಾರೆ. ಹೌದೌದು, ಇವ್ರದ್ದು ಜವಾಬ್ದಾರಿ ಇದೆ, ಅದಾದ್ರು ನೋಡ್ಕೊಳ್ಬೇಕಲ್ಲ. ಈಗೆಲ್ಲ AI ಬಂದಿದೆ, ಇವಾಗ ಕ್ಯಾಮರಾದಲ್ಲಿ ನೋಡ್ಬೋದಲ್ಲ ಮನೇಲಿ ಕೂತ್ಕೊಂಡು, ನನ್ನ ಕಿಚನ್ ಹೇಗಿದೆ, ನಂದು ಅಡುಗೆ ಮಾಡೋದು ಎಣ್ಣೆ ಹೇಗಿದೆ ಅಂತ ಅಲ್ಲಿಂದ ನೋಡ್ಬೋದು ಡೈರೆಕ್ಟ್. ಸೊ ಬೇರೆ ಜಸ್ಟ್ ಈಗ ಬಿಡಬಾರ್ದು. ಮತ್ತು ನೀವು ನೋಡಿ, ನೀವೊಂದು ಬಟ್ಟೆ ಅಂಗಡಿ ಹೋದ್ರೂ ಕೂಡ ನೀವು ಸ್ವಲ್ಪ ಕಡಿಮೆ ಮಾಡಿ ಅಂತ ಜನ ಕೇಳ್ತಾರೆ. ಬಂಗಾರ ರೇಟ್ ಹೋಗಿ ಸ್ವಲ್ಪ ಬಂಗಾರ ಡಿಸ್ಕೌಂಟ್ ಕೊಡಿ ಅಂತ ಕೇಳ್ತಾರೆ. ಎಲ್ಲದರ ಡಿಸ್ಕೌಂಟ್ ಕೇಳ್ತಾರೆ. ಊಟದಲ್ಲಿಂದ ಬಿಟ್ಟು ಯಾವುದೇ ನೀವು ಹೋಟೆಲ್ಗೆ ಹೋಗಿ ಜನಸೇವೆ ಊಟ ಮಾಡಿ ಅವ್ರು ಏನು ಬಿಲ್ಲಿದೆ ಆ ಬಿಲ್ಲಿಗೆ ದುಡ್ಡು ಕಟ್ಟಿ ಸ್ವಲ್ಪ ಟಿಪ್ಸ್ ಕೊಟ್ಟು ಬರ್ತಾರೆ. ಅವ್ರಿಗೆ ಯಾಕೆ ಇವ್ರು ಮೋಸ ಮಾಡಬೇಕು ಅಂತ. ಕರೆಕ್ಟಾಗಿ ಹೇಳ್ತಾರೆ ನೀವು. ಒಂದು 2-3 ಸಂದೇಶ ರವಾನಿಸ್ಬಿಟ್ರಿ ಸರ್. ಒಂದೇನಪ್ಪ ಅಂದರೆ, ನಾವು ಡೋಂಟ್ ಕೇರ್ ಆ್ಯಟಿಟ್ಯೂಡ್ ನಮ್ಮದು ನಂಬರ್ 1. ನಂಬರ್ 2 ಏನು ಅಂತಂದರೆ, ನಾವು ದೊಡ್ಡವ್ರನ್ನೂ ಕೂಡ ಬಿಡಲ್ಲ. ನಂಬರ್ 2. ನಂಬರ್ 3 ಏನಪ್ಪ ಅಂತಂದರೆ, ಜನರಿಗೂ ಸಂದೇಶ ರವಾನಿಸಿದ್ರಿ, ಗೊತ್ತಾಯ್ತಾ, ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಪರವಾಗಿರ್ತೀವಿ ಅನ್ನುವಂಥ ಸಂದೇಶ ರವಾನಿಸಿತ್ತು. ಆದರೆ ಏನು ಅಂದರೆ, ಇದು ಕಂಟಿನ್ಯೂ ಆಗಬೇಕು ಸರ್. ಯಾಕಂದರೆ ನಿಮ್ಗೆ ಗೊತ್ತಿದೆ, ಈ ಆರೋಗ್ಯ ಇಲಾಖೆ ಮತ್ತು ಈ ಜೊತೆಗೆ ಈ ಹೋಟೆಲ್ಗಳದ್ದು ಇದೆಲ್ಲ ಕಥೆಗಳು, ಅದು ಒಂದು ದಿನಕ್ಕೆ ಸರಿ ಮಾಡುವಂಥ ಆಟ ಅಲ್ಲ ಸರ್. ಅಲ್ಲ, ಕರೆಕ್ಟ್, ಸತ್ಯ. ಅದಕ್ಕೆ ನಿರಂತರವಾಗಿ ಏನು ಮಾಡಬೇಕು ಅಂತ ಇದ್ದೀರಿ? ಈಗ ನಮ್ಮಲ್ಲಿ ಈ ಫುಡ್ ಸೇಫ್ಟಿ ಮತ್ತು ಡ್ರಗ್ ಸೇಫ್ಟಿಯಲ್ಲಿ ಸ್ಟಾಫ್ ಕಡಿಮೆ. ಪ್ರತಿಯೊಂದು ಕಡೆ ನಮಗೆ ರೇಡ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಬಾರ್ ಕೋಡ್ ಅಂತ ಮಾಡಿದ್ದೇವೆ, QR ಕೋಡ್. QR ಕೋಡಿಗೆ ನೀವು ಒಂದು ಹೋಟೆಲ್ಗೆ ಹೋಗಿದ್ದೀರಿ,
ಅಲ್ಲಿ ಏನಾದ್ರು ನಿಮಗೆ ಏನಾದರೂ ಕಂಡು ಬಂದ ತಕ್ಷಣ QR ಕೋಡಲ್ಲಿ ಮಾಡಿದರೆ ಫೋಟೋ ತೆಗೆದು ಕಳಿಸಾಯಿತು. ನಮ್ಮ ಸ್ಥಳೀಯ ಮಟ್ಟದ ಆಫೀಸರ್ ಬಂದು ಯಾವ್ದು ಬೇಕು ಅದನ್ನು ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಅದು ನೋಟಿಸ್ ಜಾರಿ ಮಾಡಿ ಎಲ್ಲ ಕೂಡ ಪ್ರೋಸೆಸ್ಸಿಂದ ಸ್ಟಾರ್ಟ್ ಆಗ್ತದೆ. ಸೊ ಆಗೇನಾಗ್ತದೆ, ನಮಗೆ ಯಾವುದು ಸರಿ ಇಲ್ಲ ಅದನ್ನೇ ಹೋಗಿ ನಾವು ಪತ್ತೆ ಹಚ್ಚುವಂತ ಆಗ್ತದೆ. ಕರೆಕ್ಟ್. ಎರಡನೇದೇನು, ಜನರಿಗೆ ಕೂಡ ನೇರ ಸಂಪರ್ಕ ಒಂದು ಅವಕಾಶ ಸಿಗ್ತದೆ. ಇಲ್ಲದೆ ಹೋಗ್ತಾ ಕಾಣ್ತದೆ ಹೋಟೆಲ್ಸ್ ಊಟ ಸರಿ ಇಲ್ಲ ಎಂತ ಯಾರಿಗೆ ಹೇಳೋದು, ಮಾಲೀಕರಿಗೆ ಇದು ಹೌದು ಇದೆ ಅಂತೇಳಿ ಒಂದು ಆ ಕಡೆಗೆ ಬಿಲ್ ಫ್ರೀ ಮಾಡಿ ಅನ್ಬಿಟ್ಟು ಅಲ್ಲಿಂದ ಮುಗಿಸ್ತಾರೆ. ನೆಕ್ಸ್ಟಿಗೆ ಪ್ರಾಬ್ಲಮ್ಮು ಇದು ತಗೊಂಡು ಈಗ ಹೋಟೆಲ್ ಮಾಲೀಕರಿಗೆ ಕೂಡ ಹೆದರಿಕೆ ಇರ್ತದೆ. ಏನು ಮೊಬೈಲಲ್ಲಿ ಬಾರ್ಕೋಡಲ್ಲಿ ತೆಗೆದುಕೊಂಡು ನೇರವಾಗಿ ಒಂದು ಕನೆಕ್ಷನ್ ಆಗಿ ಬಿಟ್ಟಿದೆ, ನಾನು ನಮ್ಮ ಮೇಲೆ ಆ್ಯಕ್ಷನ್ ತೆಗಿತಾರೆ ಅಂತ ಹೇಳಿಕೊಂಡು ಅವ್ರಿಗೂ ಆದಷ್ಟು ಒಂದು ಅದನ್ನು ಸ್ವಚ್ಛತೆ ಮತ್ತು ನೀಟಾಗಿರಲಿಕ್ಕೆ ಎಲ್ಲ ಅವರ ಸ್ಟಾಫ್ಗೆ ವಾರ್ನಿಂಗ್ ಇವತ್ತು ಈಗಲೇ ಕೊಡ್ತಾ ಇವತ್ತು ಇದ್ದಾರೆ. ಅದೇ ಫಾರ್ಮಸ್ಯೂಟಿಕಲ್ ಕಂಪನಿ. ಈಗ ಅಲ್ಲಿಗೆ ಬಂದುಬಿಡ್ತೀನಿ ಸರ್, ನಿಜಕ್ಕೂ ಒಳ್ಳೆ ಕೆಲಸ ನೀವು ಮಾಡ್ತಿರೋದು ಇದೆಯಲ್ಲ. ಈಗ ನೋಡಿ, ನಾವು ಈ ವಿಮಾನದಲ್ಲಿ ಏನಾದರೂ ಒಂದು ಚೂರು ವ್ಯತ್ಯಾಸ ಆದ ತಕ್ಷಣವೇ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ, ನಾವು ತಕ್ಷಣ ತೆಗೆದುಬಿಟ್ಟು ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಹಾಕ್ಬಿಡ್ತೀವಿ ಅಂತ. ರೈಲ್ವೆನಲ್ಲೂ ಕೂಡ ಅದು ಬಂದಿದೆ ನೋಡಿ, ಇದರಲ್ಲಿ ಹುಳು ಇತ್ತು ಅಥವಾ ನೀರು ಎಕ್ಸ್ಪೈರಿ ಆಗಿತ್ತು, ಇದೆಲ್ಲದನ್ನು ಕೂಡ ಮಾಡ್ತಾರೆ. ಹೋಟೆಲ್ಗಳಿಗೆ ಅದಿರಲಿಲ್ಲ, ದಟ್ ಇಸ್ ವೆರಿ ಗುಡ್. ಆದರೆ ಇಲ್ಲಿ ಕೆಲವೊಂದು ಅಪಾಯಗಳಿದೆ ಖಾದರ್ಜಿ. ಏನು ಅಂತಂತಂದರೆ ಅದನ್ನೇ ಅಧಿಕಾರಿಗಳು ಬಂಡವಾಳ ಮಾಡ್ಕೊಂಡ್ಬಿಡಬಾರ್ದು. ಈ ಕೆಲವರು ಜೀವ ತಿನ್ನೋಕ್ಕೋಸ್ಕರ, ಜೀವ ಅರಿಯೋಕ್ಕೋಸ್ಕರ ಅದು ಟೂಲ್ ಆಗಿಬಿಡಬಾರ್ದು. ಸುಮ್ಮನೆ ಹೋಟ್ಲ್ಗಳಿಗೆ ಹೋಗೋದು ಅಥವಾ ಯಾರಿಗೋ ಹೇಳಿಬಿಟ್ಟು ಯಾರೋ ಒಂದು ಇದು ಮಾಡಿ ಒಂದು ಲಾಡ್ಜ್ ಮಾಡೋದು, ಇವ್ರು ಹೋಗಿ ಪದೇ ಬಾಗಿಲು ತಟ್ಟೋದು, ಹಂಗಾಗಬಾರ್ದು. ನಂಬರ್ 1. ನಂಬರ್ 2 ಏನು ಅಂತಂತಂದರೆ ರಾತ್ರಿ ಅವ್ರನ್ನ ಕರೆಸಿ ಹಿಂಸೆ ಕೊಡೋದು ಅದೆಲ್ಲವೂ ಕೂಡ ಮಾಡಬಾರ್ದು. ಜೊತೆಗೆ ಏನು ಅಂತಂದರೆ ಲಂಚಕ್ಕೆ ಮೂಲ ಆಗಬಾರ್ದು ಸರ್. ಕರೆಕ್ಟ್. ಯಾಕಂದರೆ ಹೋಟೆಲ್ನವರು ಈಗ ಹೋಟೆಲ್ ನಿಭಾಯಿಸುವಂಥದ್ದೇ ಒಂದು ದೊಡ್ಡ ಕಷ್ಟ ಆಗಿದೆ. ಇಂಥದ್ರಲ್ಲಿ ಇದಾಗಬಾರ್ದು. ಇಂಥ ಅಪಾಯಗಳಿದೆ, ತಾವು ಅದನ್ನು ನೋಡ್ಕೋಬೇಕು. ಅಂದರೆ ಅದಕ್ಕೆ ಈ QR ಕೋಡ್ ಒಂದು ಮಾದರಿ. ಮುಂಚೆ ನೇರ ಹೋಗ್ತಾಯಿದ್ರು, ಏನು ಪ್ರೂಫ್ ಇಲ್ಲ, ಒಟ್ಟಾರೆ ಒಂದು ಹೋಗ್ತಾ ಇರೋದು ಸರಿ ಉಂಟಾ ಇಲ್ವಾ, ನಮಗೆ ಅದು ಹೌದು ಉಂಟಾ, ಕಂಪ್ಲೇಂಟ್ ಬಂದಿದೆ ಏನು ಕೂಡ ಗೊತ್ತಿಲ್ಲ. ಈಗ ಯಾರಿಂದ ಕಂಪ್ಲೇಂಟ್ ಬಂದಿದೆ, ಯಾವಾಗ ಬಂದಿದೆ ಎಲ್ಲ ಕೂಡ ಡೇಟಾ ನಮಗೆ ಸಿಗ್ತದೆ. ಈ ಅಧಿಕಾರಿ ಹೋಗಿದ್ದಾನ ಇಲ್ವಾ, ಮತ್ತು ಅಲ್ಲಿ ಪ್ರಾಬ್ಲಮ್ ಏನು, ನಮ್ಗೆ ಇಚ್ಛೆದ ಅವನು ಕೌಂಟರ್ ಚೆಕ್ ಮಾಡು, ಯಾರು ಕೊಟ್ಟಿದ್ದಾನೆ ಮಾಡಬೇಕು. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಗೊತ್ತಿದೆ, ನಿಮ್ಮ ಇಲಾಖೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಇಲಾಖೆನಲ್ಲೂ ಇದೆ, ತಮ್ಮವ್ರನ್ನೇ ಬಿಟ್ಟು ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ಅಲ್ಲಿಂದ ಜೀವ ಅರಿಯುವಂಥದ್ದು ಕೂಡ ಇದೆ. ಆಮೇಲೆ ಹೋದಂಥ ಸಂದರ್ಭದಲ್ಲಿ ಸರ್ 1-10 ಕಂಡು ಬಿಡ್ತವೆ ಅಂತ ಅವ್ರಿಗೆ. ಹೌದು, ಸತ್ಯ. ಒಂದಲ್ಲ ಜನ ಸಿಗ್ತದೆ. ಅದು ಅವರಿಗೆ ಅದ್ಭುತವಾದಂಥ ಅಸ್ತ್ರ ಆಗಬಾರ್ದು ಅಂತ. ಇಲ್ಲ, ಖಂಡಿತ ಅದನ್ನು ನಾವು ಅದರ ಬಗ್ಗೆ ನಾವು ಅದನ್ನು ಏನು ಸ್ಟ್ರೀಮ್ಲೈನ್ ಮಾಡ್ತೇವೆ. ಆದಷ್ಟು ಜನರಿಗೆ ಕೂಡ ತೊಂದರೆ ಆಗಬಾರ್ದು. ನಮ್ಮ ಉದ್ದೇಶ ಇದೆಲ್ಲ ಮಾಲೀಕರಿಗೆ, ಗ್ರಾಹಕರಿಗೆ ಇಬ್ಬರಿಗೂ ಪ್ರಯೋಜನ ಆಗಬೇಕು. ಕ್ಲೀನ್ ಇದ್ದರೆ ಜನ ಜಾಸ್ತಿ ಬರ್ತಾರೆ. ನಿಜ. ಸ್ವಚ್ಛತೆ ಮತ್ತು ರುಚಿಕರ ಆದರೆ ಅಲ್ಲಿ ಜಾಸ್ತಿ ಬರ್ತಾರೆ. ಸೊ ಜನರಿಗೆ ಆರೋಗ್ಯ ಪೂರಕವಾಗಿರುವಂಥ ಒಂದು ಲೇಬಲ್ ಬರಬೇಕು. ಅದಕ್ಕೆ ಇದ್ದು ಬರೀ ಅಲ್ಲಿಗೆ ಮಾತ್ರ ಅಲ್ಲ, ನಮ್ಮ ಈ ಫುಡ್ಡಿಗೆ ಮಾತ್ರ ಅಲ್ಲ, ನಾವು ಫಾರ್ಮಸಿ ಕಂಪನಿ ಕೂಡ ಹಾಕ್ತೇವೆ. ಯಾಕೆ ಎಕ್ಸ್ಪೈರಿ ಡೇಟ್ ಬರ್ತದೆ, ಇನ್ನೊಂದು ಬರ್ತದೆ ಸರ್, ಡೌಟ್ ಅವ್ನು ತಕ್ಷಣ ತೆಗೆಸಿ ಕಳಿಸಿದರೆ ಅದು ಇಮಿಡಿಯೇಟಿಗೆ ಫುಡ್ಡಿಗೆ ಅಂದರೆ ಫುಡ್ ಡಿಪಾರ್ಟ್ಮೆಂಟ್ ಹೋಗ್ತದೆ, ನಮ್ಮ ಅದು ಫುಡ್ ಸೇಫ್ಟಿಗೆ. ಫಾರ್ಮಸಿಟಿ ನಮ್ಮ ಡ್ರಗ್ ಕಂಟ್ರೋಲಿಗೆ ಹೋಗ್ತದೆ. ಸೊ ಅವರು ತನಿಖೆ ಮಾಡಿಕೊಂಡು ಒಂದು ಸರ್ ಯಾವುದಲ್ಲಾದರೂ ಸಹಿಸ್ಕೋಬೋದು ನಾವು. ತೀರಾ ಏನು ಈಗ ಈ ಫಾರ್ಮಸ್ಯೂಟಿಕಲಲ್ಲೂ ಕೂಡ ಬಂದುಬಿಟ್ರೆ, ಈ ಡೂಪ್ಲಿಕೇಟ್ ಡ್ರಗ್ಗಳು ಬಂದುಬಿಟ್ರೆ ಏನು ಸರ್ ಅದು, ಅದರಲ್ಲೂ ದಾಖಲೆ ಮಟ್ಟದ್ದು ಔಷಧಿ ಸೀಸ್ ಆಗಿದೆ. ಒಮ್ಮೆಲೆ ಒನ್ ಟೈಮ್ ಅದು ಎಷ್ಟು ಇರಬೇಕು ಅವ್ರ ಹತ್ರ ಕೆಪಾಸಿಟಿ, ಎಷ್ಟು ವರ್ಷದಿಂದ ಅವ್ರು ಸಪ್ಲೈ ಮಾಡ್ತಿರ್ಬೇಕು. ಇದು ಭಾಳ ಚಿಂತಿತ ಮಾಡುವಂಥ ಮತ್ತು ಭಾಳ ಜಾಗೃತ ಆಗುವಂಥ ವಿಚಾರ ಇವತ್ತಾಗಿದೆ. ಇದು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಸಣ್ಣ ಪುಟ್ಟ ಟ್ಯಾಬ್ಲೆಟ್ ಅಥವಾ ಅದು ಎಲ್ಲಿಂದ ಜನರಿಗೆ ತರೋದು, ಮಾರೋದು ಬೇರೆ. ಎಲ್ಲಿಯಾ ಒಂದು ಲೈಸೆನ್ಸ್ ಇಲ್ಲದಂಥ ಫ್ಯಾಕ್ಟ್ರಿಯಿಂದ ತಂದು ಅದಕ್ಕೆ ಇಲ್ಲಿ ಲೇಬಲ್ ಫಿಕ್ಸ್ ಲೇಬಲ್ ಅಂತ, ಯಾವ ಲೇಬಲ್, ವಿದೇಶದ್ದು ಫೇಮಸ್ ಕಂಪನಿ ಲೇಬಲ್ ಹಾಕಿಕೊಂಡು ICU ಕೊಡುವಂಥ ಇಂಜೆಕ್ಷನ್ಸ್ ಇದರಲ್ಲಿ ಇಟ್ಟಿದ್ರೆ ಪರಿಸ್ಥಿತಿ ಇವತ್ತು ಏನಾಗ್ಬೋದು. ಆಯ್ತು, ಇದನ್ನು ಆ ಡಾಕ್ಟ್ರುಗಳು ತಗೊಳ್ತಾರಲ್ಲ, ಯಾರು ಆಸ್ಪತ್ರೆಯವರು, ನಾನು ಅದಕ್ಕೆ ಹೇಳಿದ್ದೇನೆ, ಬರೀ ಮಾರೋನು ಮಾತ್ರ ಅಲ್ಲ. ಈಗ ನಮಗೆ ಯಾರೇ ಲಾರಿಯಲ್ಲಿ ತಂದು ಒಪ್ಪಿಸ್ತಾನೆ ಅವನು ಕೂಡ ಜವಾಬ್ದಾರಿ. ಅವ್ನಿಗೆ ಗೊತ್ತಿಲ್ವೋ ಇದು ಇಲ್ಲಿಂದ ಇಲ್ಲಿಗೆ ಬರೋದಂತೇಳಿ, ಮತ್ತು ಇಲ್ಲಿಂದ ತೆಕೊಂಡು ಹೋಗ್ತಾನಲ್ಲ ಗಾಡಿ, ಅವನು ಎಲ್ಲಿಗೆ ಹೋದ, ಎಲ್ಲಿ ಕೊಟ್ಟ, ಅವ್ನಿಗೆ ಗೊತ್ತಿಲ್ವೋ ಇದು ಡೂಪ್ಲಿಕೇಟ್, ಅವ್ನಿಗೆ ನಮ್ಗೆ ಹೇಳಬೇಕಲ್ಲ. ಈಗ ಬೇರೆ ರಾಜ್ಯದಲ್ಲಿಗೆ ಬಂದು ಮುಟ್ಟಿಸುವ ಮಧ್ಯದ ಲಾಜಿಸ್ಟಿಕ್ಸ್ನವರಿಗೆ ಇದು ಗೊತ್ತಿದೆ, ಈ ಡ್ರಗ್ ಕಂಪನಿ ಸರಿ ಇಲ್ಲ, ಇವನು ಬಂದು ಮುಟ್ಟಿಸುವಂಥ ಡ್ರಗ್ ತಗೊಳ್ಳುವಂಥ ಕೂಡ ಸರಿ ಇಲ್ಲ ಅಂತೇಳಿ ಇವ್ರಿಗೆ ಗೊತ್ತಿಲ್ವಾ? ಇವರಿಗೆ ಇದು ಸರಿ ಇಲ್ಲ ಅಂತ ಗೊತ್ತಿದ್ದು ಇವಾಗ ನಮಗೆ ಮಾಹಿತಿ ಕೊಡಬೇಕಾ ಬೇಡವಾ? ಇಲ್ಲಿ ಬಂದು ಕೆಲಸ ಮಾಡೋರಿದ್ದಾರೆ, ಅವರು ವೇತನಕ್ಕೆ ಕೆಲಸ ಮಾಡಿರ್ಬೋದು, ಅವ್ರಿಗೆ ಗೊತ್ತಿಲ್ವ ಇದು ಔಷಧ ಸಂಬಂಧಪಟ್ಟ ಜನಸಾಮಾನ್ಯರು ಲೇಬಲ್ ಡೂಪ್ಲಿಕೇಟ್ ಮಾಡಿ ಹಾಕ್ತಾರಂತೇಳಿ. ಅವರು ಇಲ್ಲಿಂದ ತೆಕ್ಕೊಂಡು ಹೋಗ್ತಾರಲ್ಲ ಏಜೆಂಟ್ಗಳು, ಯಾರಿಗೆ ಆಸ್ಪತ್ರೆಗೆ ಮತ್ತು ಫಾರ್ಮಸಿಗೆ, ಇವರು ಕೂಡ ಜವಾಬ್ದಾರಿ ಆಗ್ತಾರೆ. ಇವ್ರಿಗೆ ಗೊತ್ತುಂಟಲ್ಲಿ ಇಲ್ಲಿ. ನಿಜ ಅಲ್ಲ ಸರ್, ಈಗ ಒಂದು ಕಡೆಗೆ ಏನಾದರೂ ಈ ಥರದ ಔಷಧಿ ಬರ್ತಾ ಇದೆ ಅಂತಂದರೆ, ಆಗ್ತಾ ಇದೆ ಅಂತಂದರೆ ಅದು ಒಂದು ಕಡೆ ಮುಟ್ಟಲೇಬೇಕು.
ಅಲ್ಲಿಂದ ಇನ್ನೊಂದು ಕಡೆ ಸಪ್ಲೈ ಆಗಲೇಬೇಕಲ್ಲ. ಈಗ ತಮ್ಮ ಪ್ರಕಾರ ಇವಾಗ ಇದು ಎಲ್ಲಿಂದ ಬಂತು ಅಂತ ಗೊತ್ತಿದೆ, ಎಲ್ಲಿಗೆ ತಲುಪ್ತು ಅನ್ನೋದ್ರ ಬಗ್ಗೆ, ಯಾರ್ಯಾರು ಅದನ್ನು ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದರೂ ಅದಕ್ಕೆ ಈಗ SIT ನಾವು ಮಾಡಿದ್ದು. ನಮ್ಮ ರಾಮನಗರ SP ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೌದೌದು. ಮತ್ತು ಇದು ಅಂತಾರಾಜ್ಯ ಮಟ್ಟ ವಿಚಾರ ಆದ ಕಾರಣ ಮತ್ತು ಮಾಲೀಕ ವಿದೇಶದಲ್ಲಿರುವ ಕಾರಣ ಮತ್ತು ಇದಕ್ಕೆ ಒಂದು ಮೈಂಡ್ ಅಪ್ಲೈ ಮಾಡಬೇಕು. ಈ ಪಾಪ ಪೊಲೀಸ್ SP ಮತ್ತು ಪೊಲೀಸ್ ಕೆಲಸ ಮಾಡ್ತಿದ್ರು ಕೂಡ ನಾಳೆ ಏನೋ ಸಪ್ರೇಟ್ ಇನ್ಸಿಡೆಂಟ್ ಅದು ಇದು ಮಾಡ್ತಾ ಹೋಗ್ತಿದೆ, ಅವ್ರು ಅದರಿಂದ ಹೋಗ್ತಾರೆ. ಕರೆಕ್ಟ್. ಅದು ಇದಕ್ಕೆ ಸಪ್ರೇಟಾಗಿ ಇದರಲ್ಲೇ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಒಂದು ಟೀಮ್ ಮಾಡಬೇಕಂತ ಹೇಳಿಕೊಂಡು ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳು, ನಮ್ಮ ಫುಡ್ ಡ್ರಗ್ ಆ್ಯಂಡ್ ಸೇಫ್ಟಿ ಅಧಿಕಾರಿ ಅವ್ರ ಜೊತೆ ಸೇರಿ ಒಂದು ಕಮಿಟಿ ಮಾಡಿದ್ದೇವೆ. ಲೀಗಲಿ ಆಗಬೇಕು, ಮೆಡಿಕಲಿ ಕೂಡ ಆಗಬೇಕು. ಮತ್ತು ಆಸ್ಪತ್ರೆ, ಫಾರ್ಮಸಿ ಇವ್ರು ತಗೊಳ್ಳೋರಿಗೆ ಬುದ್ಧಿ ಇಲ್ವೋ, ಇದು ನಾವು ತಗೊಳ್ಬಾರ್ದು ಅಂತ ಹೇಳಿಕೊಂಡು ಇದೇನಾಗ್ತದೆ ಕೆಲವೊಮ್ಮೆ ನೋಡಿ ನಮ್ಮ ಬಂದು ಹೇಳ್ತಾರೆ, ನಮ್ಮ ಕೂಡ ಗೊತ್ತಿರೋದಿಲ್ಲ ಸರ್, ಅಲ್ಲಿ 30,000 ಹೇಳ್ತಾರೆ ಇಂಜೆಕ್ಷನ್ಗೆ, ಇಲ್ಲಿ 10,000ಗೆ ಸಿಗ್ತದೆ ಅಂತ ಹೇಳ್ತಾರೆ. ನಾವೆನಿಸಿ ಇವನು ಸರಿ ಇಲ್ಲ ಅಂತ ಹೇಳಿ ಈ 30,000 ಕೊಡ್ತಾನಲ್ಲ ನೋಡಿ, ಇಂಥ ಡೂಪ್ಲಿಕೇಟ್ ಕರಿ ಮಾರೋದಂತ ಯಾರಿಗೆ ಗೊತ್ತು? ಇದರಲ್ಲಿ ಏನು ಸರ್ ಹಿಂಗೆ ಆಗೋಗ್ಬಿಟ್ರೆ ಭಾಳ ಡೇಂಜರ್ ಇಲ್ಲ. ಇದು ಅನಿಸ್ತಾ ಇದೆ, ಇದು ಭಾಳ ಉನ್ನತ ಮಟ್ಟ ತನಿಖೆ ಆಗಬೇಕು ಸರ್. ಯಾಕಂದರೆ ನನಗನ್ಸುತ್ತೆ, ನೀವು ಹೇಳಿದ್ರಿ ಇದು ರಾಷ್ಟ್ರ ಮಟ್ಟದ್ದು ಅಂತ, ಜೊತೆಗೆ ಆ ಮಾಡಿದಂಥವ್ರು ಕೂಡ ವಿದೇಶದಲ್ಲಿದ್ದಾನೆ, ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ. ಹಿಂಗಾಗಿ ಏನಾದರೂ CBI ಗಿಬಿಐಗೆ ಏನಾದ್ರು ಹೋಗಬೇಕು ಅನ್ನೋದು. ಅದಕ್ಕೆ ನಾನೀಗ ಕೇಂದ್ರದ ಸಚಿವರಿಗೆ ಬರೆದೆ, ಯಾಕೆ ಎಬೋ 5 crores. ಹೌದು, ಎಬೋ 5 crores CBI ಅವ್ರು ತಗೊಳ್ಬೋದು. ಹೌದು. ಸೊ ಇದನ್ನು ನಾನು ಕೇಂದ್ರ ಆರೋಗ್ಯ ಸಚಿವ ಕೂಡ ಬರೆದಿದ್ದೇನೆ. ಆ 2 ರಾಜ್ಯದ ಆರೋಗ್ಯ ಸಚಿವ ಕೂಡ ಲೆಟರ್ ಬರೆದಿದ್ದೇನೆ. ಅವರು ರಾಜ್ಯದ ನೋಡಬೇಕು, ನಮ್ಮ ರಾಜ್ಯದಲ್ಲಿ ಇಂಥ ಎಲ್ಲದ ಫ್ಯಾಕ್ಟ್ರಿ ನಾನು ನೋಡಬೇಕಲ್ಲ. ಹೌದೌದು, ಹೌದು. ಇಂಥ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಫ್ಯಾಕ್ಟ್ರಿಯಲ್ಲಿ ನಡೀತದೆ ಅಂತ ಹೇಳಿಕೊಂಡು ಆದಾಗ ಇದು ವ್ಯಾಪಕ ಜಾಲ, ಇದು ಒಂದು ಸಿಕ್ಕಿರ್ಬೋದು, ಬೇರೆ 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 ಕಡೆಯಲ್ಲಿ ಇರ್ಬೋದು. ನಾವು ಕೂಡ ಎನ್ಕ್ವೈರಿ ಇದನ್ನೆಲ್ಲ ಇವತ್ತು ನೋಡ್ತಾ, ಇವತ್ತು ಒಂದು ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಇದರಲ್ಲಿ. ಅದಕ್ಕೆ ಇದಕ್ಕೊಂದು ಮಟ್ಟ ನಾವು ಹಾಕಲೇಬೇಕು. ಹೇಗೆ ನಾವು ಇವತ್ತು ನಶಮುಕ್ತ ಭಾರತ ಅಂತೇಳಿ ನಾವು ಇದನ್ನು ಮುಕ್ತಗೊಳಿಸ್ತೇವೆ, ಅದೇ ಜೊತೆ ಇದನ್ನು ಮುಕ್ತಗೊಳಿಸೋ ಕೆಲಸ ಆಗಬೇಕು. ನಕಲಿ ಔಷಧ ಜಾಲವನ್ನು ಮಟ್ಟ ಹಾಕಲೇಬೇಕಾಗ್ತದೆ ಸರ್, ಆಗಬೇಕು. ಯಾಕಂತಂದರೆ ನೀವು ಯಾವುದಲ್ಲಾದರೂ ಸಹಿಸ್ಕೋಬೋದು, ತೀರಾ ಆಹಾರದಲ್ಲೂ ವಿಷ ಹಾಕೋದು, ಔಷಧಿನಲ್ಲೂ ವಿಷ ಇರೋದು ಅಂತಂದ್ರೆ ಏನು ಅರ್ಥ ಇದು? ಜೊತೆಗೆ ಈಗ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸುದ್ದಿ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಈಗ ಈ ತುಕಾರಾಮ್ ಮುಂಡೆ ಅನ್ನುವಂಥ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ, ಮುಲಾಜಿಲ್ದೇ ನಾನು ಕ್ರಮ ತಗೊಳ್ತೀನಿ ಅಂತ. ನನ್ನದು ರಿಕ್ವೆಸ್ಟ್ ಏನು ಅಂತಂದರೆ, ಇದನ್ನು ತನಿಖೆ ಮಾಡುವಂಥವರು ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ, ಖಾದರ್ಜಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಯಾಕೆ ಈ ಅನಗತ್ಯವಾಗಿ ಏನಾದರೂ ಅವರಿಗೆ ಕೈ ಹಿಡಿಯೋಕ್ಕೆ ಹೋದರೆ, ಕಡಿವಾಣ ಹಾಕಕ್ಕೆ ಹೋದರೆ ಎಡವಟ್ಟಾಗುತ್ತೆ ಸರ್. ಇಲ್ಲ, ನಾವು ಕಂಪ್ಲೀಟ್ ಫ್ರೀ ಹ್ಯಾಂಡೇ ಕೊಟ್ಟಿದ್ದೆ ಅವರಿಗೆ. ಇದರಲ್ಲಿ ಈಗ ಎಷ್ಟೋ ನಮ್ಮ ಪರಿಚಯದ ಹೋಟೆಲ್ ರೇಡ್ ಆಗಿದೆ, ಎಷ್ಟೋ ಪರಿಚಿತರ ಶಾಪ್ಸ್ ಇದಾಗಿದೆ, ಅಲ್ಲಿ ನಾವು ಎಲ್ಲಿ ಕೂಡ ಇಂಟರ್ಫಿರೆನ್ಸ್ ಇಲ್ಲ, ಅವರಿಗೆ ಫ್ರೀ ಅನ್ನು ಕೊಟ್ಟಿದ್ದೇವೆ ಇದರಲ್ಲಿ. ಅದನ್ನು ಯಾಕೆಂದರೆ ನಮಗೆ ಅವರು ನಮಗೆ ಈ ಕಂಪನಿ, ನಮ್ಮ ಈ ಶಾಪ್ ಅವ್ರು ಇಂಪಾರ್ಟೆಂಟ್ ಅಲ್ಲ, ನಮಗೆ ಪಬ್ಲಿಕ್ ಇಸ್ ಮೋರ್ ಇಂಪಾರ್ಟೆಂಟ್. ನಾವು ಪಬ್ಲಿಕ್ ನೋಡಿ ನಾವು ಕೆಲಸ ಮಾಡುವಂಥದ್ದು. ಕರೆಕ್ಟ್. ಸೊ ಅದಕ್ಕೆ ಅನುಗುಣ, ಅದಕ್ಕಾಗಿ ನಮಗೆ ಪಬ್ಲಿಕ್ ಸಪೋರ್ಟ್ ಕೂಡ ಬೇಕು. ಏನೇ ಸಣ್ಣ ಸಣ್ಣ ಮಾಹಿತಿ ಕೊಟ್ಟರು ಕೂಡ ನಮ್ಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗ್ತದೆ. ಅದಕ್ಕೆ ನಾವೊಂದು ವಾಚ್ ಟೀಮ್ ಮಾಡಬೇಕಂದಿದೆ. ಅದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್. 6.5 ಕೋಟಿ ಜನಸಂಖ್ಯೆಗೆ ಲಕ್ಷಾಂತರ ಹೋಟೆಲ್ ಇಂಡಸ್ಟ್ರಿ ಇರುವಾಗ ನಮ್ಮ 150 ಜನ ಏನು ಮಾಡ್ಬೋದು? ಒಂದು ಜಿಲ್ಲೆಯಲ್ಲಿ 4-5 ಜನ ಕೂತ್ಕೊಂಡು ಏನು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಅದಕ್ಕೆ ನನ್ನ ಆಲೋಚನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ವಾಚ್ ಟೀಮ್ ಅಂತ ಹೇಳಿದರೆ, ದೇ ಆರ್ ಸೀನಿಯರ್ ಸಿಟಿಸನ್ ಅಬೌವ್ 60 years. ಈ ಫೀಲ್ಡಲ್ಲಿ ಯಾರು ಆಸಕ್ತಿ ಇರುವವರಿದ್ದಾರೆ, ಬೇರೆ ಬೇರೆ ಕಡೆ ಕೆಲಸ ಮಾಡಿದವರು, ರಿಟೈರ್ಡ್ ಆದವರು, ಒಂದು ಆನರರಿ ಕೆಲಸ ಮಾಡಲಿಕ್ಕೆ ತಯಾರಿ ಇರುವವರು, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರಿಗೆ ಒಂದು ಇನ್ಸ್ಪೆಕ್ಷನ್ ನಾವು ಅಧಿಕಾರ ಕೊಡುವುದು, ಐಡೆಂಟಿ ಕೊಟ್ಟು. ಸೊ ಅವ್ರು ಬಂದು ನಮಗೆ ರಿಪೋರ್ಟ್ ಕೊಡೋದು ಅಷ್ಟೇ. ಹೌದು, ಹೌದು. ಆವಾಗ ಏನಾಗ್ತದೆ, ಆ ತಾಲೂಕಿನ ಊರಲ್ಲಿ ಇಂಥವ್ರು ಬಂದು ನೋಡಿಕೊಂಡು ಹೋಗ್ತಾರೆ ಎಂಬ ಜಾಗೃತಿ ಈ ಮಾಲೀಕರ ಕೆಲಸದವರಿಗೆ ಇರ್ತದೆ. ಅವರೊಂದು ಪ್ರತಿಯೊಂದು ಹೋಟೆಲಿನ ಒಂದು ಕ್ವಾಲಿಟಿ ಚೆಕ್ಕಿಂಗ್ ಥರ, ಕಿಚನ್ ಎಷ್ಟು ಕ್ಲೀನ್ ಇದೆ, ಸ್ಟೋರೇಜ್ ಹೇಗಿದೆ, ಕೆಲಸಗಾರ ಕ್ಲೀನ್ ಮಾಡ್ತಾರೆ, ಇದೆಲ್ಲ ಕೊಡೋದು ಮಾರ್ಕ್ಸ್ ಆಗೋ ರೀತಿಯಲ್ಲಿ. ಮತ್ತು ನಾವು ಅವ್ರಿಗೆ ಬೆಸ್ಟ್ ಹೋಟೆಲ್, ಬೆಸ್ಟ್ ಸರ್ವಿಸ್ ಅಂತ ಅವರಿಗೆ ಪ್ರಶಸ್ತಿ ಕೂಡ ಕೊಡ್ತೇವೆ ಇದರಲ್ಲಿ ಮುಂದಿನ ದಿನಗಳಲ್ಲಿ. ಸರ್, ಈ ಸಣ್ಣ ಪುಟ್ಟವ್ರನ್ನ ಹಿಡಿಯೋಕ್ಕಿಂತ, ಈ ಸಪ್ಲೈ ಮಾಡೋರನ್ನ ಹಿಡಿಯೋಕ್ಕಿಂತ, ಜೊತೆಗೇನೆಂದರೆ ಈ ಎಣ್ಣೆ ನೀವು ಅದನ್ನು ಬಳಸ್ತಾ ಇದ್ದೀರಿ, ಇದನ್ನು ಬಳಸ್ತಾ ಇದ್ದೀರಿ ಅನ್ನೋದಕ್ಕಿಂತ, ಎಲ್ಲಿ ಮೂಲ ಇದೆಯಲ್ಲ ಆ ಮೂಲಕ್ಕೆ ಹೊಡಿಬೇಕು ಸರ್. ಅದಾಗಬೇಕು. ಯಾಕಂದರೆ ಈಗ ಯಾರೋ ಸಪ್ಲೈ ಮಾಡ್ತಾರೆ ನೋಡಿ, ಈಗ ತಾವೇ ಹೇಳಿದರೆ ಆಗಲೇ ಔಷಧಿ ವಿಚಾರ ಸಂಬಂಧಪಟ್ಟಂಗೆ, ಏನೋ ಅಲ್ಲಿ 30,000 ಇರುತ್ತಪ್ಪ, ಇಲ್ಲಿ 10,000 ಕೊಡ್ತಾನೆ ತಪ್ಪ, ಯಾರೋ ಪುಣ್ಯಾತ್ಮ ನೋಡಪ್ಪ. ಸೊ ಅದು ಒಂದೇ, ಇದು ಒಂದೇ ಕಂಪನಿ ಅಂದ್ಕೊಂಡು, ಯಾಕಂದರೆ ನಾವು ಅದು ಕಂಟೆಂಟ್ ನೋಡ್ತೀವಿ ಅಷ್ಟೇ, ತರ್ತೀವಿ. ಅದೇ ರೀತಿ ಹೋಟೆಲಲ್ಲೂ ಕೂಡ ಅಷ್ಟೇ. ಈಗ ನಿಮಗೆ ಪಾಮ್ ಆಯಿಲಲ್ಲಿ ಬರುತ್ತೆ ಅಂತ ಗೊತ್ತು, ರೀಫೈಂಡ್ ಆಯಿಲಲ್ಲಿ ಬರುತ್ತೆ ಅಂತ ಗೊತ್ತು, ಅದರಲ್ಲಿ ಎಷ್ಟು ಕಂಟಾಮಿನೇಷನ್ ಇದೆ ಅಂತಲೂ ಗೊತ್ತು. ಸೊ ಅದರ ಮೂಲಕ್ಕೇ ಹಿಡಿಯೋದ್ರ ಬದಲಿ ಈ ಬರೀ ಹೋಟೆಲ್ನವ್ರ ಜೀವ ಹಿಂಡಿದ್ರೆ ಹೆಂಗೆ ಸರ್?
ಇಲ್ಲ, ನಮಗೆ ಹೋಟೆಲನ್ನು ಹಿಡಿದ್ರೆ ಮಾತ್ರ ಎಲ್ಲಿಂದ ಬರ್ತಾರೆ ನಮಗೆ ಗೊತ್ತಾಗ್ತದೆ. ಈಗ ನಾವೊಂದು ಉದಾಹರಣೆಗೆ ಒಂದು ದೊಡ್ಡ ಹೋಟೆಲ್ಗೆ ರೇಟ್ ಮಾಡಿದಾಗ ಅಲ್ಲಿ ಒಂದು ಚಿಕ್ಕನೊಂದು ಇದಿದೆ, ಪಾರ್ಸಲ್ ಕವರ್ ಮಾಡಿ ಪ್ಲಾಸ್ಟಿಕಲ್ಲಿ, ಅದರಲ್ಲಿ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ. ನಮ್ಮವರಲ್ಲಿ ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರಿಂಗ್ ನೋಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳೆದಿದೆ, ನಾಳೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇವತ್ತು ಕೈಗೆ ಸಿಕ್ಕಿದೆ. ಎಲ್ಲಿಂದ ಬಂದೆ ನೋಡುವಾಗ ಒಬ್ಬರು ಸಪ್ಲೈ ಮಾಡ್ದವ್ರು ಇದ್ದಾರೆ, ಅಲ್ಲಿ ಹೋಯಿತು. ಯಾಕೆ ಹೇಗೆ ಬಂತ ಇಲ್ಲಿ ಅಲ್ಲಿ ಅದು ನಮ್ಗೆ ಗೊತ್ತಿಲ್ಲ, ನಮಗೆ ಕಂಪನಿಯಿಂದ ಇರ್ತೀವಿ ಅಂತ ಕಲಿದ. ಆಗ ತುಮಕೂರಿಗೆ ಕಂಪನಿಗೆ ಹೋದೆವು, ಅಲ್ಲಿ 2-3 ಫ್ಯಾಕ್ಟ್ರಿ ಇದಿದೆ. ಅಲ್ಲಿ ನೋಡುವಾಗ ಏನಾಗ್ತದೆ, ಬಲ್ಕಲ್ಲಿ ಇವತ್ತು ದಿವಸಕ್ಕೆ 3,000-4,000 ಈಗ ಮಾಡಿ ಅದನ್ನು ಪ್ಯಾಕ್ ಮಾಡಿ ಅಲ್ಲಿ ನೋಡುವಾಗ ಇಟ್ ಈಸ್ ಎ ರೂಟೀನ್ ಹ್ಯಾಬಿಟ್ ಅವರಿಗೆ. ಎಲ್ಲದೂ ಕೂಡ 1 ವೀಕ್ ನಂತರದ ಡೇಟ್ ಹಾಕೋದು. ಯಾಕೆ, ನಾನಿವತ್ತು ಅದನ್ನು ಕಟ್ ಮಾಡಿ ಪ್ಯಾಕ್ ಮಾಡಿ ಒಂದು ದಿವಸ ಅಲ್ಲಿ ಇರ್ತದೆ, ನೆಕ್ಸ್ಟ್ ಡೇ ಲೋಡ್ ಮಾಡ್ತೇನೆ. ಈ ಲೋಡ್ ತಗೊಂಡು ಬೆಂಗಳೂರು ಒಂದೇ ಕಡೆಗೆ ಡೈರೆಕ್ಟ್ ಬರ್ತಾನೆ ಅವನು. ಅಂದಿವೆ ಎಷ್ಟು ರೆಸ್ಟೋರೆಂಟ್ ಇದೆ, ಎಷ್ಟು ಇದು ಸ್ಥಾಪನೆ ಎಲ್ಲ ಒಂದು ಸಂಸ್ಥೆಗೆ ಮುಟ್ಟಿದೆ. 3-4 ದಿವಸ ಅಲ್ಲಿ ಹೋಗ್ತದೆ. ಇನ್ನು ಅವನು ಹೋಲ್ಸೇಲಿಂದ ಅಂಗಡಿಗೆ ಮುಟ್ಟಿ ಇದನ್ನೆಲ್ಲ ಲೆಕ್ಕಾಚಾರ ಹಾಕಿಕೊಂಡು ಇವರು 1 ಡೇ ಇವತ್ತು ಮ್ಯಾನುಫ್ಯಾಕ್ಚರ್ ಆದರೆ ಚಿಕನ್ ಮ್ಯಾನುಫ್ಯಾಕ್ಚರ್ ಕ್ಲೀನಾಗಿ ಕಟ್ಟಾದರೆ ಇವರ ಡೇಟ್ ನೆಕ್ಸ್ಟಿಂದ ಸ್ಟಾರ್ಟ್ ಆಗೋದು 10 ಡೇಸ್ ನಂತರ. ಇಂತೆಲ್ಲ ಪರಿಸ್ಥಿತಿ. ಅಂದರೆ ಅದು ಒಂದು ಎಕ್ಸ್ಪೈರಿ ಡೇಟ್ ಅಲ್ಲ, ಅದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನೇ ನಾಳೆಯಿಂದ ಇತ್ತಾ? ಎಕ್ಸ್ಪೈರ್ ಅಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್. ಎಕ್ಸ್ಪೈರಿ ಇರ್ತಾವೆ. ಓ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳೆಯಿಂದ ಇತ್ತು, ನಾಳೆಯಿಂದ ಇತ್ತು. ಓಹೋ, ಅಂತ ಎಲ್ಲ ವಿಚಾರಗಳು. ಸೊ ಅಲ್ಲಿಂದಲೇ ನಾವು ಇರ್ತಿದ್ದೆ ಅವರನ್ನು ಹೋಗಿ. ಆಮೇಲೆ ಈ ಸ್ಟಾರ್ ಹೋಟ್ಲಿನವ್ರು ಏನು ದರಿದ್ರ ಬಂತು ಸರ್, ಈಗ ವರ್ಷದ ಹಿಂದಿನ ಮಾಂಸ ಇಟ್ಟೆ, ಕೆಟ್ಟೋಗಿರೋ ಹಾಲು ಮೊಸರು ಇಟ್ಟೆ, ಯಾವುದೋ ಕಾಲದ ಚಿಕನ್ನು ಮಟನ್ನು ಇಟ್ಟೆ, ಅವ್ರಿಗೇನಂತ ದರಿದ್ರ ಬಂದಿದೆ ಅಂತ ನನಗೆ. ಯಾಕಂದರೆ ಸ್ಟೋರ್ ಮ್ಯಾನೇಜರ್, ಪರ್ಚೇಸ್ ಮ್ಯಾನೇಜರ್ ಇದ್ದಾರೆ, ಅವರು ಇದನ್ನೆಲ್ಲ ಮಿಸ್ಗೈಡ್ ಮಾಡ್ತಾರೆ. ಒಂದು ಕಡೆ ನೋಡಿ, ನಾನು ನಿಮಗೆ ಜನರಿಗೆ ನಿಮ್ಮ ಮುಖ ಅಂತ ಹೇಳುವಂಥದ್ದು, ಒಂದು ಹೋಟೆಲಲ್ಲಿ ರೇಡ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಡೆನ್ಮಾರ್ಕ್ನ ಮಾಂಸ ಸಿಕ್ಕಿತು. ಡೆನ್ಮಾರ್ಕ್ ಎಷ್ಟಕ್ಕೆ ಕೊಡೋದು? ಡೆನ್ಮಾರ್ಕ್ ಮಾಂಸ ಇಲ್ಲಿ ಮಟನ್ 400 ರೂಪಾಯಿಗೆ. ಓಹೋ, ಡೆನ್ಮಾರ್ಕಿಂದ ಪಾಪ ಇವ್ರಿಗೋಸ್ಕರ ಸ್ಪೆಷಲ್ ಕಳಿಸಿದ್ದಾರೆ 400 ರೂಪಾಯಿಗೆ. 400 ರೂಪಾಯಿ. ಇಲ್ಲಿ ಮಾರ್ಕೆಲ್ಲಿ ನಿಮಗೆ 800 ರೂಪಾಯಿ. ಹೇಗೆ 400 ರೂಪಾಯಿ ಸಿಗ್ಲಿಕ್ಕೆ ಸಾಗಿದೆಯಾ? ಅಲ್ಲಿಂದ ಫ್ರೀ ಆಗಿ ಅವರು ಎಕ್ಸ್ಪೈರಿ ಆದದ್ದು ನಮಗೆ ಕಳಿಸಿರಬೇಕು. ಅಲ್ಲಿ ಕಳ್ಸೋಕ್ಕೂ ಜಾಸ್ತಿ ಆಗುತ್ತೆ ಬಿಡಿ, ಡೆನ್ಮಾರ್ಕಿಂದ ಇಲ್ಲಿ ಬರಬೇಕಲ್ಲ. ಅಲ್ಲಿ ದೊಡ್ಡ ಕಂಟೈನರಲ್ಲಿ ತಂದು, ಬಾಂಬೆಯಲ್ಲಿ ದೊಡ್ಡ ಮಾಫಿ ಇದ್ದಾನೆ ಇದಕ್ಕೆ. ಈಗೆಲ್ಲದು ಅವನು ಕಂಟೈನರ್ಲಿಂದ ತರ್ತಾನೆ, ಅಲ್ಲಿ ರಿಜೆಕ್ಟ್ ಆದಂಥ ಅಥವಾ ಎಕ್ಸ್ಪೈರ್ ಆದಂಥ ಕೋಲ್ಡ್ ಸ್ಟೋರೇಜ್ ಮಾಡಿ ಅಲ್ಲಿ ಬಲ್ಕಲ್ಲಿದ್ದು ತಂದು ಬಾಂಬೆಯಿಂದ ಇದು ದೇಶ ಉದ್ದಗಲಕ್ಕೂ ಎಲ್ಲ 5 ಸ್ಟಾರ್ ಹೋಟೆಲ್ಗೆ ಕೊಡ್ತಾರೆ. ಹೇಗೆ ಈ ಡೈಲಿ ತರೋರಿಗೆ ವಿಚಾರ ಗೊತ್ತಿರ್ತದೆ. ಇವರು ಇದನ್ನು 400 ರೂಪಾಯಿ ಕೊಟ್ಟು ಇವನು ಓನರ್ಗೆ 8 ರೂಪಾಯಿ ಬಿಲ್ ಆಗ್ತಾನೆ, ಸ್ಟೋರ್ ಮ್ಯಾನೇಜರ್ ಮತ್ತು ಪರ್ಚೇಸ್ ಮ್ಯಾನೇಜರ್. ಅವ್ರಿಗೇನು ಗೊತ್ತು ಡೆನ್ಮಾರ್ಕ್ ತಂದಿದೆ ಅಂತೇಳಿ ಓನರಿಗೆ. ಕರೆಕ್ಟ್. ಈ ರೀತಿಯದೆಲ್ಲ ಇದೆ. ಸೊ ಎಂತ ಇದನ್ನು ಡೀಪ್ ಹೋಗಿದ್ದು ದೊಡ್ಡ ಪಿಕ್ಚರ್ ತೆಗಿಬೋದು ಈಗ ನಮಗೆ ಕೂತ್ಕೊಂಡು, ಏನೆಲ್ಲ ಇವತ್ತು ಮಾಡ್ತಾರೆ ಅಂತೇಳಿ. ಫುಡ್ ಒಂದು ಊಟದೊಂದು ವ್ಯವಸ್ಥೆಯಲ್ಲಿ ಜನರಿಗೆ ಎಷ್ಟು ಮೋಸ ಮಾಡ್ತಾರೆ ಅಂತೇಳಿ. ಈ ಬೇರೆ ಬೇರೆ ಕಡೆಗೆ ಬ್ಯಾನ್ ಆಗಿರುವಂಥದ್ದೆಲ್ಲವೂ ಕೂಡ ಇಂಡಿಯಾದಲ್ಲಿ ಆರಾಮಾಗಿ ಓಡಾಡ್ತಾರೆ ಸರ್. ಅದನ್ನು ನಾನು ಹೇಳಿದ ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟರ್ ಬರೀತಿದ್ದಾರೆ. ನೀವು ಅಮೇರಿಕಾದಲ್ಲಿರೋ ಚಾಕ್ಲೇಟ್ ಕಂಪನಿ, ಅಲ್ಲೇ ಚಾಕ್ಲೇಟ್ ಟೇಸ್ಟೇ ಬೇರೆ, ಅಲ್ಲೇ ಶುಗರ್ ಕಂಟೆಂಟೇ ಬೇರೆ. ಭಾರತಕ್ಕೊಂದು ಉತ್ಪಾದನೆ ಬೇರೆ, ಅಲ್ಲಿ ಎಲ್ಲ ಡಯಟ್ ಅಂತ ಹೇಳಿ ಅಲ್ಲಿ ಶುಗರ್ ಇಲ್ಲದಂಥ ಇವತ್ತು ಕೋಲ್ಡ್ ಡ್ರಿಂಕ್ ಬರ್ತದೆ. ಇಲ್ಲಿ ಬಂದರೆ ಕರೆಕ್ಟ್ ಉಲ್ಟ. ನಾನು ಇದು ಯಾಕೆ ಅಂತ ಕೇಳಿದ್ದೆ. ನಾನು ನೋಡುವಾಗ ಅಲ್ಲಿ ಆ ಕಂಪನಿಗೆ ಇಷ್ಟು ಪರ್ಸೆಂಟೇಜ್ ಮಾತ್ರ ಹಾಕಲಿಕ್ಕೆ ಶುಗರ್, 25%, ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಇಲ್ಲ, ಹಾಕಂಗಿಲ್ಲ. ಕಲರು ಅಷ್ಟೇ. ಇಲ್ಲಿ ಬಂದಾಗ ಇಟ್ಸ್ ಅಪ್ ಟು 200% ಅಲೌಡ್. ನನಗೆ ಏನಿದು ಕೇಳಿದ್ದೆ ನಾನು. ಅದೇನಂತ ಹೇಳಿದ್ರೆ, ಇವರಿಗೆ ಇಂಟರ್ನ್ಯಾಷನಲ್ಗೆ ಕಂಪನಿ ಅಲ್ಲ, ಬರುವಾಗ ಅವ್ರು ಕೇಳಿದ ಕನೆಕ್ಷನ್ ಎಲ್ಲ ಕಣ್ಣು ಚೈನ್ ಹಾಕಿದ್ದೇವೆ, ನಾವು ಒಪ್ಪಿದ್ದೇವೆ. ಅದು ಸೊ ದೇ ಹ್ಯಾವ್ ಟು ಚೇಂಜ್ ದ ರೂಲ್ಸ್. ಅಲ್ಲಿರೋ ನಾನು ಅದನ್ನು ಸಿಸ್ಟಮ್ ಮಾಡಲಿಕ್ಕೆ ಹೊರಟೆ. ನಾನು ಹೇಳಿದೆ, ಬಂದೊಮ್ಮೆ ಆದೇಶ ಕೂಡ ಮಾಡಿದೆ ಅಧಿಕಾರಿಗಳಿಗೆ, ಅದನ್ನು ಹೋಗಿ ಬಂದ್ ಮಾಡಿ, ಯಾವುದು ಸೇಲೆ ಮಾಡೋದು ಬೇಡ, ಅಲ್ಲಿ ಯಾವುದು ಕೊಡ್ತಾರೆ ಅದೇ ಟೇಸ್ಟ್ ಅದೇ ಕ್ವಾಲಿಟಿ ಕೊಟ್ಟರೆ ಮಾತ್ರ ಅಂತ. ಅದಕ್ಕೆ ನಾವು ವಿ ಆರ್ ಹೆಲ್ಪ್ಲೆಸ್ ಬಿಕಾಸ್ ದಿಸ್ ರೂಲ್ಸ್ ಅವ್ರಿಗೆ ಕೊಡ್ತದೆ. ಇನ್ನು ನೋಡಿ, ಚಿಕನಿಗೆ ಫ್ರೋಝನ್ ಐಟಮ್ಗೆ 8 ತಿಂಗಳ ತನಕ ಬರ್ಗರ್ ಶಾಪ್ ಇದೆ. ನಾನು ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿ ನಾನು ರನ್ ಮಾಡಿಸಿದೆ. ಅಪ್ ಟಿಲ್ 8 months ದೇ ಕ್ಯಾನ್ ಕೀಪ್ ಕೋಲ್ಡಲ್ಲಿ -34. ಅದು ಅಷ್ಟೇ ಚಿಂತೆ ಅಲ್ಲ. ಒಮ್ಮೆ ಹೋಗ್ಬಿಟ್ಟು ಇದು ಆಗ ಓಪನ್ ಮಾಡ್ತಾರೆ, ಇಡ್ತಾರೆ, ಬಿಡ್ತಾರೆ, ಎಷ್ಟಿದು ಕೂಡ. ಅದಕ್ಕಾಗಿ ನಾನು ನೋಡುವಾಗ ಏನಿದು ಎಲ್ಲ ನಿಮ್ಮ ಮಲ್ಟಿನ್ಯಾಷನಲ್ ಕಂಪನಿ ಬ್ರ್ಯಾಂಡ್ ಮಾತ್ರ, ಹೆಸರು ಮಾತ್ರ ಚೇಂಜ್ ಇವರೇ.
ನೋಡಿ ನಾವು ಎಷ್ಟು ಒಂದು ಸೈಕಾಲಜಿಕಲಿ ನಾವು ಇದಾಗ್ತದೆ ಅಂತ ಹೇಳಿದರೆ, ಹೌದು ಸರ್. ಮಲ್ಟಿನ್ಯಾಷನಲ್ಗೆ 2-3 ಕಂಪೆನಿ ಇದೆಯಲ್ಲ, ಇವರಿಗೆ ಚಿಕನ್ ಎಲ್ಲ ಬರೋ ಒಂದೇ ಕಡೆಯಿಂದ, ನೋಡಿ ಒಂದೇ ಕಡೆಯಿಂದ ಒಂದು ದೊಡ್ಡ ಕಂಪನಿಯವರು ಚಿಕನ್ ಪೊರ್ಸೆಸ್ ಮಾಡಿ ಹೊಸಕೋಟೆಯಲ್ಲಿ ಒಂದೇ ಕಂಪನಿ ಅಂದರೆ ಬೇರೆ ಬೇರೆ 2 ಕಂಪನಿ, ಅವ್ರದ್ದೇ ಕಂಪನಿ, ಓನರ್ ಸೇಮ್, ಕಂಪನಿ ಹೆಸರು ಬೇರೆ ಬೇರೆ. ಅಲ್ಲಿಗೆ ಹೋಗಿ ಅಲ್ಲಿ ಅದನ್ನು ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ ಪ್ಯಾಕ್ ಮಾಡಿ ಮತ್ತೆ ರಿಟರ್ನ್ ಇದೇ ಕಂಪನಿಗೆ ಬರ್ತದೆ. ಅವರು ಇದನ್ನು ಎಲ್ಲ ರಾಜ್ಯದ ಔಟ್ಲೆಟ್ಗೆ ಹೋಗಿ ಮಾರಾಟ ಮಾಡ್ತಾರೆ, ಮುಟ್ಟಿಸೋದು ಯಾವುದು ಈ ಚಿಕನನ್ನು. ಮತ್ತು ಅದಕ್ಕೆ ಸಿಕ್ಕುವ ಬನ್ನು ಜಿಗ್ನಿಯಲ್ಲಿ ಎಲ್ಲ ಕಂಪನಿ ಒಬ್ಬನೇ ಮಾಡೋದು, ಹೆಸರು ಮಾತ್ರ ಬೇರೆ ಬೇರೆ, ಬೇರೆ ಹೆಸರು ಮಾತ್ರ ಬೇರೆ ಬೇರೆ, ಬನ್ನು ಕೂಡ ಅಲ್ಲಿ ಒಬ್ಬನೇ ಮಾಡೋದು. ಇದರಲ್ಲಿ ಇದಕ್ಕೆ ಬೇಕಾದಂಥ ಮೈನಸ್ ಎಲ್ಲವೂ ಹರಿಯಾಣದಿಂದ ಬರೋದು. ದೊಡ್ಡ ಲಾಬಿ ಸರ್ ಇದು. ಔಟ್ಲೆಟ್ ಮಾತ್ರ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಔಟ್ಲೆಟ್, ಅವರ ಮಸಾಲೆ ಪುಡಿ ಬೇರೆ ಬೇರೆ. ಇವರು ಇದನ್ನೆಲ್ಲ 8 ತಿಂಗಳು ಇಡ್ಬೋದು ಅಂತ ಕಾನೂನಲ್ಲಿದೆ, ಅವ್ರಿಗೆ 8 ಮಂತ್ಸ್ ಇಡ್ಬೋದು ಅಂತೇಳಿ. ನಾನು ಹೇಳಿದೆ ಆಯ್ತಪ್ಪ 8 ತಿಂಗಳು ಇಡಲಿ, ಬಟ್ ಜನರಿಗೆ ಹೇಳಿ ಇದು 8 ತಿಂಗಳ ಚಿಕನ್, ಇದು 3 ತಿಂಗಳ ಚಿಕನ್ ಅಂತ ಹೇಳಿ. ಬಣ್ಣು ನಮ್ಮ ಮನೆಯಲ್ಲಿ ಬಣ್ಣು ಮಾಡಿದರೆ 1-2 ದಿವಸದಲ್ಲಿ ಗಟ್ಟಿ ಆಗ್ತದೆ, ಹೌದಾ? ಇದು 1 ತಿಂಗಳು 3 ತಿಂಗಳಾದರೂ ಕೂಡ ಬಣ್ಣು ಸಾಫ್ಟೇ ಇರಬೇಕಾದ್ರೆ ಇದಕ್ಕೆ ಹಾಕಿದಂಥ ಔಷಧಗಳು ಎಷ್ಟಿರಬೇಕು? ಮಾಫಿಯಾ ಸರ್ ಇದು, ಅಲ್ವಾ? ದೊಡ್ಡ ಮಾಫಿಯಾ. ನಾನು ಹೇಳಿದೆ ಇವರು 8 ತಿಂಗಳ ಚಿಕನ್ 3 ತಿಂಗಳ ಬಣ್ಣು ಕೊಡೋದಾದರೆ ಇವರು ಜನರು ಹೇಳಿ ಅಲ್ಲ, ಈ ಬಣ್ಣಿಗೆ 2 ತಿಂಗಳಾಗಿದೆ, ಈ ಚಿಕನ್ನಿಗೆ 8 ತಿಂಗಳಾಗಿದೆ, ಮತ್ತು ತಿನ್ನೋರು ತಿಂತಾರೆ, ಬಿಡೋರು ಬಿಡ್ತಾರೆ, ಏನು ಮಾಡಲಿಕ್ಕೆ ಸಾಧ್ಯ? ಕರೆಕ್ಟ್. ಸೊ ಅಷ್ಟು ಇವತ್ತು ನಾವು ಈ ಫುಡ್ ಇದರಲ್ಲಿ ಜನ ಅಷ್ಟು ಸೈಕಾಲಜಿಕಲಿ ಇವತ್ತು ದೇವಕ್ಕೆ ಬಿನ್ ಕ್ಯಾರಿಡ್ ಅವೇ, ಅದು ಆಲೋಚನೆ ನಾವು ಕೂಡ ಅಷ್ಟೇ, ಎಲ್ಲಂತ ಅವರಂತಲ್ಲ, ಎಲ್ಲ ಜನರು ಕೂಡ ಅದನ್ನು ನಾವು ಇದಾಗಿ ಬಿಟ್ಟಿದ್ದೇವೆ ಈಗ, ಅದನ್ನು ಆಲೋಚನೆ ನಾವು ಮಾಡ್ತಾ ಇಲ್ಲ. ಆಮೇಲೆ ಬೇಕಾಬಿಟ್ಟು ಏನು ಬೇಕಾದ್ರೂ ಹಾಕ್ಬೋದು ಸರ್, ಈಗ ಕಲರ್ ಸುರಿಬೋದು, ಏನು ಬೇಕು, ಆಮೇಲೆ ಅಜಿನೋಮೋಟೋ ಸಿಗುತ್ತೆ ನೋಡಿ, ಹೌದು, ಆ ರುಚಿ ಜಾಸ್ತಿ ಮಾಡುವಂಥ ಪೌಡರ್, ಟೇಸ್ಟಿಂಗ್ ಪೌಡರ್, ಅದಂತೂ ಹೇಳ್ತೀನಿ ವಿಪರೀತ, ಹೌದು, ವಿಪರೀತ ಮಾರಾಟ ಆಗುತ್ತೆ, ಎಲ್ಲಿ ಬೇಕಾರಲ್ಲಿ ಸಿಗುತ್ತೆ, ಎಲ್ಲಿ ಸಿಗ್ತದೆ. ಆಮೇಲೆ ಕಡಿಮೆ, ಅದರಲ್ಲೂ ಕೂಡ ನೀವು ಒಳ್ಳೆ ಕ್ವಾಲಿಟಿದಾದ್ರೂ ಒಂಥರ, ಕಡಿಮೆ ಕ್ವಾಲಿಟಿದು ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸತ್ಯ. ಏನಾದರೂ ಅದಕ್ಕೇನಾದರೂ ಒಂದು ಮಾಡಬೇಕು ನೀವು. ಅದೇ ಇದನ್ನು ಇರೋದು ಸಿಸ್ಟಮ್ಗೆ ಒಂದು ನಾವು ಲ್ಯಾಬ್ ಸರಿ ಮಾಡಬೇಕು, ಕಂಪ್ಲೀಟ್ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಲ್ಯಾಬ್ ಆಗಬೇಕು. ನಾವೇನೊಂದು ಕರೆಕ್ಟಾದ ಲ್ಯಾಬ್ ಮಾಡಿದರೆ ಎಲ್ಲರೂ ಕೂಡ ಕಂಟ್ರೋಲಿಗೆ ಬಂದು ಬೀಳ್ತದೆ. ಯಾಕೆ ಈ ಇವರಲ್ಲಿ ಸಣ್ಣ ಅವರಲ್ಲ, ಇವತ್ತು ರೇಡ್ ಮಾಡುವವರು ತರುವವರು, ನಾವೀಗ ಎಷ್ಟೇ ನಮ್ಮ ಲ್ಯಾಬ್ ಟೆಸ್ಟ್ ಮಾಡಿ ರಿಪೋರ್ಟ್ ಕಲಿಸಿದರೆ ನಾಳೆ ಕೋರ್ಟಿಗೆ ನಮ್ಮ ಲ್ಯಾಬ್ ಸರಿಯಿಲ್ಲ ಅಂತ ಹೇಳ್ತಾರೆ. ಸೊ ನಾವೊಮ್ಮೆ ನಮ್ಮಲ್ಲಿ ಅಂಥ ಲ್ಯಾಬ್ ನಾವು ಮಾಡಬೇಕು, ನಾಳೆ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಕೋರ್ಟ್ ನಮ್ಮ ಲ್ಯಾಬ್ ರಿಪೋರ್ಟನ್ನೇ ತಿಡಿಬೇಕು. ಫ್ಯಾಂಟಾಸ್ಟಿಕ್. ಆ ಒಂದು ಯೋಜನೆ ಇದೆ, ಅದಕ್ಕೆ ನಾವು ಇದು ರೆಡಿ ಮಾಡ್ತಿದ್ದೇವೆ. ಇದಾಗಬೇಕು, ಅಥವಾ ನಾವು ಖಾಸಗಿ ಲ್ಯಾಬ್ ಹತ್ರಗೂ ಟೈಪ್ ಮಾಡ್ತೇವೆ, ಬಟ್ ಲ್ಯಾಬ್ ಶುಡ್ ಬಿ ಪರ್ಫೆಕ್ಟ್ ಲ್ಯಾಬ್. ನಾಳೆ ಯಾವುದೇ ವಾದ ಮಾಡಿದ್ರು ಕೂಡ ನಮ್ಮ ಲ್ಯಾಬ್ ರಿಪೋರ್ಟೇ ಬೆಸ್ಟ್ ರಿಪೋರ್ಟ್ ಅಂತ ಆಗಬೇಕು. ಫ್ಯಾಂಟಾಸ್ಟಿಕ್ ಸರ್, ಇದನ್ನು ಮಾಡಿಬಿಟ್ರೆ ಜನ ನಿಮ್ಮನ್ನು ಎಂದೂ ಮರೆಯಲ್ಲ. ಹಾಗಾದರೆ ನಮಗೆಲ್ಲ ಸೂಪರ್ ಮಾರ್ಕೆಟ್ ಇವತ್ತೇನು ಐಟಮ್ಸ್ ಬರ್ತದೆ, ಎಲ್ಲ ವ್ಯಾಪ್ತಿಗೆ ಬರ್ತವೆ, ಮಕ್ಕಳಿಗಿಂದ ಸ್ಟಾರ್ಟ್ ಆಗಿ ದೊಡ್ಡ ತನಕ ಕೂಡ ಎಲ್ಲವೂ ಕೂಡ ನಮಗೆ ಟೆಸ್ಟ್ ಮಾಡಿಸ್ಬೋದು. ಮಕ್ಕಳು ಅಂದ ತಕ್ಷಣ ನನಗೆ ಜ್ಞಾಪಕ ಆಗಿದ್ದು, ಆ ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಶುರು ಮಾಡಿದ್ದೀರಿ. ಈ ಶಾಲಾ ಕಾಲೇಜುಗಳ ಸುತ್ತಮುತ್ತ ಆಗ್ತಿರುವಂಥ ದಂಧೆಗಳಿದಾವಲ್ಲ ಸರ್, ಅಬ್ಬಾ, ನೀವು ಸಿಗರೇಟ್ ಸಿಗುತ್ತೆ, ಸಿಗರೇಟಿನ ಹೆಸರಲ್ಲಿ ಬೇರೆ ಬೇರೆ ಸಿಗುತ್ತೆ, ಗಾಂಜಾಯಿಂದ ಹಿಡಿದು ನಿಮಗೆ MDMA ತನಕ ಎಲ್ಲವೂ ಕೂಡ ಸಿಗುತ್ತೆ. ಅದಕ್ಕೇನು ಮಾಡ್ತಾಯಿದ್ದೀರಿ? ಅದಕ್ಕೆ ಈಗ ಜನಜಾಗೃತಿ, ಒಂದು ನಾವು ಜಂಕ್ ಫುಡ್ ಬ್ಯಾನ್ ಮಾಡೋ ಉದ್ದೇಶವಿದು. ಯಾಕೆ ಒಂದು ಮಕ್ಕಳಿಗೆ ಜನಜಾಗೃತಿ ಬರ್ತದೆ, ಇಲ್ಲ ಮಕ್ಕಳಿಗೆ ಪಾಪ ಏನು ಗೊತ್ತು, ನೀವು ಸ್ಕೂಲಲ್ಲೇ ಇವರಿಗಿಂತ ಫುಡ್ಡು ಕೊಟ್ಟರೆ ಹೊರಗೆ ಕೂಡ ಕರೆಕ್ಟ್ ಅದೇ ತಗೊಳ್ತಾರೆ. ಅವ್ರಿಗೇನು ಗೊತ್ತಿದೆ, ಫಸ್ಟ್ ಸ್ಕೂಲಲ್ಲಿ ಸಿಕ್ಕುವುದಿಲ್ಲ ಅಂತ ಹೇಳಿದಾಗ ಅವ್ರು ಆಲೋಚನೆ ಮಾಡೋದು ಯಾಕೆ ಅಂತೇಳಿ, ಅವ್ರ ಹೆಲ್ತಿಗೆ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ 100ರಲ್ಲಿ 30 ಜನ ಆದರೂ ಕೂಡ ಒಂದು ಆಲೋಚನೆ ಬರ್ತದೆ, ಹೊರಗೆ ಹೋಗಿ ಬೇಡಮ್ಮ ನಮಗೆ ತಿನ್ನಬಾರ್ದು ಅಂತೇಳಿ ಭಾವನೆಗಳು ಬರ್ತದೆ. ಎರಡನೇಲಿ ಸುತ್ತಮುತ್ತ ಈ ಸಿಗರೇಟ್ ಇವರ ವಿರುದ್ಧ ಎಲ್ಲ ಕಠಿಣವಾದ ಕ್ರಮನೇ ಆಗಬೇಕು. ನಾನು ಅವತ್ತೇ ಬಹುಶಃ ಇದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಕಾನೂನು ತಂದೆ. ಮುಂಚೆ ಸಿಂಗಲ್ ಸಿಗರೇಟ್ ಕೊಡ್ತಾಯಿದ್ರು, ಯಾಕೆ ಮಕ್ಕಳಿಗೆ ಸ್ವಲ್ಪ ದುಡ್ಡಿದ್ದರೆ ಸಾಕು ಸಿಂಗಲ್ ಸಿಗರೇಟ್ ತೆಗಿತಾಯಿದ್ರು, 4-5 ಜನ ಹಂಚ್ತಾಯಿದ್ರು. ಅದಾಗ ಸಿಂಗಲ್ ಸಿಗರೇಟ್ ಅವನಿಗೆ ಪ್ಯಾಕೇ ಮಾಡಬೇಕು ಅಂತೇಳಿ ಕೂಡ ಸಿಸ್ಟಮ್ ಮಾಡಿದ ಅವತ್ತು ನಾನೇ ಅವತ್ತು ಮಾಡಿದ್ದೆ. ಕಾಟ್ ಆ್ಯಕ್ಟು ಕೂಡ ಮಾಡಿ ಇವತ್ತು ರಿವ್ಯೂ ಟೊಬ್ಯಾಕೋ ಸಂಬಂಧಪಟ್ಟರೆ ರಿವ್ಯೂ ಇವತ್ತು ಆಗ್ತಾಯಿದೆ. ನಾನು ಕೇಳುವಂಥದ್ದು ಜನರಿಗೆ, ಇದೆಲ್ಲ ಕೂಡ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಇವರು ಇದನ್ನು ಯಾಕೆ ಇದರ ಬೆನ್ನಿಂದ ಬೀಳಬೇಕು? ನಿಮಗೆ ಜನರಿಗೆ ಏನಾಗಿದೆ? ಜನ ಸೆಲ್ಫ್ ಡಿಸಿಪ್ಲಿನ್ ಅಲ್ಲ. ನಾನು ಒಂದು ಇಟ್ಸ್ ವೆರಿ ಡಿಫಿಕಲ್ಟ್ ಸರ್, ನನಗೆ ಗೊತ್ತಿದೆ. ಆದರೆ ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತಾ ಇದ್ದೀನಿ, ಜನಸಾಮಾನ್ಯರ ಪ್ರಶ್ನೆ ಇದು. ಈಗ ಬೀಡಿ, ಸಿಗರೇಟು, ತಂಬಾಕು ಅದನ್ನು ತಗೊಂಡ್ರೆ
ಇದಕ್ಕೆ ಶಾಸನ ವಿಧಿಸಿದೆ ಎಚ್ಚರಿಕೆ, ಕ್ಯಾನ್ಸರ್ನ ದೊಡ್ಡ ದೊಡ್ಡ ಫೋಟೋ ಹಾಕ್ಬಿಟ್ಟು ನಾವು ಹಾಕ್ತೀವಿ. ಅದೇ ರೀತಿ ಈ ಫುಡ್ ಐಟಮ್ಗಳಿರ್ತಾವಲ್ಲ ಸರ್, ಅದರಲ್ಲೂ ಕೂಡ ಇಂಜಿಂಥದ್ದಿದೆ. ನೀವು ಆಗಲೇ ಹೇಳಿದ್ರೆ ನೋಡಿ, ಎಂಥ ಪಾಯಿಂಟ್ ಅದು. ಇಷ್ಟು ತಿಂಗಳದಿದೆ ಆಹಾರ ಹೌದು ಅಂತ ಏನಾದರೂ ಆ ರೀತಿ ಬರುವಂಥದ್ದು ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ? ಅಲ್ಲ, ಅದನ್ನು ಮಾಡಬೇಕು, ಮತ್ತು ಕರೆಕ್ಟಾಗಿ ಮಾಡಿ. ಇದಕ್ಕೆ ಕಾಣೋದೇ ಇಲ್ಲ ಇವರೆಂತ ಬರೀತಾರೆ ಅಂತ ಹೇಳಿ. ಕರೆಕ್ಟ್. ನೀವು ನೋಡಿ, ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಸಣ್ಣ ಸಣ್ಣ ಅಕ್ಷರ ಶುರುವೇ ಕಾಣೋದಿಲ್ಲ, ಇದು ಮತ್ತು ಕಾಣೋದಿಲ್ಲ. ಯಾರಿಗೆ ಏನು ಬರ್ದಿದ್ದಾರೆ ಅಂತ ಅರ್ಥ. ಫಾರ್ಮಸಿಟಿಕಲ್ ನೋಡಿ, ಹೌದು, ಏನು ಬರೆದ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ ನಿಜ ನಿಜ ಇದರಲ್ಲಿ. ಅದಕ್ಕೆಲ್ಲ ಒಂದು ಕಾನೂನು ಮಾಡಬೇಕಂತ ಉದ್ದೇಶ ಇದೆ ನಮಗೆ. ಜನ ಗೊತ್ತಾಗಬೇಕು ನಾವು ಏನು ತಿಂತಾ ಇದ್ದೇವೆ, ಏನು ತೆಗಿತಾ ಇದ್ದೇವೆ. ಬೇರೆ ಯಾವುದೇ ವಿಚಾರ ಇರಲಿ, ಡಿಪಾರ್ಟ್ಮೆಂಟ್ ಅದು ಇದು ಇಂಡಿವಿಜುವಲ್ ಎಫೆಕ್ಟ್ ಆಗ್ತದೆ. ನೀವು PWD RDPR ಅದೆಲ್ಲ ಕೂಡ ಡೆವಲಪ್ಮೆಂಟ್ ಬೇರೆ. ಹೌದು, ಇದು ಆಗಿಲ್ಲ, ಇದು ಹ್ಯೂಮನ್ಗೆ ಸಂಬಂಧಪಟ್ಟಂತ ಒಂದು ಸಂಗತಿ ಹೇಳ್ತೀನಿ ಸರ್, ನಮ್ಮ ದೇಶ ಹಾಳು ಮಾಡಬೇಕು ಅಂತಂತಂದರೆ ಬಾಂಬ್ ಹಾಕಬೇಕು ಅಂತ ಏನಾಗುತ್ತೆ ಅಷ್ಟೇ. ಯುದ್ಧ ಮಾಡಬೇಕು ಅಂತಿಲ್ಲ, ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಕು ಅಂತಿಲ್ಲ ಸರ್. ನಮ್ಮ ಯುವಕರನ್ನ ಕೆಡಿಸ್ಬಿಟ್ರೆ ಸಾಕು. ಸ್ಟೂಡೆಂಟ್ಸ್ ಅವ್ರನ್ನ ನೀವು ಡ್ರಗ್ಗಿಗೆ ಅಡಿಕ್ಟ್ ಮಾಡಿಬಿಟ್ರೆ ಸಾಕು. ಈ ದರಿದ್ರ ಆಹಾರ ಕೊಟ್ಬಿಟ್ಟು 6 ತಿಂಗಳದು 8 ತಿಂಗಳದು ತಿನ್ನಿಸಿ ರೋಗ ಬರೆಸ್ಬಿಟ್ರೆ ಸಾಕು. ರೋಗಿಷ್ಟ ಸಮಾಜ ಸೃಷ್ಟಿ ಮಾಡಿಬಿಟ್ರೆ ಸಾಕು. ಜೊತೆಗೆ ಏನು ಅಂದರೆ ಈ ಥರ ಮೆಡಿಸಿನ್ ಎಲ್ಲ ಕೊಟ್ಟು ಈ ಕ್ಯಾನ್ಸರ್ ಪಾಪ ದೊಡ್ಡ ದೊಡ್ಡ ರೋಗಗಳಿಗೆ ಈ ಥರದ್ದು ಡೂಪ್ಲಿಕೇಟ್ ಔಷಧಿ ತಿಂದುಬಿಟ್ರೆ ಅವ್ರು ಬದುಕೋದು ಹೆಂಗೆ ಸರ್? ಮುಗೀತು ನೋಡಿ ಕತೆ. ಆಮೇಲೆ ಡ್ರಗ್ ಅಂತೂ ಸರ್ ನಾನು ಹೇಳ್ತೀನಿ, ಒನ್ ವೇ ಹೋದಂತವ್ರು ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಭಾಳ ಕಷ್ಟ. ಅದಕ್ಕಾಗಿ ಸಣ್ಣ ಮಕ್ಕಳನ್ನೇ ಟಾರ್ಗೆಟ್ ಮಾಡೋದು. ಸಣ್ಣ ಮಕ್ಕಳುಗಳೇ ಒಮ್ಮೆ ಸಿಕ್ಕಿದ ಮತ್ತು 20 ವರ್ಷ ಅವನಿಗೆ ತೊಂದರೆ ಇಲ್ಲ, ಒಮ್ಮೆ ಸಿಕ್ಕಿಬಿಟ್ರೆ. ಸರ್ ನೀವು ಹೇಳಿದ ಒಂದು ಪಾಯಿಂಟ್ ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ಪ್ರೋಗ್ರಾಮ್ನ ಕೂಡ ಮಾಡ್ತೀನಿ. ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಇದರ ಬಗ್ಗೆ ತಿಳುವಳಿಕೆ ಹೇಳಬೇಕು. ನಮ್ಮ ಶಾಲೆಗಳಲ್ಲಿ ಈ ರೀತಿಯ ಫುಡ್ ಅಲೋ ಇಲ್ಲ, ತಂದೆ ತಾಯಿಗಳಿಗೆ ಸ್ಟ್ರಿಕ್ಟಾಗಿ ಹೇಳಬೇಕು. ನನ್ನ ಮಗಳು ಓದುವಂಥ ಶಾಲೆಯಲ್ಲೂ ಕೂಡ ಸರ್ಕ್ಯುಲರ್ ಇದೆ. ಈಗ ಯಾರೂ ಕೂಡ ಈ ಚಿಪ್ಸ್ ಕಳಿಸ್ತೆ, ಪಿಜ್ಜಾ ಕಳಿಸ್ತೆ, ಬರ್ಗರ್ ಕಳಿಸ್ತೆ, ಅದು ಯಾವುದನ್ನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಎಲ್ಲ ಶಾಲೆಗಳಲ್ಲೂ ಕೂಡ ಇದು ಬರಬೇಕು. ಹೌದು, ನಮ್ಮದು ಕೂಡ ಹಾಗೆ ನಮ್ಮ ಮಕ್ಕಳನ್ನು ನಾವೆಲ್ಲ ಕೂಡ ಬೇರೆಲ್ಲ ಕಡೆ ಕರ್ಕೊಂಡು ಹೋಗ್ತೇವೆ. ಅದರ ಜೊತೆಯಲ್ಲಿ ಅಟ್ಲೀಸ್ಟ್ 1 to 3 months ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಬೇಕು. ಪೇಷಂಟ್ನವರನ್ನೆಲ್ಲ ತೋರಿಸ್ಬೇಕು. ಇವತ್ತು ಅವರಿದ್ದಾರೆ, ನಾವೇನು ಹೆಚ್ಚು ಕಮ್ಮಿ ಆದರೆ ಈ ಪರಿಸ್ಥಿತಿ ನಾವು ಬಂದು ಬೀಳ್ತೇವೆ. ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಸೆಲೆಬ್ರಿಟಿಗಳು ಬಂದು ಎಂಥ ಆ್ಯಕ್ಷನ್ ಕೂಡ ಮಾಡ್ತಾರೆ. ಐಸೋಲಿ ಮಲಗಿದ್ದಾರೆ, ಅವರಿದ್ದಾರೆ ಇಲ್ಲಿ, ಅವ್ರು ಬಂದು ಬಿಲ್ ಕಟ್ತಾರೆ. ತಂದೆ ತಾಯಂದಿರು ಮತ್ತು ಅವರು ಮಾತ್ರ ಬಾಕಿ. ಐಸೋಲಿ ಒಬ್ಬನ ಪಕ್ಕದಲ್ಲಿ ಇರುವುದಿಲ್ಲ ನಮ್ಮ ಜೊತೆ ನಿದ್ದವರು. ಎಂಥ ಮಾತು. ನನಗೆ ನೀವು ಹೇಳಿದ ಪಾಯಿಂಟ್ ತುಂಬ ಅದ್ಭುತವಾದ ಪಾಯಿಂಟು ಸರ್. ನೀವು ಹೇಳಿದಂಥ ಸಂದರ್ಭದಲ್ಲಿ ನನಗೆ ಮತ್ತೊಂದು ಜ್ಞಾಪಕ ಆಯಿತು. ಅದು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸ್ಟೇಟ್ಮೆಂಟ್ ಇದೆ. ಅಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ಗೊಂದಲ, ಈ ಪಾನ್ ಪರಾಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ಗೊಂದಲ, ಎಲ್ಲೋ ಒಂದು ಕಡೆಗೆ ಏನು ಗೊಂದಲ ಸೃಷ್ಟಿ ಮಾಡ್ತಾ ವ್ಯವಸ್ಥೆ, ಅಥವಾ ಏನಾದರೂ ನೀವೇ ಗೊಂದಲಕ್ಕೊಳಗಾದ್ರ, ಅಥವಾ ಏನಾದರೂ ಇದ್ರ ಹಿಂದಿರುವಂಥ ದೊಡ್ಡ ಲಾಬಿ ಇದೆಯಲ್ಲ, ಅದೇನಾದರೂ ಕೆಲಸ ಮಾಡ್ತಾ ಏನು ಸರ್? ನಮಗೆ ಯಾವುದೇ ಗೊಂದಲ ಇಲ್ಲ, ಭಾಳ ಕ್ಲಾರಿಟಿ ಇದೆ. ನಾನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಕೂಡ ನಾನು ಹೇಳಿದ್ದೇನೆ, ಅವ್ರಿಗೆ ಅದು ಬೆಂಬಲ ಕೊಟ್ಟಿದ್ದಾರೆ. ಯಾಕೆಂತೇಳಿದರೆ ನಾವು ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. 2014 ನಾನು 2013 ನನ್ನ ಫಸ್ಟ್ ಹೆಲ್ತ್ ಮಿನಿಸ್ಟರ್ದಾಗ ಫಸ್ಟ್ ತೀರ್ಮಾನವೇ ಗುಡ್ಕ ಬ್ಯಾನ್. ಆವಾಗ ಇದಕ್ಕಿಂತ ಜಾಸ್ತಿ ಪ್ರೆಷರ್ ಆಡಳಿತ ಪಕ್ಷದಿಂದ ಪ್ರತಿಪಕ್ಷದಿಂದ. ನಾನು ಫಸ್ಟ್ ಎಷ್ಟು ನನಗೆ ಟೀಕೆ ಅಂತ ಹೇಳಿದರೆ, ಇವರಿಗೇನು ಹುಡುಗನಿಗೇನು ಗೊತ್ತಿಲ್ಲ, ಈಗ ಹೆಲ್ತ್ ಮಿನಿಸ್ಟ್ರ್ ಕೊಟ್ಟು ಈ ರೀತಿಯೆಲ್ಲ ಆಗಿದೆ ಅಂತ ಹೇಳಿ ಕೂಡ ಮಾಡ್ತಾ ಇರ್ತಿದ್ರು. ಅವತ್ತು ಬಹುಶಃ ಈ ಚರ್ಚೆ ಆಗಿ ಅಸೆಂಬ್ಲಿಯಲ್ಲಿ ಭಾಳ ಚರ್ಚೆ ಇದರ ಬಗ್ಗೆ 2 days ಚರ್ಚೆ ಆಯಿತು, ಎಲ್ಲರೂ ಮಾತಾಡಿದರು. ನಾನು ಉತ್ತರ ಕೊಡಬೇಕು ಇದಕ್ಕೆ. ಮುಖ್ಯಮಂತ್ರಿಗೂ ಸಿದ್ದರಾಮಯ್ಯ ಫುಲ್ ಸಪೋರ್ಟ್ ನಮಗೆ ಅದಕ್ಕೆ. ಇದರಲ್ಲಿ ಮಾಧ್ಯಮದ ಕೂಡ ಕಂಪ್ಲೀಟ್ ಅದಕ್ಕೆ ನಿಮ್ಮೆಲ್ಲ ಸೇರಿಕೊಂಡು ಅದಕ್ಕೆ ಬೆಂಬಲ ಕೊಟ್ಟರು, ಮಾಡಿದ್ರು ಕರೆಕ್ಟ್ ಅಂತ ಹೇಳಿಕೊಂಡು. ಫಸ್ಟ್ ಡೇ ಮುಖ್ಯಮಂತ್ರಿ ಅವತ್ತು ಮುಖ್ಯಮಂತ್ರಿ ಅಂದವರು ಗೊಂದಲ ಪಟ್ಟರು. ಈ ಮಂತ್ರಿಗಳು ಬೇರೆ ಶಾಸಕರು ಬೇರೆ ಬೇರೆ ರೀತಿ ಹೇಳುವಾಗ ಏನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ. ಮತ್ತು ಮಾಧ್ಯಮದಲ್ಲಿ ಬಂದಂಥ ರಿಯಾಕ್ಷನ್ ಎಲ್ಲ ನೋಡಿಕೊಂಡು ಇಲ್ಲ ಡಿಸಿಷನ್ ವಾಸ್ ಕರೆಕ್ಟ್ ಅಂತೇಳಿ ಹೇಳಿದರು. ಮತ್ತು ಚರ್ಚೆ ಆಯಿತು. ಚರ್ಚೆ ಸಂದರ್ಭ ಮಧ್ಯಾಹ್ನ ನನ್ನ ಕರೆಸಿ ಕೇಳಿದರು ಮುಖ್ಯಮಂತ್ರಿಯವರು, ಆನ್ಸರ್ ಎಲ್ಲ ಪ್ರಿಪೇರ್ ಆಗಿದೆಯಲ್ಲ, ಎಲ್ಲ ಕರೆಕ್ಟ್ ಉಂಟು, ಏನು ಅಸಿಸ್ಟೆನ್ಸ್ ಎಲ್ಲ ಬೇಕಾ ಅಂತೇಳಿ. ಇಲ್ಲ ಸರ್ ಪ್ರಿಪೇರ್ ಆಗಿದೆ ಅಂತ ಹೇಳಿದೆ. ಸೊ ಅದಾದ ನಂತರ ನಾನು ಉತ್ತರ ಕೊಟ್ಟೆ ಅಸೆಂಬ್ಲಿಯಲ್ಲಿ ಇದಕ್ಕೆ. ಆ ಉತ್ತರ ಕೊಟ್ಟ ನಂತರ ಎಲ್ಲರೂ ಕೂಡ ಅದನ್ನು ಅಭಿನಂದಿಸಿದ್ರು. ಯಾರು ಅಪೋಸಿಷನ್ ಟೀಕೆ ಮಾಡಿದಾರೆ ಅವರು ಕೂಡ ಅಭಿನಂದಿಸಿದ್ರು. ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಭಾಳ ಹೆಮ್ಮೆಯಿಂದ ಅದನ್ನು ಅಭಿನಂದಿಸೋ ಕೆಲಸ ಆಯಿತು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಅಡಿಕೆ ಬೆಳೆಗೆ ತೊಂದರೆನೇ ಇಲ್ಲ. ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗಬೇಕಾದ್ರೆ ಈ ಇವತ್ತಿಂದ ನಾಳೆಗೆ ಈ ಜನಪ್ರತಿನಿಧಿಗಳಿಗೆ ಶಾಸಕರು ಹೇಗೆ ಗೊತ್ತಾಗ್ತದೆ? ನಾವೇನು ತಜ್ಜರು ಅದರದ್ದು ಹೋಗಲಿ, ಹೆಂಗೆ ನಷ್ಟ ಆಗಲ್ಲ ಅಂತೀರಿ ತಾವು ಅಡಿಕೆ ಬೆಳೆಗಾರರಿಗೆ? ನೋಡಿ, ನಷ್ಟ ಆಗಬೇಕಾದ್ರೆ ಕ್ಯಾಂಪ್ಕೋದವ್ರು ಬಂದು ಹೇಳಬೇಕಿತ್ತು ನಮಗೆ. ಅಡಿಕೆಯಲ್ಲಿ ದೊಡ್ಡ ಮಟ್ಟದ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಇದ್ರ ಬಗ್ಗೆ ಗೊತ್ತಿರೋರು ಯಾರು?
ಕ್ಯಾಂಪ್ಕೋ ಸೊಸೈಟಿ ಅವರು, ಅದಕ್ಕಿಂತ ದೊಡ್ಡವರು ಯಾರದಿದ್ದಾರಾ? ಇಲ್ಲ ಅವರು. ಅಥವಾ ಬೇರೆ ಸಂಘ ಸಂಸ್ಥೆಯವರು ಬಂದು ಹೇಳಬೇಕು, ಬೆಳೆಗಾರರು ಯಾರು ಒಬ್ಬರಾದ್ರು ಹೇಳಿದ್ದಾರೆ ಒಂದು ಸಂಘದವರು? ಯಾರು ಕೂಡ ಇವತ್ತು ಹೇಳಿಲ್ಲ. ಮತ್ತು ಈ ಕಂಪೆನಿಗೆಲ್ಲ ಬರ್ತದಲ್ಲ, ಯಾರು ಈ ಲೋ ಕ್ವಾಲಿಟಿಯಲ್ಲಿ, ನಾನು ಪಾನ್ ಮಸಾಲೆಗೆ ನಮ್ಮ ವಿರುದ್ಧ ಅಲ್ಲ, ಬರೀ ಅಡಿಕೆಗೆ ಸಂಬಂಧಪಟ್ಟಾಗೆ ಕೊಡಲಿ, ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಿಕೋಟಿನ್ ಮಿಕ್ಸ್ ಮಾಡೋದು, ಗುಡ್ಕ ಮಿಕ್ಸ್ ಮಾಡೋದು, ಇದಕ್ಕೆ ನಾವು ಸ್ಪಷ್ಟವಾಗಿ ವಿರುದ್ಧ. ಅದನ್ನು ಅಂಥವ್ರು ನಾವು ಬಿಡೋದಲ್ಲ ಅಂತ ಹೇಳಿದ್ದೆ. ಇದೆ ಯಾಕೆ ಅಂದರೆ ಯಾಕೆಂದರೆ ಬರೀ ಅದರ ಆ್ಯಡಿಗೆ ಬರುವಂಥವ್ರಿಗೇ ಅವ್ರು ಕೊಟ್ಟಿರುವಂಥ ಹಣ ಸರಿಸುಮಾರು 1000 ಕೋಟಿ. ಮತ್ತು ಟಿ ವಿ ಆ್ಯಡು, ಪೇಪರ್ ಆ್ಯಡು ಅದನ್ನೆಲ್ಲ ಬಿಟ್ಟು ನಾನು ಹೇಳ್ತಾ ಇರೋದು, ಅದಕ್ಕೆ ಖರ್ಚು ಮಾಡಿರುವಂಥದ್ದು. ಬರೀ ಅವ್ರಿಗೆ ಕೊಟ್ಟಿರೋದು ಯಾರ್ಯಾರು ರೂಪದರ್ಶಿಗಳದರಲ್ಲಿ ಬಂದಿದ್ದಾರೆ, ಸಿನಿಮಾ ನಟರು, ಅವ್ರಿಗೆ ಕೊಟ್ಟಿರೋದೇ 1000 ಕೋಟಿ. ಸೊ ಇಂಥ ಸಂದರ್ಭದಲ್ಲಿ ಹೆಂಗೆ ಮೈಮೇಲೆ ಹೇಳ್ಕೊಳಕ್ಕೆ ಸಾಧ್ಯನೇ ಅದನ್ನ ಅಂತ. ಯಾಕೆ ನಾವು ಅದನ್ನೇ ನಮ್ಮ ವಿರುದ್ಧ ಯಾರಿದಂತ ನೋಡೋದೇ ಇಲ್ಲ. ನಾವು ಯಾವ ಪರವಾಗಿರಬೇಕು ಅದು ಮಾತ್ರ ಅವ್ರು ಮಾತ್ರ ನೋಡುವಂಥದ್ದು. ಸೊ ನಾವು ಈ ರೋಗಿಗಳನ್ನು ನೋಡಿ, ಈ ಬರುವಂಥ ಪ್ರಾಬ್ಲಮ್ ನೋಡಿ ನಾವು ಇವತ್ತು ತೀರ್ಮಾನ ನಾವು ಇವತ್ತು ತಗೊಂಡಿದ್ದೇವೆ. ನಾನು ಹೇಳಿದೆ ಕೆಲವು ಶಾಸಕರ ಮಿತ್ರರಿಗೆ ಯಾರು ಇದರ ಬಗ್ಗೆ ಮಾತಾಡಿದರು, ನೀವು ಒಮ್ಮೆ ಹೋಗಿ ಕಿದ್ವಾಯಿ ಮತ್ತು ನಿಮ್ಮ ನಿಮ್ಮೆನ್ಸಲ್ಲಿ ಹೋಗಿ ನಿಲ್ಲಿ, ಅಲ್ಲಿ ನಿಮ್ಮ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತದೆ, ಅದನ್ನು ನೋಡಿಕೊಂಡು ಮತ್ತೆ ನಾನು ಮಾತಾಡಿ ಅಂತ ನಾನು ಹೇಳಿದ್ದೆ. ಮತ್ತು ಇವರಿಗೆ ಬರುವಂಥದ್ದೆಲ್ಲ ಕೂಡ ನೇಪಾಳ ಮತ್ತು ಬಾಂಗ್ಲಾದೇಶದ ಬಂದು ರಿಜೆಕ್ಟ್ ಬಿಸಾಡದಂಥ ಇದೆಲ್ಲ ಯಾವುದನ್ನು ಯೂಸ್ ಮಾಡ್ತಾರೆ ಇವರು, ಈ ಎಲ್ಲ ಕಂಪನಿಗಳು. ನೇಪಾಳ ಬಾಂಗ್ಲಾದೇಶದಿಂದ ಬರುವಂಥ ರಿಜೆಕ್ಟೆಡ್ ಇದೆಯಲ್ಲ, ಇದು ಓನ್ಲಿ 10% 20% ಅದು ಕರೆಕ್ಟ್ ಅಡಿಕೆ ಹೋಗೋದು. ನನಗೆ ಮಾಹಿತಿ ಪ್ರಕಾರ ಮೋರ್ ದೆನ್ 60% ಈ ಬಿಸಾಡಿದಂತಹ ಈ ಅಡಿಕೆ ಇರ್ತದೆ ಯೂಸ್ಲೆಸ್, ಅದನ್ನು ತಂದು ಕ್ರಷ್ ಮಾಡಿ ಅದಕ್ಕೆ ಮದ್ದುಗಿದ್ದೆಲ್ಲ ಆಗಿ ಜನರಿಗೆ ಏನು ತಿನ್ನುವಾಗ ಏನಂತ ತಿಂತಾರಂತೇಳಿ ಇವರು ದುರಂತ ಸರ್ ಇದು. ಅದನ್ನು ಕೆಮ್ಮಿ ಮಾಡಿಕೊಂಡು ಇವರಿಗೆ ತಿನ್ನೋದು, ಮತ್ತು ಇವ್ರಿಗೆ ರೋಗ ಬರ್ತಾ ಇರ್ತದೆ. ಅದು ಅಷ್ಟು ಕ್ವಾಲಿಟಿ ಯಾರಕ್ಕೆ ಅದು ಮಾಡ್ತಲ್ವ, ರಿಜೆಕ್ಟೆಡ್ ಕ್ವಾಲಿಟಿ, ವೇಸ್ಟ್ ಆದ ಕ್ವಾಲಿಟಿ, ಅದನ್ನು ಇಲ್ಲಿ ತಂದು ಕಡಿಮೆ ರೇಟಿಗೆ ತಂದು ಅದಕ್ಕೆ ಮಿಕ್ಸ್ ಮಾಡಿ ಮತ್ತು ಇವರು 1000 ಕೋಟಿ ಕೊಡೋದೇನು ಇಲ್ಲಿ ಸೆಲೆಬ್ರಿಟಿಗೆ? ಅಲ್ಲ, ಇನ್ನೊಂದು ಸಂಗತಿ ಹೇಳ್ತೀನಿ, ನಿಮಗೆ ಕಷ್ಟ ಅದಕ್ಕೆ ಉತ್ತರ ಕೊಡೋಕ್ಕೆ ನನಗೆ ಗೊತ್ತಿದೆ. ನೀವು ಪಾನ್ ಪರಾಗ್ ಇದನ್ನೆಲ್ಲ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರಿ ನೀವು, ಅಂದರೆ ನಿಕೋಟಿನ್ ಇರುವಂಥದ್ದು, ಈ ಹೊಗೆ ಸೊಪ್ಪು ಇರುವಂಥದ್ದು ಅದನ್ನೆಲ್ಲ ಬ್ಯಾನ್ ಮಾಡ್ತೀನಿ ಅಂತ. ಭಾಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಶಾಸಕರುಗಳಿದಾರಲ್ಲ ಅವರೇ ಜಿಗಿತಾ ಇರ್ತಾರೆ. ಹೌದು, ಬಹಳಷ್ಟು ಜನ. ನಾವು ಏನಾದರೂ ಬಿಡಿಸೋದಾದ್ರೂ ಫಸ್ಟ್ ಅವರಿಂದ ಬಿಡಿಸ್ಬೇಕು, ಅದಾಗತ್ತಾ ಅಂತ. ಇನ್ನು ಅವರು ಒಪ್ಕೊಳ್ಳೋ ಸಾಧ್ಯನಾ ಸರ್? ಇಲ್ಲ, ಅವರಿಂದ ನೀವು ಬ್ಯಾನ್ ಮಾಡ್ತೀರಿ ಅಂತಂದ್ರೆ ಹಿಂದಿಂದಲೂ ಕೂಡ ಇವತ್ತು ಅವ್ರಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ಯಂಗರ್ ಜನ್ರೇಷನ್, ಸ್ಟೂಡೆಂಟ್ ಜನ್ರೇಷನ್ ಅದರಿಂದ ಮುಕ್ತವಾಗಲಿ ಬೇಕು. ಒಮ್ಮೆ ಅಭ್ಯಾಸ ಆದ ನಂತರ ಇದು ಬಿಡಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಾನು ಗುಡ್ಕ ಬ್ಯಾನ್ ಮಾಡಿದಾಗ ಎಷ್ಟೋ ಜನ ಬೈದರು, ಎಲ್ಲ ಸರಿ ಇತ್ತು ನೀನು ಮತ್ತೆ ಇದೊಂದು ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಅಂತೇಳಿ ಬೈವರಿದ್ರು. ಆಗ ಜಾಸ್ತಿ ಇತ್ತು, ನಿಮ್ಗೆ ಗೊತ್ತಿಲ್ಲ. ಎಲ್ಲ ಯಾವುದೇ ನೀವು ಹೋಟೆಲ್ಗೆ ಎಲ್ಲ ಗೋಡೆಯಲ್ಲಿ ವಿಧಾನಸೌಧ ಅಲ್ಲಿ ಕೆಂಪು ಇತ್ತು, ಅದಲ್ಲೇ ಕೂಡ ಬಂದಾಗಿದೆ. ಈಗ ಮುಂಚೆ ತಿನ್ನೋದು ಅಲ್ಲಿ ಉಗಿಯೋದು, ಅದು ಭಾಳಷ್ಟು ಅದು ಕಡಿಮೆ ಆಗುವಂಥ ಪರಿಸ್ಥಿತಿ ಆಗಿದೆ. ನಾವೊಂದು ವರದಿ ಪ್ರಸಾರ ಮಾಡಿದ್ವಿ, ಈ ಉತ್ತರ ಕರ್ನಾಟಕದ ಒಂದು ಆಸ್ಪತ್ರೆ, ಅದು ಏನು ಹೆರಿಗೆ ಆಸ್ಪತ್ರೆ. ಅಲ್ಲಿ ತಾಯಿ ಆರೋಗ್ಯ ಹೆಂಗಿರುತ್ತೆ, ಮಗುವಿನ ಆರೋಗ್ಯ ಹೆಂಗಿರುತ್ತೆ ಗೊತ್ತಿದೆ. ಇಡೀ ಗೋಡೆ, ಇಡೀ ಕಿಟಕಿ ಎಲ್ಲವೂ ಕೂಡ ಹೆಂಗೆ ಗೊತ್ತಾ ಸರ್, ಈ ಉಗಿದು ಅದನ್ನು ತಿಪ್ಪೆ ಮಾಡಿಬಿಟ್ಟಿದ್ರು ನೋಡಿ, ಆ ಥರದ್ದು. ಹಿಂಗಾಗ್ಬಿಟ್ರೆ ಸಮಾಜ ಹೆಂಗೆ ಸರ್ ಉದ್ಧಾರ ಆಗುತ್ತೆ? ಖಂಡಿತವಾಗಿಯೂ. ಹೀಗಾಗಿ ನಾನು ಹೇಳ್ತೀನಿ, ವಿಧಾನಸೌಧದಿಂದಲೇ ಮೊದಲು ಬದಲಾವಣೆ ಪರ್ವ ಶುರು ಆಗಬೇಕು ಅಂತ. ಫಸ್ಟ್ ಏನು ಅಂದರೆ, ಪ್ರಮಾಣವಚನ ಸ್ಪೀಕರ್ ಆದಮೇಲೆ ಬಂದು ಸ್ಪೀಕರ್ ಎದುರುಗಡೆ ಪ್ರಮಾಣವಚನ ತೆಗೋತಾರಲ್ಲ ಸರ್, ಆವಾಗ ನಾನು ನಿಜವಾಗ್ಲೂ ಬೀಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಎಣ್ಣೆ ಹೊಡಿಯಲ್ಲ, ಪಾನ್ ಪರಾಗ್ ತಿನ್ನಲ್ಲ ನಾನು ಅನ್ನೋದು ಬಂದುಬಿಟ್ರೆ ಒಂದಷ್ಟು ಬದಲಾವಣೆಯ ಪರ್ವ ಶುರು ಆಗುತ್ತೆ ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಇನ್ನೊಂದು ಹೇಳಬೇಕು, ಈ ಮುಸ್ಲಿಂ ನಾಯಕರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ. ಈ ಮೊದಲೆಲ್ಲ ಏನು ಅಂದರೆ, ಮೊದಲು ಆ ರೀತಿ ಎಂದೂ ಕಾಂಪಿಟೇಷನ್ ಅನ್ನೋದನ್ನು ನಾವು ನೋಡಿರಲಿಲ್ಲ. ನಿಮ್ಮಂಥ ನಾಯಕರು ಬಹಳ ವಿಭಿನ್ನವಾಗಿ ನಿಲ್ತೀರಿ ಯಾವಾಗಲೂ ಕೂಡ. ಯಾಕಂದರೆ ನೋಡಿ, ನಿಮ್ಮ ತಂದೆಯವರು ನಿಧನರಾದಂಥ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ಬಂದ್ರಿ. 4 ಬಾರಿ ನಿಮ್ಮ ತಂದೆ MLA ಆಗಿದ್ದರು. ಸೊ ಅವರ ನಿಧನದ ನಂತರ, ಅಕಾಲಿಕ ನಿಧನದ ನಂತರ ತಾವು ಬಂದಾದ್ಮೇಲೆ ಈಗ 5ನೇ ಬಾರಿ ನೀವು MLA ಆಗಿದ್ದೀರಿ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅನ್ನುವಂಥ ಒಂದು ಮಾತಿದೆ ಸರ್. ಬಹುಶಃ ಖಾದರ್ ಅವ್ರನ್ನ ನಾಯಕರನ್ನಾಗಿ ಮಾಡಿರುವಂಥದ್ದು ಇದೇ ಗುಣ. ಯಾಕಂದರೆ ಈ ಸಂದರ್ಭದಲ್ಲಿ ಖಾದರ್ ಅವ್ರ ಜೊತೆ ಮಾತಾಡುವಾಗ ನಾನು ಒಂದು ಮಾತನ್ನು ಹೇಳಬೇಕು, ಅವರಲ್ಲಿ ಎಂದೂ ಕೂಡ ಈ ಜಾತಿ, ಮತ, ಈ ಸಂಕುಚಿತ ಭಾವನೆ, ಸಣ್ಣತನ ಅದನ್ನು ನಾವಂತೂ ಖಂಡಿತವಾಗಲೂ ನೋಡಿಲ್ಲ. ಯಾಕಂದರೆ ನಮ್ಮ ಹತ್ರ ಹೊಗಳಿಸ್ಕೋಬೇಕು ಅಂತಂದರೆ ಸ್ವಲ್ಪ ವಿಶೇಷ ಗುಣಗಳಿರಬೇಕು. ಅದರ ಅರ್ಥ ನಾನು ಗ್ರೇಟು ಅಂತಲ್ಲ, ಎಲ್ಲೋ ಒಂದು ಕಡೆಗೆ ಹಿಡಿದ್ಬಿಟ್ಟು ಎಲ್ಲೋ ಒಂದು ಕಡೆಗೆ ಹಿಗ್ಗಮುಗ್ಗ ಜಾಡಿಸ್ಬಿಡ್ತೀವಿ.
ಖಾದರ್ ಬಹಳ ವಿಭಿನ್ನವಾಗಿ ನಿಲ್ಲುವಂಥವ್ರು. ನೋಡಿ, ಇವತ್ತು ನಮ್ಮ ಆಫೀಸಿಗೆ ಬಂದರು. ನಮ್ಮ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಆಫೀಸಿಗೆ ಬಂದಾಗ ಒಂದೆರಡು ಜನ ಇಸ್ಕಾನ್ ಜನಗಳಿದ್ದರು. ಅರೆ ನಾನು ಹೇಳಿದೆ, ಏನು ಪ್ರಭು ನೀವು ಬರ್ತೀರಿ ಅಂತ ನನಗೆ ಹೇಳಿ, ಇಲ್ಲ ಸಾಮಾನ್ಯವಾಗಿ ಫೋನ್ ಮಾಡ್ಕೊಂಬರ್ತೀರಿ, ನಾನು ಭಾನುವಾರ ಇರಲ್ಲ, ನಾನಿವತ್ತು ಖಾದರ್ ಅವ್ರ ಇಂಟರ್ವ್ಯೂ ಅದಕ್ಕೋಸ್ಕರ ಬಂದೆ ನಾನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು ನಿಮ್ಮನ್ನು ನೋಡೋಕ್ಕೆಲ್ಲ ಬಂದಿದ್ದು, ಖಾದರ್ ಅವ್ರು ನೋಡೋಕ್ಕೆ ಬಂದಿದ್ದು. ನಾವು ಖಾದರ್ ಅವ್ರಿಗೆ ಫೋನ್ ಮಾಡಿದ್ವಿ, ಅವರು ಇಲ್ಲಿಗೆ ಬನ್ನಿ, ನಾವು ಸಿಗ್ತೀವಿ ನಿಮಗೆ ಅಂತಂತಂದರು, ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದಾರೆ ಅಂತೇಳಿ ಅಂತ. ನನಗನ್ನಿಸ್ತು, ಒಬ್ಬ ನಾಯಕ ಯಾವ ರೀತಿ ವಿಭಿನ್ನವಾಗಿರ್ತಾರೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಹೊಗಳೋಕ್ಕೆ ಖಂಡಿತವಾಗಲೂ ಅಲ್ಲ. ಅಥವಾ ಏನು ಅಂದರೆ ಬರೀ ಏನು ಅಂದರೆ ಈ ತೋರ್ಪಡಿಕೆಗೋಸ್ಕರ ನಾನು ಜಾತ್ಯತೀತ ಅಂತ ಹೇಳುವಂಥವ್ರಿಗೆ ಮನ್ನಣೆ ಕೊಡಲ್ಲ. ಅದರಲ್ಲೂ ಏನು ಅಂತಂದರೆ ಈ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲ್ಯಾಬೊರೇಟರಿ ಅನ್ನುವಂಥ ಜಾಗದಿಂದ ಖಾದರ್ ನಿರಂತರವಾಗಿ ಗೆದ್ದು ಬರ್ತಾರೆ. ಯಾಕಪ್ಪ ಅಂತಂದರೆ ಅವರು ಎಲ್ಲರ ಮನಸ್ಸನ್ನು ಗೆದ್ದಿರೋದ್ರಿಂದ. ಥ್ಯಾಂಕ್ ಯು. ಏನಂತೀರಿ ಸರ್? ಅದೇ ಜನ ಆಶೀರ್ವಾದ ಕೊಟ್ಟಿದ್ದಾರೆ. ನಾವು ಸೌಹಾರ್ದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜನ ನಮ್ಮ 10 ಜೊತೆ ನಮ್ಮ ಇಲ್ಲಿ ಬರ್ತಾರೆ. ಹಾಗಾಗಿ ಸೊ ನಮ್ಮ ಊರೇ ಅಷ್ಟೊಂದು ಪ್ರೀತಿಯ ಊರಾಗಿ ಬಿಟ್ಟಿದೆ ಅಲ್ವಾ? ಅದಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು, ಅವ್ರಿಗೆ ಇದೆಲ್ಲ ಕೂಡ ಸಲ್ತದೆ. ನೀವೆಲ್ಲ ಮಾತು ಕೂಡ ಅದು ಅವರಿಗೆ ಸಿಕ್ಕಿದಂಥ ಗೌರವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಗ್ರೇಟ್. ಎಂದು ನಾಯಕರು ಜಾತಿವಾದಿಗಳು, ಈ ಮತೀಯವಾದಿಗಳು ಆಗಬಾರ್ದು. ಅವ್ರ ನಾಯಕರಲ್ಲ, ನಾಲಾಯಕರು ಅಲ್ವಾ? ಸತ್ಯ. ಅವರಿಗೆ ನನ್ನ ಸಂಕೋಚದ ಭಾವನೆ ಇರಬಾರ್ದು. ಸೊ ನೀವು ಯಾರು ಏನಂದ್ರು, ಯಾರು ಏನಾಡಿದ್ರು ಡೋಂಟ್ ಕೇರ್. ಜೊತೆಗೆ ಅಂದರೆ ನಾನು ನೋಡೀನಿ ನಿಮ್ಮ ದಕ್ಷಿಣ ಕನ್ನಡ ಅದು ಸಂಸ್ಕೃತಿ. ಕೆಲವರು ಎಷ್ಟು ಸಂಕೋಚಿತ ಭಾವನೆ ಅಂತ ಹೇಳಿದರೆ, ಈಗ ನಾವು ಜನಪ್ರತಿನಿಧಿಯಾಗಿ ನಾವು ಎಲ್ಲ ಧಾರ್ಮಿಕ ಕೇಂದ್ರ ಹೋಗ್ತೇವೆ. ಹೌದು, ಎಲ್ಲ ದೇವಸ್ಥಾನ ಚರ್ಚ್ ಎಲ್ಲ ಹೋಗ್ತೇವೆ. ಸೊ ನಮ್ಮ ದೇವಸ್ಥಾನ ಹೋದಾಗ ನಮಗೆ ತೀರ್ಥ ಕೊಡ್ತಾರೆ ಅಲ್ವಾ? ತೀರ್ಥ ಎಂದು ತುಳಸಿ ನೀರು ಹೆಲ್ತಿಗೆ ಒಳ್ಳೆದಂತ ಕೊಡ್ತಾರೆ. ಅದನ್ನು ತಗೊಂಡು ಬಂದರೆ ಸ್ಟಾರ್ಟಿಂಗ್ ಈಗಲ್ಲ, ಒಂದು 10 ವರ್ಷ ಮುಂಚೆ ಆಮೇಲೆ ಆಸನ ಆಗ ಜೋರಿತ್ತು. ಈಗ ಆಗ ಬಂದ ತಕ್ಷಣ ನೀನು ತೀರ್ಥ ತಗೊಂಡ ಅಂತ ಹೇಳಿ ನಾನು ಹೇಳಿದ್ದೆ. ನಮ್ಮ ಧರ್ಮದಲ್ಲಿ ಎಲ್ಲಿಯೂ ಕೂಡ ತೀರ್ಥ ತಗೊಳ್ಬಾರ್ದು ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಎಲ್ಲ ಧರ್ಮವನ್ನು ಗೌರವಿಸಿ ಸಂಸ್ಕೃತಿ ಒಳಪಡಿ ಅಂತಲೇ ಹೇಳಿದ್ದಾರೆ. ಆದರೆ ಬಾರಿಗೆ ಹೋಗಬಾರ್ದು, ಕುಡಿಬಾರ್ದು ಅಂತ ಹೇಳಿದ್ದಾರೆ. ನೀವು ಅವರನ್ನೇ ಕೇಳೋದಿಲ್ಲ. ಯಾರು ಬಾರಿಗೆ ಹೋಗಿ ಬರ್ತಾನೆ ಅವ್ರು ಕೇಳೋದೇ ಇಲ್ಲ. ಇವರು ದೇವಸ್ಥಾನಕ್ಕೆ ಬಂದರೆ ಕೆಲವರು ಇರ್ತಾರೆ ಅಂತ, ಕೆಲವರು 5% ಜನ. ಹೌದು, ಇಂಥೊಂದು ಎಲ್ಲ ಕಡೆಯಲ್ಲಿದ್ದಾರೆ. ಇಂಥ ಸಂಕೋಚಿತ ಮನೋಭಾವನ ದೂರ ಮಾಡೋ ಕೆಲಸ ಆಗಬೇಕಾಗುತ್ತೆ. ನಿಜ. ಇಸ್ಕಾನ್ಗೂ ನಿಮಗೂ ಏನು ಸರ್ ನಂಟು? ಇಸ್ಕಾನ್ ನಾವು ಅವತ್ತು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಸಂದರ್ಭದಲ್ಲಿ ಇದೇ ರೀತಿ ಪರಿಚಯ ಇದರಲ್ಲಿ. ಅದಕ್ಕಿಂತ ಮುಂಚೆ ಶಾಸಕರಿದ್ದಾಗ ಎಲ್ಲ ಚೆಲ್ಲಿದೆ ಬಂದು ಎಲ್ಲರಿಗೂ ಬುಕ್ ಕೊಡ್ತಾರೆ, ಭಗವದ್ಗೀತೆ ಪುಸ್ತಕ. ಲಿಫ್ಟಲ್ಲಿ ಯಾರು ಸಿಕ್ಕಿದ್ದು, ರೂಮಲ್ಲಿ ಯಾರು ಸಿಕ್ಕಿದ್ದು, ಹಿಂದೆ ಇದಲ್ಲ 10 years ಬಿಫೋರ್. ಹೌದು. ಸೊ ನಾನು ಅದನ್ನು ತಗೊಳ್ತಿದ್ದೆ, ಓದ್ತಾ ಇದ್ದೆ, ಚೆನ್ನಾಗಿ ಅವತ್ತು ಮಾತಾಡಿಕೊಂಡು ಏನು ಯಾವುದೆಲ್ಲ ಕೇಳ್ತಾ ಇದ್ದೆ. ಅವ್ರಿಗೆ ಕೂಡ ಬೇಕು ಈ ರೀತಿ ಮಾತಾಡುವವರು. ಮತ್ತು ಅವೆಲ್ಲ ದೇ ವೆರಿ ಇಂಟೆಲೆಕ್ಚುವಲ್ ಇಂಜಿನಿಯರ್ಸ್, IIT ಇದರಲ್ಲಿದ್ದವರೇ ಬಂದು ಬರೆಯೋದು. ಇದಕ್ಕೆಂತಲ್ಲ, ಇಸ್ಕಾನ್ ಸಂಬಂಧ ಆಧ್ಯಾತ್ಮಿಕ ಮಾತ್ರ ಅಲ್ಲ, ನೀವು ಸಾಮಾಜಿಕವಾಗಿ ಅನ್ನೋದು ಸಲಹೆ ಕೇಳಿದರೆ ವಂಡರ್ಫುಲ್. ಅಷ್ಟು ನಾಲೆಜ್ ಇದೆ ಅವ್ರಿಗೆ ಎಲ್ಲರಿಗೂ ಕೂಡ. ನಿಜ. ಎಲ್ಲವನ್ನು ಬಿಟ್ಟು ಅವ್ರಿಗೆ ಎಲ್ಲ ಅಗರ್ಭ ಶ್ರೀಮಂತರ ಮಕ್ಕಳು IIT ಕಲಿತು ಅದನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕವಾಗಿ ಜನರ ಸೇವೆಗೆ ಅಂತ ಬಂದು ಮಾಡೋ. ಮತ್ತು ಮಾತಾಡೋದ್ರಲ್ಲಿ ಭಾಳ ಸಾಫ್ಟ್, ಎಲ್ಲಿಗೂ ಜೋರು ಮಾತಾಡೋದಿಲ್ಲ, ತಾಳ್ಮೆ ತಪ್ಪು ಅದೆಲ್ಲ ಮನುಷ್ಯನಿಗೆ ಬೇಕಾಗುವಂಥದ್ದು. ಅದು ಅವರಿಗೆ ಅದನ್ನು ಪ್ರಾಕ್ಟೀಸ್ ಆಗಿದೆ. ಹಾಗೆ ಪರಿಚಯ ಹೆಲ್ತ್ ಮಿನಿಸ್ಟರ್ ಅದಕ್ಕೆ ಮತ್ತೆ ಬೇರೆ ಪರಿಚಯ ಇರ್ತದೆ. ಅದಕ್ಕೆ ನಾನು ಬೇರೆ ಬೇರೆ ನಮ್ಮವರ ಈ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಒಳ್ಳೆ ಫಂಕ್ಷನ್ ಮಾಡ್ತಾರೆ. ಅದು 2-3 ಸಲ ಕರೆದಿದ್ರು. ಅದಕ್ಕೂ ನಾನು ಆ ಕಾರ್ಯಕ್ರಮ ಎಲ್ಲ ಹೋಗಿದ್ದೆ. ಸೊ ಪ್ರತಿ ವರ್ಷನೂ ಕರೀತಾರೆ ಆ ಕಾರ್ಯಕ್ರಮಕ್ಕೆ. ಅಲ್ಲಿ ನೋಡಿ, ಈ ಸರಿನ ಕೃಷ್ಣಾಷ್ಟಮಿ ಅದಕ್ಕೆ ಬಂದಿದ್ದಾರೆ. ಗ್ರೇಟ್. ಇದು ಸರ್, ಇದು ಜೊತೆಗೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ನೀವೆಂದೂ ಕೂಡ ಈ ಜಾತಿ ಗೀತಿ ಅದರಲ್ಲಿ ಬಿದ್ದು ಒದ್ದಾಡಿಲ್ಲ. ನೀವು ಹಾಗಾಗಿ ಏನು ಅಂದರೆ ಜನ ಈಗ ನಿಮ್ಮ ತಂದೆ ಕಾಲದಿಂದ ಆ ಲೆಗಸಿ ನಿಮಗೆ ಕಂಟಿನ್ಯೂ ಆಗಿ 5 ಬಾರಿ ನೀವು ಗೆದ್ದು ಹೋಗ್ತಾ ಇದ್ರಿ. ಸೊ ಇದು ಎಲ್ಲದರ ಜೊತೆಗೆ 2 ಖಾತೆಗಳಿದೆ ನಿಮಗೆ. ಒಂದು, ನಿಮಗೆ ನೀವು ಹಜ್ ಜವಾಬ್ದಾರಿನೂ ಕೂಡ ನಿಮಗೆ ಇದೆ, ಮೈನಾರಿಟಿ ವರ್ಕ್ ಮತ್ತು ಇದ್ರ ಆ ಜವಾಬ್ದಾರಿ ಕೂಡ ಹಜ್ದು ಕೂಡ ನಿಮ್ಮ ಮೇಲೆ ಇದೆ. 2 ಖಾತೆ ನಿಭಾಯಿಸ್ತಾ ಇದ್ದೀರಿ. ಅಲ್ಲೇನು ಬದಲಾವಣೆ ತರ್ತಾ ಇದ್ದೀರಿ? ಈಗ ಹೆಲ್ತ್ ಏರಿಯಾದ ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿ ಅದಕ್ಕೊಂದು ರೂಟ್ ಹಾಕಿ ಮೇಲೆ ಅದು ಹೋಗ್ತಾ ಇದೆ. ಇದಕ್ಕೂ ಕೂಡ ಒಂದು ಬದಲಾವಣೆ ತರಬೇಕಂತಿದೆ. ಒಂದು, ವಕ್ಫಿನಲ್ಲಿ ಇದಕ್ಕೆ ಎಲ್ಲ ಸಣ್ಣ ಮಸೀದಿ ಕೂಡ ಇವತ್ತು ಕನೆಕ್ಟೆಡ್ ಇರ್ತದೆ. ನಾವು AIಯಲ್ಲಿದ್ದೇವೆ. ನಾವು ಬರೀ ಕಂಪ್ಯೂಟರ್ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಬಂದಿದ್ದೇವೆ. ಆದರೆ ನಮ್ಮ ವಕ್ಫ್ ಸಂಸ್ಥೆ ಇನ್ನೂ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಆಗಲಿಲ್ಲ. ನೋಡಿ, ನಾನು ಹೇಳುವಂಥದ್ದು ಮೇಲಿಂದ ಕೆಳಗೆ ತನಕ ಇವತ್ತು ಒಂದು ಲಿಂಕ್ ಆಗಬೇಕು. ಯಾರಾದರೂ ಸಣ್ಣ ಮಸೀದಿಯಿಂದ ಅಥವಾ ಇನ್ನೊಂದು ವಿಚಾರದಿಂದ ಅವನು ಬೆಂಗಳೂರಿಗೆ ಬರಬೇಕು. ಯಾಕೆ ಬರಬೇಕು? ಅಲ್ಲೇ ಕಂಪ್ಯೂಟರ್ ಅಪ್ಲಿಕೇಶನ್ ಹಾಕಲಿ,
ಒಂದು ಜಿಲ್ಲಾ ಮಟ್ಟಕ್ಕೆ ಬಂದು ನೋಡಿ ಸ್ಕ್ರೂಟಿನಿ ಮಾಡಿ ಬೆಂಗಳೂರು ಬಂದು ಟೈಮಲ್ಲಿ ಅಪ್ರೂವ್ ಮಾಡಿದ್ರೆ ಟೈಮಲ್ಲಿ ರಿಟರ್ನ್ ಕಳಿಸ್ಬೇಕು ಅವರಿಗೆ. ಸೊ ಆದಷ್ಟು ಆ ಜನರನ್ನು ನಾವು ಇಲ್ಲಿಗೆ, ಯಾಕೆಂದರೆ ಅಲ್ಲಿ ಆಗ ಏನಾಗ್ತದೆ, ಬರುವವರು ಬರ್ತಾರೆ, ಬಾಕಿ ಆದವರು ಬಾಕಿ ಆಗ್ತಾರೆ. ಇನ್ನೊಂದು ತಗೊಂಡವನೇ ಗ್ರಾಂಡ್ ತಗೊಂಡು ಹೇಳ್ತಾನೆ, ಯಾರು ಎಷ್ಟು ತಗೊಂಡು ಯಾರಿಗೆ ಕೂಡ ಗೊತ್ತಿಲ್ಲ. ಇದಾದೊಂದು ಬಟನ್ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತದೆ ಇವತ್ತು ತಗೊಂಡು ಹೇಗೆ ಮತ್ತೆ ಅಲ್ಲೇ ಕಂಪ್ಯೂಟರ್ಲ್ಲೇ ಬ್ಲಾಕ್ ಮಾಡ್ಬೋದು. ಸೊ ಇದನ್ನೆಲ್ಲ ವ್ಯಾಪ್ತಿ ತರ್ತಾ ಇದ್ದೀರಿ. ಇದೆಲ್ಲ ನಾವು ಚರ್ಚೆ ಮಾಡಿ ಚೇರ್ಮನ್ಗೂ ಅದರಲ್ಲಿ ಆಸಕ್ತಿ ಇದ್ದಾರೆ ವಕ್ಫಿದು, ಚರ್ಚೆ ಮಾಡಿ ಆದಷ್ಟು ಬೇಗನೆ ತಂದು ಪಬ್ಲಿಕ್ಕಿಗೆ ನೇರವಾಗಿ ಅದನ್ನು ಡಿಜಿಟಲೈಸೇಷನ್ ಮುಖಾಂತರ ತರಬೇಕೆಂಬ ಉದ್ದೇಶ ಒಂದು. ಎರಡನೇದು ಕೆಲವೊಂದು ಸ್ಕೀಮ್ಗಳನ್ನು ಕೂಡ ನಾವು ಇವತ್ತು ತರಬೇಕಂತಿದ್ದೆ. ಈಗ ನಮ್ಮಲ್ಲಿ ಏನಿದೆ, ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಆಟೋ ಕೊಡೋದು, ಟ್ಯಾಕ್ಸಿ ಕೊಡೋದು ಅಂತ ಒಂದು ಇದೆ. ಅದು ಒಂದು ಹಂತಕ್ಕೆ ಮಾತ್ರ ಪ್ರಯೋಜನ ಆಗುವಂಥದ್ದು. ಈಗಿನ ಪರಿಸ್ಥಿತಿಗೆ ಭವಿಷ್ಯಕ್ಕೆ ಆಲೋಚನೆ ಮಾಡಬೇಕಾದ್ರೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ತರಬೇಕು. ಈ ದುಡ್ಡನ್ನು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತ ನಾವು ಮಾಡಿ ಇದರಲ್ಲಿ ಯಾರ್ಯಾರು ಇದ್ದಾರೆ, ಅದು 10th ಸ್ಟ್ಯಾಂಡರ್ಡ್ ಇರಲಿ, PUC ಕಲ್ತವ್ರು ಇರಲಿ, ಅವ್ರು ಕರೆಸಿ ಕಂಪೆನಿಗೆ ಯಾವುದು ಬೇಕು ಅಂತ ಮಾಡಿಕೊಂಡು ಟ್ರೈನ್ ಮಾಡಿ ಅವ್ರನ್ನ ಬಿಟ್ಟರೆ ಅವ್ರು ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗ್ತಾರೆ. ಈಗ ನಾವು ಒಬ್ಬೊಬ್ಬರಿಗೆ ಸಿಂಗಲ್ ಮಿಷಿನ್ ಕೊಡ್ತೇವೆ ಮಹಿಳೆಯರಿಗೆ. ಮಹಿಳೆಯರು 100 ಜನ ಮಹಿಳೆ ತಗೊಂಡು ಹೋದರೆ ಕೆಲವರು ಉಪಯೋಗ ಮಾಡ್ತಾರೆ, ಕೆಲವೊಮ್ಮೆ ಅದು ಮನೆಯಲ್ಲಿರ್ತದೆ, ಹಾಲಾದ ರಿಪೇರ್ ಮಾಡಲಿಕ್ಕೆ ಜನ ಇರೋದಿಲ್ಲ, ಅದು ಕರೆಕ್ಟಾಗಿ ಆಗ್ತದೆ ಇರೋ ಗೊತ್ತಿಲ್ಲ. ಅದರ ಬದಲು ಮಹಿಳೆಯರೊಂದು 50 ಜನ ಮಹಿಳೆಯರ ಒಂದು ಟೀಮ್ ಮಾಡಿ ಅವರಿಗೆ ಉತ್ತಮವಾದ ಮಿಷಿನ್ ಮತ್ತು ಸ್ಥಳ ಕೊಟ್ಟು ಗಾರ್ಮೆಂಟ್ ಫ್ಯಾಕ್ಟ್ರಿ ಜನ ನಾವು ಮಾತಾಡಿದರೆ ಅವರು ಕ್ಲಾತ್ ಡಿಸೈನ್ ಎಲ್ಲ ಬರೀ ಕಟ್ ಮಾಡಿ ಕೊಡ್ತಾರೆ, ಸ್ಟಿಚ್ ಮಾಡಿ ಕೊಡೋ ಕೆಲಸ ಮಾತ್ರ. ಒಬ್ಬರಿಗೆ 20 ಸಾವಿರ ತಿಂಗಳಿಗೆ ದುಡಿಬಹುದು. ಹಾಗೇನಾಗ್ತದೆ ಅಂತೇಳಿ ಪರಸ್ಪರ ಒಂದು ಇವರ ಮಧ್ಯೆ ನಮ್ಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ನಾವೇನು ಮಿಷಿನ್ ಕೊಡ್ತೇವೆ ದುಡ್ಡು ಅದು ಪ್ರಯೋಜನಕ್ಕೆ ಕೂಡ ಬರ್ತದೆ. ಮತ್ತು ಒಬ್ಬರೇ ಬದಲು 3 ಶಿಫ್ಟಲ್ಲಿ ಕೆಲಸ ಮಾಡ್ಬೋದು ಒಂದು ಮಿಷಿನಲ್ಲಿ. ಈಗ ಸುಮ್ಮನೆ ಆಮಿಷ ಅದು ಇದು ಅನ್ನೋಕ್ಕಿಂತ ನೀವು ಪ್ರಾಕ್ಟಿಕಲ್ ಆಗಿ ಬದುಕೋ ಮಾರ್ಗ ಹೇಳ್ಕೊಡ್ತಾ ಇದ್ದೀರಿ. ಮಾಡಬೇಕು. ಮತ್ತು ನಾವು ಲ್ಯಾಂಗ್ವೇಜ್ ಲ್ಯಾಬ್ ಮಾಡಬೇಕು. ಈಗ ನಮ್ಮಲ್ಲಿ ಭಾಳಷ್ಟು ಹ್ಯೂಮನ್ ರಿಸೋರ್ಸ್ ಇದ್ದಾರೆ, ಭಾಳಷ್ಟು ಹುಷಾರಿದ್ದಾರೆ, ಕಲಿತಾರೆ. ನಮ್ಮಲ್ಲಿ ಬೇಕಾದಷ್ಟು ಉದ್ಯೋಗ ಮಾಡಿ ಇಲ್ಲಿ ಉದ್ಯೋಗ ಅವಕಾಶ ಇಲ್ಲ ಅಂತೇಳಿ ಬೇರೆ ಕಡೆ ಹೋದಾಗ ಇವರಲ್ಲಿ ಹೋಗ್ತಾರೆ, ಕೆಲಸ ಸಿಕ್ಕುದಿಲ್ಲ. ಯಾಕೆ? ಇವರಿಗೆ ಭಾಷೆ ಗೊತ್ತಿಲ್ಲ. ಭಾಷೆ ಗೊತ್ತಿದ್ದ ತಕ್ಷಣ ಇವರಿಗೆ ಕೆಲಸ ಸಿಗ್ತದೆ. ಅದು ನೀವು ಜರ್ಮನಿ ಹೋಗಿ, ಜಾಪಾನ್ ಹೋಗಿ, ಸ್ಪೇನ್ ಹೋಗಿ, ಅಲ್ಲಿ ಜನ ಕಡಿಮೆ ಇದ್ದಾರೆ. ಅದನ್ನು ಕಲಿಸೋ ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಕಲಿಸ್ತೇವೆ. ಅದಕ್ಕೆ ಲ್ಯಾಂಗ್ವೇಜ್ ಲ್ಯಾಬ್ ಓಪನ್ ಮಾಡಿ ಅದಕ್ಕೆ ನೇಮಕ ಮಾಡಿ ತಾಲೂಕು ಜಿಲ್ಲಾ ಒಂದು ಶಾಲೆಯಲ್ಲಿ ಅವರಿಗೊಂದು ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆ. ಗ್ರೇಟ್. ಜೊತೆಗೆ ಅಂದರೆ 2 ಖಾತೆಗಳು, 2 ಪ್ರಬಲ ಖಾತೆಗಳು. ಮತ್ತು ಹಜ್ಜಿನಲ್ಲಿ ಬಹುಶಃ ಹಿಂದೆ ನಮ್ಮಲ್ಲಿ ಇವತ್ತು ಹಜ್ಜಿಗೆ ಮಾತ್ರ ಸೀಮಿತವಾಗಿತ್ತು. ಹೌದು, ಹಜ್ ಭವನ ಯಾವಾಗಲೂ ಸೆಲೆಕ್ಟೆಡ್ ಜನ ಯಾರು ಅದಕ್ಕೆ ಒಳಪಟ್ಟಿರ್ತಾರೆ, ಅದು ನೇಮಕ ಆಗ್ತದೆ ಲಾಟ್ರಿಯಲ್ಲಿ, ಅವರಿಗೆ ಮಾತ್ರ ವರ್ಷಕ್ಕೊಮ್ಮೆ. ಎಲ್ಲರಿಗೆ ಕನಸು ಮತ್ತು ಆಸೆ ಇದ್ದರೂ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಮ ಉಮ್ರೆ ಯಾವಾಗಲೂ ಕೂಡ ಹೋಗ್ಬೋದು. ಈಗ ಪ್ರೈವೇಟಲ್ಲಿ ಹೋಗೋದು 1 ಲಕ್ಷ ಎಲ್ಲ ಹೇಳ್ತಾರೆ. ಹಜ್ ಮುಖಾಂತರ ನಾವು ಪ್ರಾರಂಭ ಸಮಿತಿ ಮುಖಾಂತರ ಪ್ರಾರಂಭ ಮಾಡಿದೆ. ಸರ್ಕಾರ 40-50 ಸಾವಿರಗಳಲ್ಲಿ ಹೋಗಿ ಬರುವಂಥ ಅವಕಾಶ. ಅಂದರೆ ಸರ್ಕಾರ ಜವಾಬ್ದಾರಿ ತಗೊಂಡು ಅವರು ಪಾರ್ಟಿ ದುಡ್ಡು ಕೊಡು. ಇನ್ನೊಂದು ಕಡೆ ಅವನು 1 ಲಕ್ಷ ಕೊಡುವವನು ಇಲ್ಲ 50 ಸಾವಿರ ಕೊಟ್ಟರಾಯಿತು, ಅವನಿಗೂ ಪ್ರಯೋಜನ ಆಗ್ತದೆ, ಹಜ್ ಕಮಿಟಿಗೂ ಇನ್ಕಮ್ ಆಗ್ತದೆ, ಮತ್ತು ಅವ್ರಿಗೊಂದು ಭದ್ರತೆ ಇರ್ತದೆ. ಕರೆಕ್ಟ್. ಎಲ್ಲೋ ಪ್ರೈವೇಟ್ನವರಿಂದ ಹೋಗೋದಕ್ಕಿಂತ ಸರ್ಕಾರ ಕಡೆಯಿಂದ ಹೋಗ್ತದೆ ಒಂದು ಪ್ರೈವೇಟ್. ವೆರಿ ಗುಡ್ ಸರ್. ಸೊ ಖಾದರ್ಜಿ, ತಾವು ಹೇಳ್ತಾ ಇದ್ರಿ 2 ಖಾತೆಗಳು, ದೊಡ್ಡ ಜವಾಬ್ದಾರಿ. ಈ 2 ಖಾತೆಗಳು ಅಂದ ತಕ್ಷಣ ಕೆಲವರು ಮಾತಾಡ್ಕೊಳ್ಳೋದು ನಾನು ಕೇಳೀನಿ. ಇಲ್ಲ ಜಮೀರ್ ಅಹಮದ್ ಖಾನ್ ಅಂತವ್ರನ್ನ ಹಣಿಯೋಕ್ಕೋಸ್ಕರ ಖಾದರ್ ಅವರಿಗೆ 2 ಖಾತೆ ಕೊಟ್ಟಿದ್ದಾರೆ ಅಂತ. ಖಂಡಿತವಾಗಿ ಇಲ್ಲ. ಯಾಕಂದ್ರೆ ನಾವೆಲ್ಲ ಮಿತ್ರರಿದ್ದೇವೆ. ನನ್ನನ್ನು ನೋಡಿ ನಾನು 5 ಬಾರಿ ಶಾಸಕನಾಗಿದ್ದೇನೆ, 4 ಇಲಾಖೆ ಸಚಿವ ಮುಂದೆ ಆಗಿದ್ದು, ರಾಷ್ಟ್ರಮಟ್ಟ ಪ್ರಶಸ್ತಿ ಹೆಲ್ತಲ್ಲಿ ಬಂದಿದೆ, ಫುಡ್ಡಲ್ಲಿ ಬಂದಿದೆ. ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ನನ್ನನ್ನೇ ಉಪನಾಯಕನಾಗಿ ನೇಮಕ ಆಯಿತು. ಸರ್ಕಾರ ಬಂದಾಗ ನನ್ನ ಮಂತ್ರಿ ಸ್ಥಾನದ ಹೆಸರಿದ್ರೂ ಕೂಡ ನನ್ನನ್ನು ಸ್ಪೀಕರ್ ಮಾಡಿದಾಗ 3 ವರ್ಷ ಸ್ಪೀಕರಾಗಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಗುರುತಿರೋ ಕೆಲಸ ಇವತ್ತು ಆಗಿದೆ. ಇದೆಲ್ಲ ಗುರುತಿಸಿ ಇವತ್ತು ನಮಗೆ ಇವತ್ತು ಅಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಎಲ್ಲಿಯೂ ಕೂಡ ಒಬ್ಬರು ಹೆಣೆಯುವಂಥ ಪ್ರಶ್ನೆ ಇಲ್ಲ. ಎಲ್ಲ ಜೊತೆಯಲ್ಲಿ ಇವತ್ತು ಹೋಗ್ಬೇಕಂತೇಳಿ ಇದೆ. ಎಲ್ಲ ಜೊತೆಯಲ್ಲೇ ನಾವು ಇವತ್ತಿದ್ದೇವೆ. ಓಕೆ. ಈಗ ಸಿದ್ದರಾಮಯ್ಯನವರು ಸ್ಥಾನ ಬಿಟ್ಕೊಟ್ಟಾದ್ಮೇಲೆ DK ಶಿವಕುಮಾರ್ ಅವರು ಬಂದಿರಲ್ಲ, ಆ ಸಂದರ್ಭದಲ್ಲಿ ನಡೆದಂಥ ರಾಜಕಾರಣ ಅದರಲ್ಲಿ ತಮ್ಮದೇನಾದರೂ ಪಾತ್ರ ಇತ್ತಾ ಸರ್? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆಗ ಸ್ಪೀಕರ್ ಆಗಿದೆ, ರಾಜಕಾರಣ ಚಾನೆಲೇ ಬಂದಾಗಿತ್ತು ನಮ್ಮದು. ಅಲ್ಲ ಯಾಕಂದರೆ ಕೆಲವು ಮುಸ್ಲಿಂ ಮುಖಂಡರು ತುಂಬ ಆ್ಯಕ್ಟಿವ್ ಆಗಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವೇನಾದರೂ ಆ್ಯಕ್ಟಿವ್ ಆಗಿದ್ದರೆ ನನ್ನ? ಇಲ್ಲ, ಖಂಡಿತವಾಗಿ. ಓಕೆ.
ಆದರೆ ವಾಪಸ್ ಬಂದಾದ ತಕ್ಷಣ ನಿಮಗೆ ಹಳೆ ಖಾತೆನೇ ನಿಮ್ಗೆ ಕೊಟ್ಬಿಟ್ರಲ್ಲ, ಅದು ಹೆಂಗದು? ಇಲ್ಲ, ಪಕ್ಷದ ಹೈಕಮಾಂಡ್ ನಾನೇನು ಕೇಳಲಿಕ್ಕೆ ಹೋಗಲಿಲ್ಲ. ಪಕ್ಷದ ಹೈಕಮಾಂಡ್ ಇವತ್ತು ಕೊಟ್ಟರು. ಮತ್ತು ಹಳೆ ಖಾತೆ ಆದರೂ ಕೂಡ ಆಗದ ಹೆಲ್ತ್ ಪರಿಸ್ಥಿತಿಯೇ ಬೇರೆ, ಈಗಿನ ಹೆಲ್ತ್ ಪರಿಸ್ಥಿತಿಯೇ ಬೇರೆ. ಆಗಿದ್ದ ರೋಗವೇ ಬೇರೆ, ಈಗಿನ ರೋಗವೇ ಬೇರೆ. ಸೊ ಆದ ಕಾರಣ ಇದು ಹೊಸತಾದ ಇವತ್ತು ಮುಂದೆ ತಗೊಂಡು ಹೋಗುವಂಥದ್ದು. ರೋಗಗಳು ಬಿಡಿ ಅವು. ಅದು ಹೆಂಗೆ ಅಂದರೆ ಮೊದಲೆಲ್ಲ ಏನಾದರೂ ಈ ಜ್ವರ ಗಿರ ಬಂದರೆ ಏನೋ ಒಂದು 3 ದಿವಸ 5 ದಿವಸಕ್ಕೆ ಹೊರಟೋಗ್ಬಿಡೋದು. ಇವಾಗ ಯಾವ ರೂಪಕ್ಕೆ ಬೇಕಾದ್ರೂ ಹೋಗ್ಬಿಡ್ಬೋದು, ಏನಾದರೂ ಟರ್ನ್ ಆಗ್ತದೆ ಅಷ್ಟು ಖಂಡಿತ. ಸ್ವಂತ ಸ್ಥಿತಿ. ಈ ಮೊದಲ 100 ಡೇಸ್ ಅದರಲ್ಲಿ ಇಂಥ ಕಠಿಣ ಕ್ರಮಗಳನ್ನು ನಾವು ತಗೊಳ್ತೀವಿ ಅನ್ನುವಂಥದ್ದು ಏನಾದರೂ ಪ್ಲಾನ್ ಮಾಡ್ಕೊಂಡಿರಿ ಸರ್? ಹೌದು, ನನ್ನ ಹತ್ರ ಕೇಳಿದಾಗ ನಾನು ಹೇಳಿದೆ, ಫಸ್ಟ್ ನಮಗೆ ಡಾಕ್ಟ್ರು, ನರ್ಸಸ್, ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿ ಇವನ್ನ ಫಿಲ್ ಮಾಡಿ ಕೊಡಿ, ಯಾವುದು ಯೋಜನೆ ಬೇಡ. ಫಸ್ಟ್ ನಮಗೆ ಇದಕ್ಕೆ ಪರ್ಮಿಷನ್ ಬೇಕು, ಮುಖ್ಯವಾದ ಕೊಟ್ಟರು, ಕೆಲಸ ಸ್ಟಾರ್ಟ್ ಆಗ್ತಿದೆ. ನನಗೆ ಎರಡನೇ ಬೇಕಾದದ್ದು ಬೆಸ್ಟ್ ಆ್ಯಂಬುಲೆನ್ಸ್ ಸಿಸ್ಟಮ್. ಅದಕ್ಕೆ ನಮ್ಮ ಹತ್ರ ಏನು ಇವತ್ತು ಕೊರತೆ ಇತ್ತು ಆ್ಯಂಬುಲೆನ್ಸ್, ಅದಕ್ಕೆಲ್ಲ ಕೂಡ ಒಪ್ಪಿಗೆ ಕೊಟ್ಟರು. ಈಗ ಅದಕ್ಕಾಗಿ ನಾವು ಆ್ಯಂಬುಲೆನ್ಸ್ ಕಂಪನಿಯ ಯಾರು ಇವತ್ತು ಟೆಂಡರ್ ಕರೆದ ಯಾರೇ ಇರಲಿ, ನಾವು ಪಾಲಿಸಿ ಮಾಡಿದ್ದೆವು. ಆ್ಯಂಬುಲೆನ್ಸ್ ನಾವು ಕೊಡ್ತೇವೆ, ಮಂತ್ಲಿ ಅವರು ಎಷ್ಟು ರೇಟ್ ಅಂತದ್ದು ಕೊಡ್ತೇವೆ. ಡ್ರೈವರ್ಸ್ ನೇಮಕಾತಿ, ಟ್ರೈನಿಂಗ್ ಎಲ್ಲ ಕೂಡ ಅವ್ರ ಜವಾಬ್ದಾರಿ. ನಮಗೆ 15 ಮಿನಿಟ್ಸಲ್ಲಿ ಸಿಟಿಯಲ್ಲಿ ಮುಟ್ಟಿಸಬೇಕು, 20 ಮಿನಿಟ್ಸಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಿಸಬೇಕು. ಡಿಲೇ ಆದರೆ ಅವರ ಮೇಲೆ ಫೈನ್, ಕಂಪನಿ ಮೇಲೆ. ಎರಡನೇದು ಕ್ಲೀನಾಗಿ ಒಂದೇ ಒಂದು ದಿವಸ ಗಲೀಜು ಕಾಣಬಾರ್ದು, ಡೈಲಿ ಕ್ಲೀನ್ ಆಗಬೇಕು. ಅದಕ್ಕೇನು ಜೆಟ್ ಪಂಪ್ ಬೇಕಾ ಅದೆಲ್ಲ ಫಿಟ್ ಮಾಡಿರಬೇಕು. ಲಾಗು ಆಗಿದೆಯಾ ಅದು? ಇಲ್ಲ, ಇದು ಬರ್ತದೆ. ಯಾಕಂದರೆ ನೀವು ಹೇಳಿದಂಥ ನಿರ್ದಿಷ್ಟ ಸಮಯದ ಒಳಗಡೆಗೆ ರೀಚ್ ಆಗಕ್ಕೆ ಸಾಧ್ಯನಾ ಅಂತ ಮಾಡಿಸ್ತೇವೆ. ಅದಕ್ಕೆ ಬೇಕಾದ ಆ್ಯಂಬುಲೆನ್ಸ್ ಕೊಡ್ತೇವೆ. ಹತ್ತಿರ ಇರ್ತಾರೆ ಅವರು. ಓಕೆ, ಎಷ್ಟು ಆ್ಯಂಬುಲೆನ್ಸ್ ಯಾಕೆ ಅಂತ ಹೇಳಿದರೆ ಇಷ್ಟೆಷ್ಟೇ ಗ್ಯಾಪಲ್ಲಿ ಇರ್ತದೆ. ಒಂದು ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ಸಿಟಿಯಲ್ಲಿ ಇಷ್ಟು ಗ್ಯಾಪಲ್ಲಿ ಇರ್ತದೆ. ಥರ್ಡ್, ಡ್ರೈವರ್ಸ್ ಫಸ್ಟ್ ಅವ್ರ ಡ್ರೆಸ್ ಕ್ಲೀನಾಗಿ ಬೇಕು, ಅವನು ಸ್ವಚ್ಛತೆ ಬೇಕು ಮಾಡಿಕೊಂಡು ಇದೆಲ್ಲದಿದೆ. ನಾವು ಕಂಪನಿ ನಮಗೆ ಜವಾಬ್ದಾರಿ. ಅದು ಈ ಪಾಲಿಸಿ ಮಾಡಿ ನಾವು ಅವ್ರಿಗೆ ಟೆಂಡರ್ ಕರಿತೇವೆ. ಯಾರು ಕೂಡ ಭಾಗವಹಿಸಬಹುದು, ಆ ಕಂಡೀಷನ್ ಪ್ರಕಾರ ನಡೆಸ್ತೇವೆ. ಇದರಲ್ಲಿ ಖಂಡಿತವಾಗಿ ಒಂದು ಯಾಕೆಂತ ಹೇಳಿದರೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಕೂಡ ಪ್ರೈಮರಿ ಆಸ್ಪತ್ರೆ ನಮ್ಮ ಸಮುದಾಯ ಕೇಂದ್ರ, ತಾಲೂಕು, ಜಿಲ್ಲೆ ಅಂತ ಇತ್ತು. ಯಾಕೆ ಭಾಳ ದೂರ ಇತ್ತು. ಒಂದು ಪ್ರೈಮರಿ ಹೆಲ್ತ್ ಕೇರ್ ಅಂತ ಹೇಳಿದ್ರೆ ಪ್ರೈಮರಿ ಟ್ರೀಟ್ಮೆಂಟ್. ಅಲ್ಲಿಂದ ರೆಫರ್ ಮಾಡಬೇಕಾದ್ರೆ ದೂರದ ಕಾರಣ ಇಲ್ಲಿ ಸಮುದಾಯ ಆಸ್ಪತ್ರೆ ಅಂತಿತ್ತು. ಇದೆಲ್ಲ ಎಲ್ಲಿಯೂ ಕೂಡ ವ್ಯವಸ್ಥೆ ಇಲ್ಲ. ಈಗ ನಾವೇನಾದರೂ ಉತ್ತಮವಾದ ಒಂದು ಆ್ಯಂಬುಲೆನ್ಸ್ ಸಿಸ್ಟಮ್ ಮಾಡಿದರೆ ಈ ಪ್ರೈಮರಿ ಹೆಲ್ತ್ ಸೆಂಟ್ರಿಂದ ನಮ್ಮ ಮನೆ ಹತ್ತಿರದಿಂದ ನೇರವಾಗಿ 20 ನಿಮಿಷ ನೀವು ಮುಟ್ಟೋದಾದರೆ ನೀವು ಡೈರೆಕ್ಟ್ ತಾಲೂಕು ಆಸ್ಪತ್ರೆನೇ ಸ್ಟ್ರೆಂಥನ್ ಮಾಡಿ ಸಾಕು. ಅಲ್ಲಿ ಬೇಕಾಗ ಒಂದೆಲ್ಲ ವ್ಯವಸ್ಥೆ ಮಾಡಿದರೆ ನೇರವಾಗಿ ಅಲ್ಲಿಗೆ ಹೋಗ್ಬೋದು, ನಮಗೆ ಅಲ್ಲಿಂದ ಜಿಲ್ಲೆಗೆ ಹೋಗ್ಬೋದು. ಸೊ ಇದನ್ನು ತಾಲೂಕನ್ನು ಪ್ರೈಮರಿ ಕೇರ್, ತಾಲೂಕು ಆಸ್ಪತ್ರೆ ಕರೆಕ್ಟ್ನ ಸ್ಟ್ರೆಂಥನ್ ಮಾಡಿದರೆ ಮಾಡಬೇಕು. ಆಮೇಲೆ ಈ ದೊಡ್ಡ ಆಸ್ಪತ್ರೆಗಳಿದಾವಲ್ಲ ಸರ್, ಈ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅನ್ನೋದಂತೆ ಸರ್, ಏನು ಗೊತ್ತಾ, ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡಿದ್ರೆ ಏನು ಉಪಯೋಗ ಆಗಲ್ಲ ಸರ್. ನಿಜವಾಗ್ಲೂ ಅದಕ್ಕೆ ತಕ್ಕಂಥ ತಜ್ಞರು ಇರಲಿಲ್ಲ ಅಂತಂದರೆ ಸತ್ಯ, ಎಲ್ಲ ನೆಗೆದು ಬಿದ್ದು ಇದ್ದರೂ ಕೂಡ ನಾವೊಂದು SOP ಮಾಡ್ತಿದ್ದೇನೆ. ಯಾಕೆಂದರೆ ನೋಡಿ, ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ನೀವು ಹೇಳಿದಾಗೆ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜ್ ಇದೆ, ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಸೂಪರ್ ಆಸ್ಪತ್ರೆ ಅಂತ ಇದೆ, ಚಿತ್ರದುರ್ಗದಲ್ಲಿ ಇವತ್ತು ಆಗ್ತಾ, ದಾವಣಗೆರೆಯಲ್ಲಿ ಇವತ್ತು ಇದೆ. ಅಲ್ಲಿ ಎಲ್ಲ ಪೇಷಂಟ್ ಇವತ್ತು ಮಂಗಳೂರಿಗೆ ಬರ್ತಾರೆ. ಹೌದು, ಇನ್ಕ್ಲೂಡಿಂಗ್ ಪ್ರೈವೇಟ್ ಬಿಡಿ, 3 ಬಸ್ ಬರ್ತದೆ ಪ್ರೈವೇಟಿಗೆ. ಸರ್, ದಾವಣಗೆರೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಾವಣಗೆರೆಯಲ್ಲಿ ಅಷ್ಟೊಂದೆಲ್ಲ ಇದ್ದರೂ ಕೂಡ ದಾವಣಗೆರೆಯಿಂದ ಪ್ರತಿದಿನ 10 ಬಸ್ಗಳು ಮಣಿಪಾಲಿಗೆ ಹೋಗ್ತಾರೆ. 10 ಬಸ್ಗಳು. ಮಂಗಳೂರಿಗೆ ಎಷ್ಟಿದೆ ಅಲ್ಲ, ಅದು ವೆಲ್ಲಾಕ್ ಆಸ್ಪತ್ರೆಗೆ ಬರ್ತಾರೆ ನೋಡಿ. ನಾನು ಹೇಳಿದೆ ಮೆಡಿಕಲ್ ಮಿನಿಸ್ಟರ್ ಮುಖಾಂತರ, ನಾವು ಒಂದು SOP ಮಾಡಬೇಕು. ಒಂದು ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಪೇಷಂಟ್ ಯಾಕೆ ಮಂಗಳೂರಿಗೆ ಕಳಿಸ್ತಾರೆ ಅಂತ ಅವರು ನಮಗೆ ವರದಿ ಕೊಡಬೇಕು. ಕರೆಕ್ಟ್. ಈಗೇನಿಲ್ಲ, ಬಂದವರೇ ಮಂಗಳೂರಿಗೆ ಹೋಗಿ ಅಂತೇಳಿ. ಆಗ ಮತ್ತು ಇಲ್ಲಿ ಡಾಕ್ಟರ್ ಯಾಕೆ ಇಲ್ಲಿವರೆಗೆ ವೇತನ ಯಾಕೆ ಕೊಡಬೇಕು? ಸೊ ಓವರಾಲ್ ರಿಪೇರಿ ಆಗಬೇಕಿತ್ತು. ನಮಗೆ ಪರಿಸ್ಥಿತಿ ವೆಲ್ಲಾಕಲ್ಲಿ 1000 ಬೆಡ್ ಇದ್ದರೆ 1100 ಜನಲ್ಲಿ ಇರ್ತಾರೆ. ಏನು ಮಾಡೋದು? ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ICU ಅಂತ ಆಸ್ಪತ್ರೆ ಇದ್ದರೆ ವೆಲ್ಲಾಕ್ ಹಾಸ್ಪಿಟಲ್ 120, ಈಗ 15 ಜಾಸ್ತಿ ಆಯಿತು, 120 ICU ಇದೆ. ಅದು ನಮಗೆ ICU ಖಾಲಿ ಇರೋದಿಲ್ಲ. ವಿಕ್ಟೋರಿಯಾದಲ್ಲಿರೋದು 68 ಮಾತ್ರ. ಬೆಂಗಳೂರಿನ ನೋಡಿ 115 ಇದ್ದರೂ ಕೂಡ ನಮಗೆ ಸಾಕಾಗೋದಿಲ್ಲ. 1000 ಪೇಷಂಟ್ ಇದ್ದರೂ ಕೂಡ ಈ 5 ಜಿಲ್ಲೆಗಳಿಂದ ಅಲ್ಲಿ ಬರ್ತಾರೆ. ಸೊ ಈ ಸಣ್ಣ ಪುಟ್ಟ ಇವರು ಇಲ್ಲೇ ಅಲ್ಲಿ ನಮಗೆ ಖಾಲಿಯಾಗಿ ಜನರಿಗೆ ಪ್ರಯೋಜನ ಸಿಕ್ಕುವಂಥ ವ್ಯವಸ್ಥೆ ಆಗ್ತದೆ. ಕರೆಕ್ಟ್.
ಅದಕ್ಕೊಂದು SOP ಇದೆ, ಇನ್ನೂ ಮಾಡ್ತಾ ಇದ್ದೇವೆ. ಮಾಡಿ ಸರ್. ಈ ರೀತಿ ಆದರೆ ಮಾತ್ರ ಆ ಜಿಲ್ಲೆಯಿಂದ ಈ ಕಡೆ ಕಳಿಸ್ಬೇಕು ಹೊರತು ಅವ್ರು ಅಲ್ಲೇ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಫ್ಯಾಂಟಾಸ್ಟಿಕ್ ಸರ್. ಆ ಥರದ್ದು ಆಯಿತು ಅಂದ್ರೆ ನಿಜಕ್ಕೂ ಕ್ರಾಂತಿ ಆಗುತ್ತೆ. ಇದೆಲ್ಲದರ ಜೊತೆಗೆ ಹೆಲ್ತ್ ಮಿನಿಸ್ಟ್ರಿಗಳು ಅಂದ ತಕ್ಷಣ ಕೆಲವ್ರಿಗೆ ಜ್ಞಾಪಿಸ್ಕೋಬೇಕು. ಯಾಕಂದರೆ ರಮೇಶ್ ಕುಮಾರ್ ಅವರು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆಗೆ ಈ ಸ್ಕ್ಯಾನಿಂಗ್ ಕೇಂದ್ರಗಳು ಶುರುವಾಯಿತು. ಯಾಕಂದರೆ ಇಲ್ಲಾಂದರೆ ಬಹಳ ಪರದಾಡ್ತಾ ಇದ್ರು. ಅದೊಂದು ಕಡೆಗೆ ದಿನೇಶ್ ಗುಂಡೂರಾವ್ ಅವ್ರನ್ನ ನಿಜಕ್ಕೂ ಜ್ಞಾಪಿಸ್ಕೋಬೇಕು. ಯಾಕಂದರೆ ಕೆಲವೊಂದು ರೋಗಗಳಿಗೆ ಅವರು ಫ್ರೀ ಇಂಜೆಕ್ಷನ್ ಕೊಡ್ತೀವಿ ಅನ್ನೋದನ್ನು ಕೂಡ ಶುರು ಮಾಡ್ಕೊಂಡ್ರಿ. ಹಾರ್ಟಿಂದ ಆಗಿರ್ಬೋದು ಅಥವಾ ಬ್ರೈನ್ ವಿಚಾರಕ್ಕೆ ಸಂಬಂಧಪಟ್ಟ ಈ ಸ್ಟ್ರೋಕ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡಿ. ಅದಕ್ಕೆ ಆ ರೀತಿ ನಿಮ್ಮ ಪ್ಲಾನ್ಗಳೇನಿದೆ ಸರ್? ಈಗ ಕೆಲವೊಂದು ಮೇಜರ್ ತೊಂದರೆಗಳಾದಂಥ ಸಂದರ್ಭದಲ್ಲಿ ನೀವಲ್ಲಿ ಇಕ್ವಿಪ್ಮೆಂಟ್ ಇರಲಿಲ್ಲ ಅಂದರೆ, ತಜ್ಞರು ಇರಲಿಲ್ಲ ಅಂದರೆ, ಎಕ್ಸಾಂಪಲ್ ಈಗ ಸ್ಟ್ರೋಕ್ ಹೇಳ್ತೀನಿ ನಾನು, ಅನ್ಯೂರಿಸಮ್ ಅಂತ ಆಗುತ್ತೆ, ಒಳಗಡೆಗೆ ಏನಾದರೂ ರಕ್ತ ಸೋರಿಕೆ ಆಯಿತು ಅಂತ ತಿಳ್ಕೊಳ್ಳಿ. 3 ರಿಂದ 4 ಗಂಟೆ ಒಳಗಡೆಗೆ ಅದು ಗೋಲ್ಡನ್ ಪೀರಿಯಡ್, ಗೋಲ್ಡನ್ ಆರ್. ಅಷ್ಟರ ಒಳಗಡೆಗೆ ಏನಾದರೂ ಟ್ರೀಟ್ಮೆಂಟ್ ಶುರುವಾಗಲಿಲ್ಲ ಅಂತಂದರೆ ಅವನು ಜೀವನದಲ್ಲಿ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಎದ್ದು ಬಂದರೂ ಕೂಡ ಕೈ ಕಾಲು ಸೊಟ್ಟಾಗಿರುತ್ತೆ, ಅವನು ಬೇರೆ ಮೇಲೆ ಡಿಪೆಂಡೆಂಟ್ ಆಗಿ ಬದುಕಬೇಕಾಗತ್ತೆ. ಸೊ ಈ ರೀತಿ ತಮ್ಮಲ್ಲಿ ಏನಾದರೂ ಪ್ಲಾನ್ಗಳಿದೆಯಾ ಸರ್? ಖಂಡಿತವಾಗಿ. ಇವತ್ತೊಂದು ದಿನೇಶ್ ಗುಂಡೂರಾವ್ ಕಾಲದಲ್ಲಿ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಾಗೆ ಪುನೀತ್ ಸಂಜೀವಿನಿ ಅಂತ ಅವರ ಹೆಸರಲ್ಲೊಂದು ಸ್ಟಾರ್ಟ್ ಆಯಿತು. ಅದು ಕೆಲವು ಜಿಲ್ಲೆಯಲ್ಲಿದೆ. ಅದನ್ನು ಎಲ್ಲ ಕಡೆಗೆ ಅದನ್ನು ವಿಸ್ತರಿಸಬೇಕಂತ ಒಂದು ಯೋಚನೆ ಇದೆ. ಈಗಾಗಲೇ ಇದರ ಬಗ್ಗೆ ನಾವು ಅದಕ್ಕೆ ತಜ್ಞರ ಜನರಿಗೆ ಚರ್ಚೆ ಇವತ್ತು ಮಾಡಿದ್ದೇವೆ. ತಾವು ಏನಲ್ಲಿ ನ್ಯೂರಿಗೆ ಸಂಬಂಧಪಟ್ಟ ಕೂಡ ಇವತ್ತು ಅದಕ್ಕೆ ಒಂದು ಸ್ಪೆಷಲಿಸ್ಟ್ ಚರ್ಚೆ ಮಾಡಿ ಅವರು ಅದಕ್ಕೆ ವರದಿ ಕೊಡ್ತಾ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಆಟಿಸಮ್ ಮಕ್ಕಳಿದ್ದಾರೆ, ನಮ್ಮ ಸ್ಪೆಷಲ್ ಚಿಲ್ಡ್ರನ್, ಅವರಿಗೆ ಸಪ್ರೇಟ್ ಅಂತ ಚಿಕಿತ್ಸೆ ಇಲ್ಲ ನಮ್ಮಲ್ಲಿ. ನಾವು ಇದೆ ಯಾವುದು ಜನರಲ್ ಟ್ರೀಟ್ಮೆಂಟಲ್ಲಿ ಮಾತ್ರ ಒಳಪಡ್ತಾ ಹೊರತು ಅವರಿಗೆ ಇರುವಂಥ ಚಿಕಿತ್ಸೆಗೆ ನಮ್ಮ ಇನ್ನೂ ಕೂಡ ಸ್ಕೀಮ್ ಇಲ್ಲ. ಸೊ ಅದಕ್ಕೊಂದು ಕಮಿಟಿ ಮಾಡಿದ್ದೇನೆ, ಅದಕ್ಕೆ ವರದಿ ಕೊಡಲಿಕ್ಕೆ ಅವ್ರಿಗೆ ಯಾವುದೆಲ್ಲ ಟ್ರೀಟ್ಮೆಂಟ್ ನಾವು ಸರ್ಕಾರದಿಂದ ಫ್ರೀಯಾಗಿ ಕೊಡ್ಬೋದು ಅಂತ ಹೇಳಿಕೊಂಡು ಈ ರೀತಿ ಕೆಲವು ಅದನ್ನು, ಯಾಕಂದರೆ ಈಗಾಗಲೇ ನಮ್ಗೆ ಬೇಕಷ್ಟು ಯೋಜನೆ ಇದೆ, ಇದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಿಕೊಂಡು ಕರೆಕ್ಟಾಗಿ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ನಿಜ, ಭಾಳಷ್ಟು ಯೋಜನೆಗಳು ಬೆಂಗಳೂರಿಂದ ನಗರ ಜಿಲ್ಲೆಗೆ ಹೋಗುವಾಗ ಅದು ಅರ್ಧಂಬರ್ಧ ಏನಂತ ಗೊತ್ತಿರೋದಿಲ್ಲ ವೈದ್ಯರಿಗೆ. ತಾಲೂಕು ಮಟ್ಟಕ್ಕೆ ಹೋಗೋ ಮತ್ತೆ ಕೂಡ ಇರೋದಿಲ್ಲ. ಅದಕ್ಕೆ ಇದು ಇದ್ದದ್ದನ್ನು ಕರೆಕ್ಟಾಗಿ ಸ್ಟ್ರೀಮ್ಲೈನ್ ಮಾಡಬೇಕಂತೇಳಿ ಒಂದು ಯೋಚನೆ. ಓಕೆ, ನಂಬರ್ 1. ನಂಬರ್ 2 ಸರ್, ವೆರಿ ಇಂಪಾರ್ಟೆಂಟ್ಲಿ, ನಿಮಗೆ ಗೊತ್ತಿದೆ ಈ ಗಲ್ಲಿಗಳಲ್ಲಿ IVF ಸೆಂಟರ್ಗಳಿದ್ಬಿಟ್ಟಿವೆ. ಗಲ್ಲಿಗಳಲ್ಲಿ ಲಕ್ಷಾಂತರ ರೂಪಾಯಿ ಜನ ಖರ್ಚು ಮಾಡ್ತಾರೆ, ಒಂದು ಮಗು ಆದರೆ ಸಾಕಪ್ಪ ದೇವರೇ ಅಂತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಪಕ್ಕದಲ್ಲಿ ಆಂಧ್ರ ಸರ್ಕಾರ, ಈ ಕಡೆ ತಮಿಳುನಾಡು ಸರ್ಕಾರ 3ನೇ ಮಗುವಿಗೆ ನಾವು ಇಷ್ಟು ದುಡ್ಡು ಕೊಡ್ತೀವಿ, ದಯವಿಟ್ಟು ಮಗು ಮಾಡ್ಕೊಳ್ಳಿ ಅಂತ ಹೇಳುವಷ್ಟರ ಮಟ್ಟಿಗೆ ನಾವು ಬಂದುಬಿಟ್ಟಿವಿ ಅಂಥ ಸ್ಥಿತಿ. ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ IVF ಕೇಂದ್ರಗಳನ್ನು ತೆರೀಬಾರ್ದು ಅಂತ? ಇಲ್ಲ, ಉತ್ತಮ ಪ್ರಶ್ನೆ. ನಾವು ಈಗಾಗಲೇ ಅದಕ್ಕೆ ಯೋಜನೆ ರೂಪಿಸಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ನಾವು ಜಿಲ್ಲಾ ಮಟ್ಟದ ಕೇಂದ್ರಗಳಲ್ಲಿ IVF ಅನ್ನು ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಚಿಂತನೆ ಕೂಡ ನಾವು ನಡೆಸಿದ್ದೇವೆ. ಯಾಕೆಂತ ಹೇಳಿದರೆ, ನೀವು ಈಗ ಹೇಳಿದಾಗೆ ಭಾಳಷ್ಟು ಸೋದರರು ಇವತ್ತು ನೋವಿನಲ್ಲಿದ್ದಾರೆ. ಹೌದು, ಕರೆಕ್ಟ್. ಇನ್ನು ಈ ನೋವನ್ನು ದುರುಪಯೋಗಪಡಿಸಿಕೊಂಡು ಪ್ರೈವೇಟ್ನವರು 3 ಲಕ್ಷ, 5 ಲಕ್ಷ, 6 ಲಕ್ಷ ಇವತ್ತು ಚಾರ್ಜ್ ಮಾಡ್ತಾ ಇದ್ದಾರೆ. ಅಂಥ ಶ್ರೀಮಂತರ ಮಾತ್ರ ಹೋಗ್ಬೇಕು ಹೊರತು ಕಡಿಮೆ ಹೇಳ್ತಾ ಇದ್ರೆ ನೀವು, ಅದಕ್ಕಿಂತ ಜಾಸ್ತಿ ಇದೆ. ಬಡವರಿಗೆ ಜನಸಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದರಿಂದಾಗಿ ಕುಟುಂಬ ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ಇವತ್ತಾಗಿದೆ. ನಮ್ಮ ಸಹೋದರಿ ಯಾರು ತೊಂದರೆ ಒಳಪಟ್ಟಿದ್ದಾರೆ, ಅವರು ಮಾನಸಿಕವಾಗಿ ಕುಟುಂಬದಿಂದ ಕೂಡ ಇವತ್ತು ಸೈಕಾಲಜಿಕಲಿ ಇವತ್ತು ಟಾರ್ಚರ್ ಎದುರಿಸುವಂಥ ಕೆಲಸ ಕೂಡ ಆಗಿದೆ. ಇದಕ್ಕೆಲ್ಲ ಪರಿಹಾರ ಒಂದು ಕುಟುಂಬ ಸಂತೋಷದಿಂದ ಇರಬೇಕು, ಜನಸಾಮಾನ್ಯರ ಕುಟುಂಬ ಕೂಡ ಆ ಒಂದು ಕುಟುಂಬದ ಸಂತೋಷದಿಂದ ಇರಬೇಕಂತ ಹೇಳಿಕೊಂಡು ನಾವು ಈ ಸಂಸ್ಥೆಯನ್ನು ಇವತ್ತು ಉತ್ತಮವಾದ ತಜ್ಞ ಮುಖಾಂತರ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಅದನ್ನು ಆಲೋಚನೆ ರೂಪಿಸಿದ್ದೇವೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ನೋಡಿ ಸರ್, ನಮ್ಮಲ್ಲಿ ಹಾಸ್ಪಿಟಲ್ಗಳಿಗೆ ಕೊರತೆ ಇಲ್ಲ, ತಜ್ಞರಿಗೆ ಕೊರತೆ ಇಲ್ಲ, ವೆರಿ ಕೇಪಬಲ್ ಡಾಕ್ಟರ್ಸ್ ಇದ್ದಾರೆ ಸರ್. ನನಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಆಗುವಂಥದ್ದು ಡಾಕ್ಟರ್ ನಾಗೇಶ್. ಹೌದು, ವಿಕ್ಟೋರಿಯಾದಲ್ಲಿ GI ಆ ಕೇಂದ್ರವನ್ನು ಅವ್ರು ಮಾಡಿರೋ ರೀತಿ ಇದೆಯಲ್ಲ ಸರ್, ನನಗನ್ಸುತ್ತೆ ಅದು ಯಾವ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಏನು ಕಡಿಮೆ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಆಗ್ತಿರುವಂಥ ಸೇವೆ ಜೊತೆಗೆ ಏನಂದರೆ ಈ ಅಂಗಾಂಗಗಳ ಕಸಿ ಆಗ್ತಿರೋದಿದೆಯಲ್ಲ ಸರ್, ಅಲ್ಲಿ ಈ ಬೇರೆದಕ್ಕೂ ಅಲ್ಲಿಗೂ ಆಗ್ತಿರುವಂಥ ಅಜಗಜಾಂತರ ವ್ಯತ್ಯಾಸ. ನಾನು ಒಂದ್ಸರಿ ನಾಗೇಶ್ವರ ಹತ್ರ ಮಾತಾಡಿದಾಗ ಅವರ ಕನಸು, ಅವ್ರ ಕನವರಿಕೆಗಳು, ಅವ್ರ ಪ್ಲ್ಯಾನ್ ನೋಡಿ ನನಗೆ ಆಶ್ಚರ್ಯ ಆಗೋಗ್ಬಿಡ್ತದೆ ಸರ್. ಹಬ್ಬ, ಮನುಷ್ಯ ಹೀಗೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಅಂತ. ಸೊ ಇಂಥವ್ರನ್ನ ಬಳಸ್ಕೊಂಡು ತಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು. ಏನು ಅಂದರೆ ನನಗನ್ಸುತ್ತೆ ಯಾವಾಗಲೂ ಈಗ ಡಾಕ್ಟರ್ ರಾಮಚಂದ್ರ ಅವ್ರನ್ನ ನೋಡಿ ನಮ್ಮ ಸುಧಾಮೂರ್ತಿಯವರು ಕಿದ್ವಾಗಿ 200 ಕೋಟಿ ರೂಪಾಯಿ ಕೊಟ್ಬಿಡ್ತಾರೆ. ಡಾಕ್ಟರ್ ಮಂಜುನಾಥ್ ಅಂತವ್ರನ್ನ ನೋಡಿ ಮೊದಲು 200 ಕೋಟಿ ಕೊಡ್ತಾರೆ, ಆಮೇಲೆ ಒಂದು 150 ಕೋಟಿನೇನೋ ಕೊಡ್ತಾರೆ. ಇದು ಮಾಡ್ರಪ್ಪ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಜಯದೇವದಲ್ಲಿ ಅಂತ. ನಾಗೇಶ್ ಅಂತವರು ದೇ ಆರ್ ಡೂಯಿಂಗ್
ಗ್ರೇಟ್ ಜಾಬ್. ಸೊ ಅಂಥದ್ದು ನನಗನ್ಸೋದು ಏನು ಅಂತಂದರೆ ಇಂಥವ್ರನ್ನೆಲ್ಲ ನೀವು ಒಂದು ಟೀಮ್ ಮಾಡಿಕೊಂಡು ಯಾಕೆ ಈ ದೊಡ್ಡ ದೊಡ್ಡ ಶ್ರೀಮಂತ ಉದ್ಯಮಿಗಳನ್ನು ಅವರ ವ್ಯಾಪ್ತಿಗೆ ತಗೊಂಬಂದು ಈ ಮುಖಾಂತರ ಇನ್ಫ್ರಾಸ್ಟ್ರಕ್ಚರ್ನ ಜಾಸ್ತಿ ಮಾಡಬಾರ್ದು ಅಂತ. ಇಲ್ಲ, ಉತ್ತಮ ಸರ್, ನಾವು ಮಾಡಲೇಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ಕರೆಕ್ಟಾದ ಒಬ್ಬ ನಮಗೆ ಆಡಳಿತ ಮುಖ್ಯಸ್ಥರು ಸಿಕ್ಕಿದರೆ ಇಡೀ ಸಿಸ್ಟಮೇ ಚೇಂಜ್ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಬಹುಶಃ ನೀವು ಡಾಕ್ಟರ್ ನಾಗೇಶ್ ಹೇಳಿದ್ದೀರಿ, ಯಾಕೆಂದರೆ ಫಸ್ಟ್ ಅವರು ಬಹುಶಃ ವಿಕ್ಟೋರಿಯದ ಸಂದರ್ಭದಲ್ಲಿ ನಾನು ಶ್ಯಾಮ್ ಪ್ರಕಾಶ್ ಪಾಟೀಲ್ ಇದ್ದು ಅವ್ರದ್ದು ಪ್ರಪೋಸಲ್ ಕೊಟ್ಟಾಗ ಸಪ್ರೇಟಾಗಿ ಒಂದು ಸಿಸ್ಟಮ್ ಮಾಡಬೇಕಂತ ಹೇಳಿಕೊಂಡು 5 crores ಅವತ್ತಿನ ತಕ್ಷಣ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ಕೋಟಿ ರೂಪಾಯಿ ಕೊಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಗಿ ಬಂದು ಇವತ್ತು ಒಂದು ದೊಡ್ಡದೊಂದು ಎಕ್ಸಲೆನ್ಸ್ ಸಂಸ್ಥೆಯಾಗಿ ಮಾರ್ಪಾಟು ಮಾಡಿ ಅಜೀಂ ಸಾವಿರಾರು ಕೋಟಿ ಕೊಡ್ತಾರೆ. ಪ್ರಯೋಜನ ಯಾರಿಗೆ? ಪಾಪ ಶ್ರಮ ಪಡೋದು ಕಷ್ಟ ಪಡೋದು ಡಾಕ್ಟರ್ ನಾಗೇಶ್ ಅವರು, ಅನುದಾನ ಕೊಡೋದು ಅವರು, ಪ್ರಯೋಜನ ಎಲ್ಲ ಪಬ್ಲಿಕ್ಕಿಗೆ ನಲ್ದದ್ದು ಸಿಗ್ತದೆ. ಸೊ ಈಗೇನೊಂದು ಕಷ್ಟದ ನೋವಿನಲ್ಲಿರುವಂಥ ಒಂದು ಕುಟುಂಬ ಇದೆ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ ಸರಿಯಾದ ಟೈಮ್ ಸಿಕ್ಕುವುದಿಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ಬಹುತೇಕ ಇದೆಲ್ಲ ಅನುಷ್ಠಾನದಾಗ ಅದು ಜನರಿಗೆ ಕೂಡ ಆರ್ಗನ್ ಟ್ರಾನ್ಸ್ಫರ್ ಮಾಡಬೇಕೆಂಬ ಆ ಒಂದು ಜನತೆಗೆ ಮೂಡಿಸಿದಾಗ ಭಾಳಷ್ಟು ಇವತ್ತು ಉದ್ಯೋಗಗಳು ಉಳಿಸುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. ನಿಜ. ಸೊ ಅಂಥ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯಲ್ಲಿದ್ದಾಗ ಕ್ರಾಂತಿಕಾರಿ ಭವಿಷ್ಯ ಇವತ್ತು ತಗೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅಲ್ವಾ ಸರ್? ಖಂಡಿತ. ಓಕೆ, ಇದೆಲ್ಲದರ ಜೊತೆಗೆ ಕೊನೆಗೊಂದು ರಾಜಕೀಯದ ಪ್ರಶ್ನೆ ಕೇಳಲಿಲ್ಲ ಅಂತಂದರೆ ಅಪೂರ್ಣ ಆಗೋಗ್ಬಿಡುತ್ತೆ. ನೀವು ಸಿದ್ದರಾಮಯ್ಯ ಸರ್ಕಾರವನ್ನು ಕೂಡ ನೋಡಿರುವಂಥವ್ರು, ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನೋಡ್ತಾ ಇದ್ದೀರಿ, ಹೆಂಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ. ಏನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಆ ಒಂದು ಯೋಜನೆ ಆಡಳಿತ ಏನಿದೆ ಇನ್ನಷ್ಟು ಉತ್ತಮವಾಗಿ ಇನ್ನಷ್ಟು ವೇಗವಾಗಿ ಆಗ್ತಾ ಇದೆಯಲ್ಲ. ಯಾಕೋ ನೋಡೋದಂಥ ಸಂದರ್ಭದಲ್ಲಿ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರಲ್ಲಿ ಆಗಿರುವಂಥ ಈ ಮಾನಸಿಕ ಬದಲಾವಣೆಗಳು, ಯಾಕಂದರೆ ಲಾಟ್ ಆಫ್ ಚೇಂಜಸ್, ಒಂಥರ ಏನಂದರೆ ಟ್ರಾನ್ಸ್ಫಾರ್ಮೇಷನ್ ಥರ ಅವರೇನಾ ಹಿಂದವರ ಅಂತ ಅನಿಸ್ಬೇಕು. ಸೊ ಅಷ್ಟರ ಮಟ್ಟಿಗೆ ಈಗ ತುಂಬ ಇಟ್ಸ್ ಟೂ ಅರ್ಲಿ ನಾನು ಕೇಳೋದು ನಿಮಗೆ. ಆದರೂ ಕೂಡ ಎರಡನ್ನೂ ತೂಕ ಹಾಕ್ತಂಥ ಸಂದರ್ಭದಲ್ಲಿ ಮೊದಲಿಂದ ಬಿಟ್ಬಿಡಿ, ನೀವು ಆರೋಗ್ಯ ಸಚಿವರಾಗಿದ್ರಲ್ಲ ಹಿಂದೆ, ಅದಲ್ಲ ಈ ಎರಡನೇ ಬಾರಿ ಸಿದ್ದರಾಮಯ್ಯವ್ರು ಬಂದು ಆದಮೇಲಿಂದ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಈ ತಕ್ಕಡಿಯ ತಟ್ಟೆ ಯಾವ ಕಡೆಗೆ ಜಾಸ್ತಿ ಏರುತ್ತೆ ಸರ್? ಇಲ್ಲ, ಯಾಕೆಂದರೆ ಹೇಳಿದರೆ ಅಂಥದ್ದು ಯಾವುದು ವಿಚಾರ ಇಲ್ಲ. ಸಿದ್ದರಾಮಯ್ಯ ಕಾಲದಲ್ಲಿ ಅವರ ಸಾಮಾಜಿಕ ನ್ಯಾಯ ಒಂದು ಇಂದಿನ ವಿಚಾರ ಉಳಿಸಿಕೊಂಡು ಮುಂದೆ ತೆಕ್ಕೊಂಡೋಗಿ ಭಾಳ ಕೇರ್ಫುಲ್ ಮೂವ್ ಆಗಿ ಒಂದು ಉತ್ತಮ ರೀತಿಯಿಂದ ತೆಕ್ಕೊಂಡು ಹೋಗುವಂಥ ವ್ಯವಸ್ಥೆ. ಬಹುಶಃ ಅವರ ಆಡಳಿತದಲ್ಲಿ ನಾನು ಕೂಡ ಸಚಿವರಾಗಿ ಕೆಲಸ ಮಾಡಿ ನಮ್ಮ ಆ ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಕೂಡ ನಮಗೆ ಭಾಳಷ್ಟು ಪ್ರಯೋಜನ ಆಗಿದೆ. ಅದನ್ನೇ ಬಹುಶಃ ಡಿ ಕೆ ಶಿವಕುಮಾರ್ ಇನ್ನಷ್ಟು ವೇಗವಾಗಿ ತಗೊಂಡು ಹೋಗ್ತಿರ್ತಾರೆ. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದರೆ ಅವರ ಇನ್ನರ್ ಟ್ಯಾಲೆಂಟ್ ಏನಿತ್ತು ಅದು ಆ ಪೊಸಿಷನ್ ಬಂದಾಗ ಎಕ್ಸ್ಪೋಜರ್ ಆಗ್ತದೆ. ನಿಜ ನಿಜ ನಿಜ. ಅದನ್ನು ಬಹುಶಃ ಏನೆಲ್ಲ ಅವರಲ್ಲಿ ಇತ್ತು ಆ ಒಂದು ನಾನು ಎಕ್ಸ್ಪೋಜರ್ ಮಾಡಬೇಕಂತಿತ್ತ ಅದನ್ನೆಲ್ಲ ಸ್ಪಷ್ಟವಾಗಿ ಜನರಿಗೆ ಅದು ತೋರಿಸ್ಕೊಡ್ತಾ ಇಲ್ಲ. ಒಂದು ವರ್ಷ ಮೊದಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತಾ ಅಧಿಕಾರನ? ಹಾಗೇನಿಲ್ಲ, ಯಾಕಂತ ಹೇಳಿದರೆ ಜೊತೆ ಅವರು ಡೆಪ್ಯೂಟಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಖಾದರ್ಜಿ. ನೀವು ಒಬ್ಬ ವಿಭಿನ್ನವಾದಂಥ ನಾಯಕ, ಜನಪರ ನಾಯಕ, ಜಾತಿ ಮತ ಧರ್ಮಗಳಿಲ್ಲದ ಅದೆಲ್ಲವನ್ನು ಕೂಡ ಮೀರಿ ನಿಂತಹ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಅನ್ನುವಂಥ ಸೂತ್ರ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮಂಥ ನಾಯಕರ ಅಗತ್ಯ ಸಮಾಜಕ್ಕಿದೆ. ಒಳ್ಳೆ ಕೆಲಸ ಮಾಡಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಕಷ್ಟ ನಷ್ಟಗಳಿದ್ದಂಥ ಸಂದರ್ಭದಲ್ಲಿ ಸ್ಪಂದಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಕೈ ಹಿಡಿದಿರಲ್ಲ ಸರ್, ಜಗತ್ತು ಅವ್ರನ್ನ ಮರ್ತಿಲ್ಲ. ಖಂಡಿತ ಆ ಸಾಲಲ್ಲಿ ನೀವು ಬನ್ನಿ. ಖಂಡಿತವಾಗಿ ನಿಮ್ಮೆಲ್ಲರ ಮಾರ್ಗದರ್ಶನ ಇರಲಿ. ಮತ್ತು TV9 ಸಂಸ್ಥೆಗೂ ಬೃಹದ್ರಾಜ್ ಅವರಿಗೂ ಇಡೀ ತಂಡದವರಿಗೂ ಬಹುಶಃ ಜನಸಾಮಾನ್ಯರಿಗೆ ನಮ್ಮ ಮುಖಾಂತರ ಜಾಗೃತಿಗೊಳಿಸೋದ್ರಿಂದ ಕಾರ್ಯ ಹಮ್ಮಿಕೊಂಡಿದ್ದೀರಿ. ನಾನು ಇಡೀ ನಮ್ಮ ಇಲಾಖೆ ಪರವಾಗಿ ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಖಾದರ್ ಅವರ ಜೊತೆಗಿನ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.